ನಿಮ್ಮ ಹೆಂಡತಿ ಮುಖವನ್ನು ಜಾಸ್ತಿ ಟೈಮ್ ನೋಡಬೇಡಿ, ಬಂದು 90 ಗಂಟೆ ಕೆಲಸ ಮಾಡಿ. ಏನಾದ್ರು ಮಾಡಿ ಇವ್ರ ಬ್ರೈನ್ ವಾಶ್ ಮಾಡ್ಬಿಡಿ ಅಂತ ನಾವೇನು ಸೋಪ್ ಇಟ್ಕೊಂಡಿದ್ದೀವಿ. When engine needs a break, why not we? Gen Z are not good employees. There is nothing called burnout. ಇತ್ತೀಚೆಗೆ ಎಲ್ಲದಕ್ಕೂ ನನಗೆ ಡಿಪ್ರೆಷನ್ ಇದೆ ಅಂತ ಏನು ಹೇಳ್ತಾರೆ, ದಟ್ ಇಸ್ ನಾಟ್ ಡಿಪ್ರೆಷನ್ ಟೆಕ್ನಿಕಲಿ. ಇಟ್ ಮೇಕ್ಸ್ ಹಿಮ್ ಹ್ಯಾಪಿ. ಸೊ ಅಡಿಕ್ಷನ್ ಕೊಟ್ಟೋಗುತ್ತೆ ಮಗು. ನೀವೊಂದು ವಿಡಿಯೋ ಗೇಮ್ ತೆಗೆದುಕೊಟ್ರೆ ಮಗು ವಿಡಿಯೋ ಗೇಮ್ಗೆ ಅಡಿಕ್ಟ್ ಆಗುತ್ತೆ. ಬಿಕಾಸ್ ದೇರ್ ಇಸ್ ನೋಬಡಿ. ನಾವು ಮಗು ಹಾಳಾಗುತ್ತೆ ಅಂತ ಟಿವಿ ಹಾಕೋದನ್ನ ನಿಲ್ಲಿಸ್ಬಿಟ್ಟಿದ್ದೀವಿ. ನಾವು ಇಲ್ಲಿ ನೋಡಿದ್ರೆ ಬೇರೆ ಕಡೆ ನೋಡ್ತಾರೆ. ಸರ್ ಇವಾಗ ಮದುವೆ ಆಗಿದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ನನಗೆ ಸಂಸಾರದಲ್ಲಿ ನಿರಾಸಕ್ತಿ ಬಂದಿದೆ, ನಾನು ಸನ್ಯಾಸಿ ಆಗ್ತೀನಿ, ಇವರೇನು ಮಾಡ್ತಾರೆ? ಅಪ್ರಿಸಿಯೇಷನ್ ಇದೆಯಲ್ಲ, ಅಪ್ರಿಸಿಯೇಷನ್ ಈಸ್ ಮೋರ್ ಇಂಟಾಕ್ಸಿಕೇಟಿಂಗ್ ದನ್ ಆಲ್ಕೋಹಾಲ್. ಡೋಂಟ್ ಫೋರ್ಸ್ ಅದರ್ಸ್ ಟು ಬಿ ಲೈಕ್ ಯು. ಆವಾಗಲೇ ಜಗಳ ಸ್ಟಾರ್ಟ್ ಆಗೋದು. ದುಃಖಭರಿತವಾದ ಮಾತುಗಳು, ದುಃಖಭರಿತವಾದ ಭಾವನೆಗಳು, ದುಃಖಭರಿತವಾದ ನೋಟ. ಸೆಟಲ್ ವೆರಿ ವೆನ್ ಇನ್ ಲೈಫ್, ದೆನ್ ವಾಟ್ ಇಸ್ ಲೆಫ್ಟ್ ಫಾರ್ ಮಿ? ಲೆಟ್ ಮಿ ಎಂಡ್ ದಿಸ್ ಲೈಫ್. ಎಲ್ರಿಗೂ ನಮಸ್ಕಾರ. ನಮ್ಮ ಜೊತೆ ಇವತ್ತು ಡಾಕ್ಟರ್ TS ಚಂದ್ರಶೇಖರ್ ಅವರಿದ್ದಾರೆ. ಇವರು ಮಾನಸಿಕ ಆರೋಗ್ಯ ಈ ಒಂದು ಫೀಲ್ಡಲ್ಲಿ ಸುಮಾರು 40 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಒನ್ ಆಫ್ ದ ವೆಲ್ ನೋನ್ ಡಾಕ್ಟರ್, ಆ್ಯಂಡ್ ಮೋರ್ ದೆನ್ ದ್ಯಾಟ್ ಹೀಸ್ ಅನ್ ಎಕ್ಸಲೆಂಟ್ ಹ್ಯೂಮನ್ ಬೀಯಿಂಗ್. ವೇ ಹಿ ಕನೆಕ್ಟ್ಸ್ ಥಿಂಗ್ಸ್, ಅಥವಾ ಅವರು ಹೇಗೆ ಅವರ ಜೀವನವನ್ನು ನೋಡುವ ಒಂದು ದೃಷ್ಟಿ ಇದೆ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇವತ್ತು ಡಾಕ್ಟರ್ ಜೊತೆ ಮಾನಸಿಕ ಆರೋಗ್ಯದ ಬಗ್ಗೆ ಮತ್ತು ಅವರ ಜರ್ನಿ ಹೇಗಿತ್ತು, ಹಾಗೂ ಅವರ ಅಡ್ವೈಸ್ ಏನು ಯಂಗರ್ ಜನ್ರೇಷನ್ಗೆ ಅಥವಾ ನಮಗೆಲ್ಲ, ಈ ಟಾಪಿಕ್ ಬಗ್ಗೆ ಮಾತಾಡೋಣ. ಡಾಕ್ಟ್ರೇ ನಮಸ್ಕಾರ. ನಮಸ್ತೆ. ಡಾಕ್ಟ್ರಿಗೆ ಮಾನಸಿಕ ಆರೋಗ್ಯ ಅಂತ ಹೇಳಿದಾಗ ಮೊದಲಿನ ಪ್ರಶ್ನೆ ನಮ್ಮ ತಲೆಗೆ ಬರೋದೇನಪ್ಪ ಅಂದರೆ, ವಿ ಹಿಯರ್ ದಿಸ್ ವರ್ಡ್ಸ್ ಸೈಕಿಯಾಟ್ರಿಸ್ಟ್ ಆರ್ ಸೈಕಾಲಜಿಸ್ಟ್. ವಾಟ್ಸ್ ಅ ಡಿಫರೆನ್ಸ್ ಬಿಟ್ವೀನ್ ದಿಸ್ ಡಾಕ್ಟರ್? ಐ ಥಿಂಕ್ ಯಾರ ಹತ್ರ ಯಾವಾಗ ಹೋಗಬೇಕು ನಾವು? ಸಾಮಾನ್ಯವಾಗಿ ಮಾನಸಿಕ ತೊಂದರೆ ಆದಾಗ ನಾವು ಮನೋವೈದ್ಯರ ಹತ್ರ ಹೋಗಬೇಕು. ಹೌದು, ಪಾಯಿಂಟ್ 1. ಪಾಯಿಂಟ್ ನಂಬರ್ 2, ಯಾವುದೇ ಮಾನಸಿಕ ತೊಂದರೆ ಆಗಿದ್ರೂ ಕೂಡ ದಟ್ ವಿಲ್ ಬಿ ಟ್ರೀಟೆಡ್ ಬೈ ಎ ಟೀಮ್ ಆಫ್ ಪ್ರೊಫೆಷನಲ್ಸ್. ಓಕೆ, ಇದು ಬೇರೆ ಪ್ರೊಫೆಷನ್ ಥರ ಅಲ್ಲ. ಆ ಟೀಮ್ ಕನ್ಸಿಸ್ಟ್ಸ್ ಆಫ್ ಪ್ರೈಮರಿಲಿ ಫೋರ್ ಪೀಪಲ್. ಯಾರು ಅಂತ ಹೇಳಿದ್ರೆ, ಒಂದು ಸೈಕ್ಯಾಟ್ರಿಸ್ಟ್, ಎರಡನೇದು ಎ ಕ್ಲಿನಿಕಲ್ ಸೈಕಾಲಜಿಸ್ಟ್, ಮೂರನೇದು ಎ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್, ಫೋರ್ತ್ ಒನ್ ಈಸ್ ಎ ಸೈಕ್ಯಾಟ್ರಿಕ್ ನರ್ಸ್. ಇವರು ಯಾರು ಅಂತ ಹೇಳಿದ್ರೆ, ಸೈಕ್ಯಾಟ್ರಿಸ್ಟ್ ಈಸ್ ಪ್ರೈಮರಿಲಿ ಎ ಮೆಡಿಕಲ್ ಡಾಕ್ಟರ್. ಓಕೆ, ಅವರು MBBS ಆದ ನಂತರ ಒಂದು ಡಿಪ್ಲೊಮೋನೇ ಆಗಲಿ ಅಥವಾ ಒಂದು MD ಸೈಕ್ಯಾಟ್ರಿನಾಗಲಿ ಅಧ್ಯಯನ ಮಾಡಿರ್ತಾರೆ. ಅದರ್ವೈಸ್ ಒಂದು 2 years 3 years ಒಂದು ಸೈಕ್ಯಾಟ್ರಿಕ್ ಫೀಲ್ಡಲ್ಲಿ ಕೆಲಸ ಮಾಡಿರ್ತಾರೆ. ಸೊ ಈಸ್ ಎ ಸೈಕ್ಯಾಟ್ರಿಸ್ಟ್. ಓಕೆ, ಅಂದರೆ ಅವರು ಪ್ರೊಫೆಷನಲ್ ಆಗಿ ಡಾಕ್ಟರ್. ಈಗ ಬೇರೆ ಡಾಕ್ಟರ್ ಸಬ್ಜೆಕ್ಟ್ ಇರುವಾಗೆ ಅದು ಸಬ್ಜೆಕ್ಟ್. ಸೊ ಪ್ರೈಮರಿಲಿ ಟ್ರೈನ್ಡ್ ಇನ್ ದಿ ಆರ್ಟ್ ಆಫ್ ಗಿವಿಂಗ್ ಮೆಡಿಸಿನ್ಸ್, ಡಯಾಗ್ನೈಸಿಂಗ್ ಎಕ್ಸೆಟ್ರಾ. ಖಂಡಿತ ಗೊತ್ತಾಯ್ತು. ಹಾಂ. ಸೊ ಈಸ್ ಎ ಸೈಕ್ಯಾಟ್ರಿಸ್ಟ್, ಈಸ್ ಎ ಮೆಡಿಕಲ್ ಡಾಕ್ಟರ್. ತದನಂತರ ಇನ್ನಿಬ್ಬರು ಪ್ರೈಮರಿ ಟೀಮ್ ಮೆಂಬರ್ಸ್ ಯಾರಂತ ಹೇಳಿದ್ರೆ, ಕ್ಲಿನಿಕಲ್ ಸೈಕಾಲಜಿಸ್ಟ್. ಅವರು ಯಾರಂದರೆ, ಆಫ್ಟರ್ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಸೈಕಾಲಜಿ 2 years ದೆ ಗೆಟ್ ಟ್ರೈನಿಂಗ್ ಆನ್ ಅಡ್ಮಿನಿಸ್ಟ್ರಿಂಗ್ ಸೈಕಾಲಜಿಕಲ್ ಸ್ಟ್ಯಾಟ್ಸ್. ಈಗ ನಿಮ್ಯಾನ್ಸಲ್ಲಿ ಫಾರ್ ಎಕ್ಸಾಂಪಲ್ MPhil ಅಂತ ಒಂದು ಕ್ವಾಲಿಫಿಕೇಶನ್ ಇತ್ತು, ರೈಟ್? ಸೊ MA ಸೈಕಾಲಜಿ ಆದ ನಂತರ ವಿತ್ ಕ್ಲಿನಿಕಲ್ ಸೈಕಾಲಜಿ ಆ್ಯಸ್ ಎ ಮೇಜರ್ ಸಬ್ಜೆಕ್ಟ್ 2 ವರ್ಷ ಸ್ಟಡಿ ಮಾಡಬೇಕು ಅದನ್ನು. ಸೊ ದೇ ಆರ್ ಟ್ರೈನ್ಡ್ ಇನ್ ಅಡ್ಮಿನಿಸ್ಟ್ರಿಂಗ್ ಸೈಕಾಲಜಿಕಲ್ ಟೆಸ್ಟ್ಸ್ ಟು ಅಸೆಸ್ ಸೈಕಲಾಜಿಕಲ್ ಡಿಸಾರ್ಡರ್ಸ್. ಗೊತ್ತಾಯ್ತು. ಈಗ PUCಲಿ ಸೈನ್ಸೇ ತಗೋಬೇಕು, ಆರ್ಟ್ಸೇ ತಗೋಬೇಕು, ಹಾಗೇನಾದ್ರು ಇದೆಯಾ? ಅದಕ್ಕೆ ನೆಕ್ಸ್ಟ್ ಬರ್ತೇನೆ. ಇನ್ನೊಂದು ಅನದರ್ ಟೀಮ್ ಮೆಂಬರ್, ಈಕ್ವಲಿ ಸಿಗ್ನಿಫಿಕೆಂಟ್ ಟೀಮ್ ಮೆಂಬರ್ ಈಸ್ ಎ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್. ಅವರು ಯಾರು ಅಂತ ಹೇಳಿದ್ರೆ, ಎ ಪೋಸ್ಟ್ ಗ್ರಾಜುಯೇಟ್ ಇನ್ ಸೋಷಿಯಲ್ ವರ್ಕ್ ವಿತ್ ಮೆಡಿಕಲ್ ಆ್ಯಂಡ್ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಎ ಸ್ಪೆಷಲೈಸೇಷನ್. ಓಕೆ, ಅವರು ಆದ ನಂತರ 2 years ಎಕ್ಸ್ಟೆನ್ಸಿವ್ಲಿ ದೇ ಆರ್ ಟ್ರೈನ್ಡ್ ಲೈಕ್ MPhil ವಿಚ್ ಡಿಗ್ರಿ ಐ ಹ್ಯಾವ್ ನೌ. ಅದರಲ್ಲಿ ಅವ್ರಿಗೆ ಟ್ರೈನಿಂಗ್ ಆಗಿರುತ್ತೆ. ಏನು? ಇನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಸೈಕೋಸೋಷಿಯಲ್ ಡೈಮೆನ್ಷನ್ ಆಫ್ ಬಿಹೇವಿಯರ್, ಸೈಕೋಸೋಷಿಯಲ್ ಡೈಮೆನ್ಷನ್ ಆಫ್ ಮೈಂಡ್, ಅದರಲ್ಲಿ ಟ್ರೈನಿಂಗ್ ಆಗಿರುತ್ತೆ. ಸೊ ಅನದರ್ ಸೈಕ್ಯಾಟ್ರಿಕ್ ನರ್ಸ್, ಎಕ್ಸ್ಕ್ಲೂಸಿವ್ಲಿ ಟ್ರೈನ್ಡ್ ಆನ್ ಅಡ್ಮಿನಿಸ್ಟ್ರಿಂಗ್ ಮೆಡಿಸಿನ್ಸ್ ಟು ಸೈಕ್ಯಾಟ್ರಿಕ್ ಪೇಷಂಟ್ಸ್. ಯಾಕೆಂದರೆ ಬೇರೆ ಪೇಷಂಟ್ಸ್ಗೆ ಮೆಡಿಸಿನ್ಸ್ ಕೊಡೋ ರೀತಿನಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ತುಂಬ ಈ ಬಿಹೇವಿಯರಲ್ ಆಸ್ಪೆಕ್ಟು ಬರುತ್ತೆ. ಸೊ ಹಾಗಾಗಿ ಒಬ್ಬ ಮಾನಸಿಕ ಅಸ್ವಸ್ಥ ಇರತಕ್ಕಂಥ ವ್ಯಕ್ತಿನ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಆಲ್ ದೀಸ್ 4 ಆರ್ ಈಕ್ವಲಿ ಇಂಪಾರ್ಟೆಂಟ್. ಖಂಡಿತ ಸರ್. ಎಕ್ಸಾಂಪಲ್ ಕೊಡ್ತೇನೆ. ವಾಟ್ ದ ಡಾಕ್ಟರ್ಸ್ ವಿಲ್ ಡೂ, ಸಪೋಸಿಂಗ್ ಈಸ್ ನಾಟ್ ಸ್ಲೀಪಿಂಗ್ ವೆಲ್, ರೈಟ್? ಪುಟ್ ಹಿಮ್ ಆನ್ ಮೆಡಿಸಿನ್ಸ್, ಯು ವಿಲ್ ಸ್ಲೀಪ್ ಕಂಫರ್ಟಬಲಿ. ವೆರಿ ಅಗ್ರೆಸಿವ್ ಬಿಹೇವಿಯರ್, ತುಂಬ ವೈಲೆಂಟ್ ಬಿಹೇವ್ ಮಾಡ್ತಾ ಇದ್ದಾನೆ, ಪುಟ್ ಹಿಮ್ ಆನ್ ಮೆಡಿಕೇಶನ್ ಸೊ ದಟ್ ಯು ವಿಲ್ ಕಾಮ್ ಡೌನ್, ಫೈನ್. ಬಟ್ ವಾಟ್ ಅಬೌಟ್ ಎಮೋಷನ್ಸ್? ಭಾವನೆಗಳು ಏನು?
how to get back normal emotions, right? You cannot keep a patient on medicines throughout his life. ಹೌದು. We need to get positive emotions to his life. That will be done by us. ಖಂಡಿತ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಸರ್. ಈಗ ನಮಗೆ ಆ ಸಮಸ್ಯೆ ಇರ್ಬೋದು, ಇಮೋಷನಲ್ ಇಂಬ್ಯಾಲೆನ್ಸ್ ಅಥವಾ ಭಾವನಾತ್ಮಕವಾದ ಕೆಲವು ಸಮಸ್ಯೆಗಳು ನಮಗೆ ಇರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಇರುವವರಿಗೆ ಇರಬಹುದು. ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ, ಅಥವಾ ಅಂಥ ಸಮಸ್ಯೆಗಳು ಕಂಡು ಬಂದಾಗ ಅದನ್ನು ಅಪ್ರೋಚ್ ಹೇಗೆ ಮಾಡಬೇಕು ಸರ್? ಇಟ್ಸ್ ಎ ವೆರಿ ಗುಡ್ ಕ್ವಶನ್. ಹೆಚ್ಚಿನ ಸಮಯದಲ್ಲಿ ಸಮಸ್ಯೆ ದ್ವಿಗುಣ ಆಗುತ್ತೆ. ಯಾಕೆ ಅಂದರೆ ಅವರು ಬೇಗ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಾ ಇರ್ತೇನೆ, ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಆಫ್ ಎ ಸೈಕ್ಯಾಟ್ರಿಕ್ ಪೇಷಂಟ್ ಗ್ರೇಟ್ಲಿ ಡಿಪೆಂಡ್ಸ್ ಅಪಾನ್ 5 ಆಸ್ಪೆಕ್ಟ್ಸ್. ಒಂದು ಏನು, ಅರ್ಲಿ ಐಡೆಂಟಿಫಿಕೇಶನ್, ಬೇಗ ಪತ್ತೆ ಮಾಡೋದು. ಬೇಗ ಐಡೆಂಟಿಫೈ ಮಾಡಿದ್ರೆ ಏನಾಗುತ್ತೆ, ಕ್ರಾನಿಸಿಟಿ ವಿಲ್ ಬಿ ಮಿನಿಮೈಸ್ಡ್. ಪಾಯಿಂಟ್ 1. ಪಾಯಿಂಟ್ ನಂಬರ್ 2, ಅರ್ಲಿ ರೆಫರಲ್ ಟು ಎ ರೈಟ್ ಪರ್ಸನ್. ನನ್ನ ಅನುಭವದಲ್ಲಿ ಪ್ರಶಾಂತ್ ಹೇಳೋದಾದರೆ, ಲಾಸ್ಟ್ ಸ್ಟೇಜಿಗೆ ಬರ್ತಾರೆ, ನಮಗೆ ತುಂಬ ಕಷ್ಟ ಆಗಿಬಿಡ್ತದೆ. ಸೊ ಎಲ್ಲಿಗೆ ಹೋಗಬೇಕು ಅನ್ನತಕ್ಕಂಥದ್ದು ಬಹಳ ಮುಖ್ಯ, ಯಾರ ಹತ್ರ ಹೋಗಬೇಕು ಅಂತ ಅನ್ನತಕ್ಕಂಥದ್ದು ಬಹಳ ಮುಖ್ಯ. ಥರ್ಡ್ ಒನ್, ಪ್ರಾಪರ್ ಡಯಾಗ್ನೋಸಿಸ್. ಬಹಳ ಕಷ್ಟ ಇದು. ಮನಸ್ಸಿನಲ್ಲಿರ್ತಕ್ಕಂಥ ನೋವನ್ನು ಅರ್ಥ ಮಾಡಿಕೊಂಡು ಯಾವ ರೀತಿ ಕಾಯಿಲೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. 104 ಡಿಗ್ರಿ ಫೀವರ್, ಎನಿಬಡಿ ಕ್ಯಾನ್ ಸಿ ದಟ್ ಹಿ ಹ್ಯಾಸ್ ಗಾಟ್ ಎ ಫೀವರ್. ಹೌದು, ರೈಟ್. BP, ಡಯಾಬಿಟಿಸ್, ರೈಟ್. ಫಾರ್ ಎಕ್ಸಾಂಪಲ್, ಫಾಸ್ಟಿಂಗ್ ಶುಗರ್ ಲೆವೆಲ್ ಈಸ್ ಅಬೌಟ್ 160, ಎನಿಬಡಿ ಕ್ಯಾನ್ ಸೇ ದಟ್ ಈಸ್ ಎ ಡಯಾಬಿಟಿಕ್. ಮನಸ್ಸಿನಲ್ಲಿ ಆಗೋದಿಲ್ಲ. ಹೌದು, ಮನಸ್ಸಿನಲ್ಲಿ ಆಗೋದಿಲ್ಲ. ಒಂದು ಫೇಲ್ಯೂರ್ ಆಗುತ್ತೆ, ಎಕ್ಸಾಂಪಲ್ ಫೇಲ್ ಆಗಿಬಿಡ್ತಾನೆ, ಆಯಿತಾ? ಸೊ ಅವನು ಫೀಲ್ಸ್ ದ ಕಮಿಟಿಂಗ್ ಸೂಸೈಡ್. ಅನದರ್ ಫೇಲ್ ಆಗಿಬಿಡ್ತಾನೆ, ಆರಾಮಾಗಿರ್ತಾನೆ ಖುಷಿಯಾಗಿ. ಹೌದು. ಸೊ ಪ್ರಾಪರ್ ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾಪರ್ ಡಯಾಗ್ನೋಸಿಸ್ ಆದ ನಂತರ ಪ್ರಾಪರ್ ಟ್ರೀಟ್ಮೆಂಟ್ ಆಗುತ್ತೆ. ಏನಾಗುತ್ತೆ, ಇಫ್ ಯು ಡಯಾಗ್ನೈಸ್ ಪ್ರಾಪರ್ ಇಲ್ಲ ಅಂತ ಹೇಳಿದ್ರೆ, ಯು ವುಡ್ ಬಿ ಗಿವಿಂಗ್ ಎ ಕರೆಕ್ಟ್ ಟ್ರೀಟ್ಮೆಂಟ್ ಟು ಎ ರಾಂಗ್ ಡಯಾಗ್ನೋಸಿಸ್. ಹೌದು, ವೇರ್ ರಿಸಲ್ಟ್ ಈಸ್ ಅ ಫೇಲ್ಯೂರ್. ಆ್ಯಂಡ್ ರೆಗ್ಯುಲರ್ ಫಾಲೋ ಅಪ್ ವಿತ್ ದ ಡಾಕ್ಟರ್ಸ್. ಯಾಕೆಂದರೆ ಆ ಭಾವನೆಗಳಿಂದ ನಾವು ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಎಮೋಷನ್ಸ್, ಪಾಸಿಟಿವ್ ಬಿಹೇವಿಯರ್ನ ಅವನಲ್ಲಿ ನಾವು ಇನ್ಸ್ಟಿಲ್ ಮಾಡಿದ ನಂತರ ಸಸ್ಟೈನಬಿಲಿಟಿ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಖಂಡಿತ. ದಟ್ಸ್ ದ ರೀಸನ್ ವಿ ರೆಕಮೆಂಡ್ ಫಾರ್ ರೆಗ್ಯುಲರ್ ಫಾಲೋ ಅಪ್ಸ್. ಸೊ ಹಾಗಾಗಿ ಐಡೆಂಟಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಒನ್ ಆಸ್ಪೆಕ್ಟ್ ಆಫ್ ಮೈ ಆನ್ಸರ್. ಸೆಕೆಂಡ್ ಆಸ್ಪೆಕ್ಟ್ ಬರ್ತೇನೆ. ಹಾಗಾಗಿ ದೊಡ್ಡ ಒಂದು ವಿದ್ಯೆಯನ್ನು ಬೇಕಿಲ್ಲ ನನ್ನ ಅನುಭವದಲ್ಲಿ. ಯಾವ ವ್ಯಕ್ತಿಯ ಆಲೋಚನೆಗಳು, 1. 2, ಯಾವ ವ್ಯಕ್ತಿಯ ಭಾವನೆಗಳು. 3, ಯಾವ ವ್ಯಕ್ತಿಯ ವರ್ತನೆಗಳು ಸಮಾಜದ ರೀತಿ ನೀತಿಗೆ ವಿರುದ್ಧವಾಗಿ ಹೆಚ್ಚು ಕಾಲ ಇರುತ್ತೋ ಅವನಲ್ಲಿ ನಾವು ಮಾನಸಿಕ ತೊಂದರೆಯನ್ನು ನಿರೀಕ್ಷಣೆ ಮಾಡಬಹುದು. ರೈಟ್, ವೆರಿ ಇಂಪಾರ್ಟೆಂಟ್. ನಾಟ್ ಇಮಿಡಿಯೇಟ್ ಅಲ್ಲ, ಇಟ್ ಶುಡ್ ಬಿ ಕನ್ಸಿಸ್ಟೆಂಟ್. ಇಟ್ ಶುಡ್ ಬಿ ಫಾರ್ ಲಾಂಗರ್ ಡ್ಯೂರೇಷನ್ ಆಫ್ ಟೈಮ್. ಅದು ಒಂದ್ಸಲೇನೋ ಕೋಪ ಬಂತು ಹೋಯ್ತು, ಇಲ್ಲ, ಮಾನಸಿಕ ಸಮಸ್ಯೆ. ಸ್ಪೊರಾಡಿಕ್ ಡಿಸ್ಟರ್ಬೆನ್ಸಸ್ ವಿಲ್ ನಾಟ್ ಕ್ವಾಲಿಫೈ ಟು ಡಿಫೈನ್ ಹಿಮ್ ಆಸ್ ಎ ಸೈಕ್ಯಾಟ್ರಿಕ್ ಪೇಷಂಟ್. ಸೊ ಇನ್ನೊಂದು ಆ್ಯಂಗಲ್ ನಾನು ಹೇಳ್ತೇನೆ ನಿಮಗೆ. ಎನಿಥಿಂಗ್ ದಟ್ ಡಿಸ್ಟರ್ಬ್ಸ್ ಹಿಮ್, 1. ಎನಿಥಿಂಗ್ ದಟ್ ಡಿಸ್ಟರ್ಬ್ಸ್ ಪೀಪಲ್ ಅರೌಂಡ್ ಹಿಮ್, 2. And this disturbance, if it continues for a longer duration of time, then we need to suspect psychological issues in his behavior. ಸರ್, ಇಲ್ಲಿ ಒಂದು ನಾನು ಅಬ್ಸರ್ವ್ ಮಾಡಿದ್ದೇನೆ, ಈಗ ನಂದೇ ಒಂದು ಸಣ್ಣ ಅನುಭವದಲ್ಲಿ ಜೀವನದಲ್ಲಿ ನೋಡೋದಾದ್ರೆ, ಸ್ಪೆಷಲಿ ಈ ಥರ ಇಶ್ಯೂ ಯಾರಿಗಿರ್ತಾರೆ ಅವರು ಡಾಕ್ಟರ್ಸ್ ಹತ್ರ ಬರ್ಲಿಕ್ಕೆ ಕೇಳಲ್ಲ, ಅವ್ರು ಒಪ್ಕೊಳ್ಳಲ್ಲ ನಮ್ಗೆ ಇಶ್ಯೂ ಇದೆ ಅಂತ. ಹೌದು. ಈಗ ಬೇರೆಯವ್ರಿಗೆ ನಮ್ಗೆ ಗೊತ್ತಾಗ್ತಾ ಇರುತ್ತೆ. ಒಂದು ತಮಾಷೆಯಾಗಿ ಹೇಳೋದಾದ್ರೆ ಎಲ್ಲೋ ಒಂದು ಕಡೆ ಕೇಳಿದ್ದೇನೆ ಏನಪ್ಪ ಅಂದರೆ, ನೀವು ಸ್ಟುಪಿಡ್ ಆಗಿದ್ದಂಗೆ, ನಿಮ್ಗೆ ಗೊತ್ತಾಗಲ್ಲ, ಅದು ನಿಮ್ಮ ಸುತ್ತಮುತ್ತ ಇರೋರಿಗೆಲ್ಲ ಅದ್ರ ಅನುಭವ ಆಗ್ತಾ ಇರುತ್ತೆ. ಆ ಸ್ಟುಪಿಡಿಟಿ ಏನಾದ್ರು ಸ್ಟುಪಿಡ್ ಆಗಿದೆ, ನನ್ನ ಸುತ್ತಮುತ್ತ ಇರೋರಿಗೆಲ್ಲರಿಗೂ ಹಿಂಸೆ ಆಗ್ತಾ ಇರ್ತಾರೆ. ಅದೇ ಥರ ಈ ಇಶ್ಯೂಗಳು ಇರುವಾಗಲೂ ಸುತ್ತಮುತ್ತ ಇರೋರಿಗೆಲ್ಲ ಏನೋ ಒಂದು ಅನ್ಕಂಫರ್ಟೇಬಲ್ ಆಗ್ತಾ ಇರುತ್ತೆ, ಬಟ್ ಈ ಪರ್ಸನ್ ಒಪ್ಕೊಳ್ಳಿಕ್ಕೆ ತಯಾರಿರೋದಿಲ್ಲ. ಸೊ ಅಂಥ ಕೇಸಲ್ಲಿ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಿ, ಏನು ಸಜೆಷನ್? ಈಗ ನೋಡಿ, ಈಗ ನಿಮ್ಮ ಪ್ರಶ್ನೆಗೆ ನಾನು ಮೊದಲು ಉತ್ತರ ಕೊಟ್ಟನಲ್ಲ, ಅದನ್ನು ಸ್ವಲ್ಪ ಎಲಾಬರೇಟ್ ಮಾಡಿ ಹೇಳ್ತಾನೆ ಫಾರ್ ದಿ ಅಡ್ವಾಂಟೇಜ್ ಆಫ್ ಮೆನಿ ಪೀಪಲ್. ಈಗ ದರ್ ಆರ್ ಮೆನಿ ಇಂಡಿಕೇಟರ್ಸ್ ಒಬ್ಬ ಮಾನಸಿಕ ತೊಂದರೆ ಇದೆ ಅಂತ ಗೊತ್ತು ಮಾಡಲಿಕ್ಕೆ. ಪ್ರೈಮರಿ ಇಂಡಿಕೇಟರ್ಸು 4-5 ಇದೆ. ಒಂದು ನಿದ್ರೆ, ಸ್ಲೀಪ್ ಇಸ್ ಎ ವೆರಿ ಗುಡ್ ಇಂಡಿಕೇಟರ್. ಆಯಿತಾ? ಯಾವ ಥರ ಅಂದರೆ, ಈಗ ಸ್ಲೀಪ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀವಿ. ನಿದ್ರೆಯಲ್ಲಿ ಹಲವಾರು ಥರ ಇದೆ. ಒಂದು ಡಿಲೈಡ್ ಸ್ಲೀಪ್, ಇನ್ನೊಂದು ಡಿಫಿಕಲ್ಟ್ ಟು ಗೆಟ್ ಸ್ಲೀಪ್, ಇನ್ನೊಂದು ಅವರು ಅಂತ ಹೇಳ್ತಾರಲ್ಲ ಸೌಂಡ್ ಸ್ಲೀಪ್ ಬರೋದೇ ಇಲ್ಲ, ಬೇಗ ಎಚ್ಚರ ಆಗುತ್ತೆ ಹಾಗೆ ಅಂತ ಹೇಳ್ತೀವಲ್ವಾ. ಸೊ ಡಿಸ್ಟರ್ಬೆನ್ಸ್ ಇನ್ ಸ್ಲೀಪ್ ಇಸ್ ವೆರಿ ಗುಡ್ ಇಂಡಿಕೇಟರ್ ಆಫ್ ಸೈಕಲಾಜಿಕಲ್ ಡಿಸ್ಟರ್ಬೆನ್ಸ್. ಮನಸ್ಸಿನಲ್ಲಿ ನೋವಿದ್ದರೆ, ಮನಸ್ಸಿನಲ್ಲಿ ಒತ್ತಡಗಳು, ಮನಸ್ಸಿನಲ್ಲಿ ಕಾನ್ಫ್ಲಿಕ್ಟ್ ಇದ್ದರೆ, ಯು ಕೆನಾಟ್ ಸ್ಲೀಪ್ ಪ್ರಾಪರ್ಲಿ. ಮೆಡಿಸಿನ್ಸ್ ಮೇ ಗೆಟ್ ಟು ಸ್ಲೀಪ್, ಬಟ್ ಹೌ ಲಾಂಗ್? ಇದು ವೆರಿ ಗುಡ್ ಇಂಡಿಕೇಟರ್. ನಾವು ಕೇಳದೆ ಅಷ್ಟು ನೀನು ನಿದ್ರೆ ಆಗಿದೆ, ರೈಟ್. ಎರಡನೇದು ನಾವು ಕೇಳ್ತಕ್ಕಂಥದ್ದು ಅವನ ಮಾತು, ಅವನ ಭಾವನೆ ನಾವು ನೋಡ್ತೇವೆ ಯಾವ ಥರ ಅಂತ. ಯಾವುದಾದ್ರು ಒಂದು ದುಃಖದ ಸಂಗತಿ ಹೇಳಿದ್ರೆ
ಸಬ್ಜೆಕ್ಟ್ ಟು ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಆ ದುಃಖದ ಒಂದು ವಿಚಾರ ಹೇಳಬೇಕಾದ್ರೆ ಅವನ ಮುಖದಲ್ಲಿ ಏನೋ ಆಬ್ಜೆಕ್ಟ್ ಅಂತ ನೀವು ಹೇಳಿದ್ರಲ್ಲ, ಅಲ್ಲಿ ದುಃಖ ಕಾಣಿಸ್ಬೇಕು, ಹೇಳೋದ್ರಲ್ಲೂ ಕೂಡ ದುಃಖ ತುಂಬಿರಬೇಕು. ಹೌದು, ದುಃಖಭರಿತವಾದ ಮಾತುಗಳು, ದುಃಖಭರಿತವಾದ ಭಾವನೆಗಳು, ದುಃಖಭರಿತವಾದ ನೋಟ. ಆಬ್ಜೆಕ್ಟಿವ್ಲಿ ಸಬ್ಜೆಕ್ಟಿವ್ಲಿ ದ ಎಮೋಷನ್ ಶುಡ್ ಬಿ ಅಂಡರ್ಸ್ಟ್ಯಾಂಡಬಲ್. ಹೌದು, ಆಯಿತಾ? ಈ ಥರ ಹಲವಾರು ಕೇಸ್ ಎಕ್ಸಾಂಪಲ್ ನಾನು ಕೊಡಬಲ್ಲೆ. ಇಟ್ಸ್ ಎ ವೆರಿ ಗುಡ್ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ. ನಮಗೆ ಮಾನಸಿಕ ತೊಂದರೆ ಅಂತ ನಾವು ಹೇಳಬೇಕಾದ್ರೆ ಇದು ಭಾಳ ಮುಖ್ಯ. ನಾವು ನಿಮ್ಮಾನ್ಸಲ್ಲಿ ಓದ್ತಿರ್ಬೇಕಾದ್ರೆ ಇದ್ರ ಬಗ್ಗೆ ಸಾಕಷ್ಟು ನಮಗೆ ಇದ್ರ ಬಗ್ಗೆ ಟ್ರೈನ್ ಕೊಟ್ಟಿದ್ದಾರೆ, ಹೆಂಗೆ ಹೌ ಟು ರೈಟ್. ಮೂರನೇದೇನಂತ ಹೇಳಿದ್ರೆ ಫಾರ್ ನೋ ರೀಸನ್, ಫಾರ್ ನಾಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಅನ್ಅಂಡರ್ಸ್ಟ್ಯಾಂಡಬಲ್ ಬಿಹೇವಿಯರ್. ಯಾಕೆ ಈ ಥರ ಮಾಡ್ತೀನಿ ಅಂತ ಗೊತ್ತೇ ಆಗೋದಿಲ್ಲ. ಬಿಜಾರ್ ಐಡಿಯಾಸ್ ಜೀವನದ ಬಗ್ಗೆ, ಆಯಿತಾ? ಅವನ ಆಲೋಚನೆಗಳು ನಿಮ್ಗೆ ಅರ್ಥಕ್ಕೆ ಸಿಗೋದಿಲ್ಲ. ಆ ಥರ ಅವನ ಆಲೋಚನೆಗಳು ಅರ್ಥಕ್ಕೆ ಸಿಗೋದಿಲ್ಲ. ಈ ಥರ ವ್ಯಕ್ತಿಗಳನ್ನು ನೀವು ನೋಡಿದಾಗ, ಗೊತ್ತಾದಾಗ ನಿಮ್ಮ ಮನಸ್ಸಿಗೆ ಫಸ್ಟ್ ಬರಬೇಕಾದಂಥದ್ದು ಪ್ರಾಬಬಲಿ ಈ ನೀಡ್ಸ್ ಟು ಬಿ ಇವಾಲ್ಯುವೇಟೆಡ್ ಫಾರ್ ಎ ಸೈಕ್ಯಾಟ್ರಿಕ್ ಪ್ರಾಬ್ಲಮ್. ಸಮಾಜದ ಕಟ್ಟುನಿಟ್ಟಿಗೆ, ಕುಟುಂಬದ ಆಚರಣೆಗಳಿಗೆ, ಸ್ನೇಹಿತರ ಭಾವನೆಗಳಿಗೆ ಎಲ್ಲದಕ್ಕೂ ವಿರುದ್ಧವಾಗಿರ್ತಕ್ಕಂಥ ವರ್ತನೆಗಳು. ಓಕೆ, ನೆಕ್ಸ್ಟ್ ಕ್ವಶನ್ ಈಗ ಬರ್ತೀನಿ. ನೀವು ಕೇಳಿದ್ದು ಸಾರಿ. ಹೌದು, ನಾನು ಕೇಳಿದ್ದು ಅವ್ರು ಒಪ್ಕೊಳ್ಳಿಕ್ಕೆ ತಯಾರಿರುವುದು. ಹಾಂ, ಎಸ್. ಈಗ ನಮ್ಮಲ್ಲಿ ತೊಂದರೆ ಇದೆ ಅಂತ ಅವನು ಒಪ್ಕೊಳ್ಳೋದಿಲ್ಲ. ಎಲ್ಲರಿಗೂ ಅನಿಸುತ್ತೆ ಇವನು ತೊಂದರೆ ಇದೆ ಅಂತ. ಇಟ್ಸ್ ಎ ವೆರಿ ವೆರಿ ಗುಡ್ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ. ಅದಕ್ಕೆ ನಮ್ಮಲ್ಲಿ ಹೇಳ್ತೇವೆ ಇನ್ಸೈಟ್, ಆಬ್ಸೆಂಟ್, ಪಾರ್ಷಿಯಲ್, ಪ್ರೆಸೆಂಟ್ ಅಂತ ಇದೆ ಒಂದು ಕ್ಲಾಸ್. ಅಂದರೆ ಅವನ ಸಮಸ್ಯೆ ಬಗ್ಗೆ ಅವನಿಗೆ ಇನ್ಸೈಟ್ ಇದೆ ಅಂದರೆ ಅವನು ಅಬ್ನಾರ್ಮಲ್ ಅಲ್ಲ, ಆಯಿತಾ? ಪಾರ್ಷಿಯಲ್ ಇದ್ದರೆ ಅಲ್ಪ ಸ್ವಲ್ಪ ಗೊತ್ತು, ರೈಟ್? ಸೊ ಆ ಇನ್ಸೈಟ್ ಆಧಾರದ ಮೇಲೂ ಕೂಡ ನಾವು ಡಯಾಗ್ನೈಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಸೊ ಇದನ್ನು ನಿಮ್ಮ ಟೆಕ್ನಿಕಲ್ ಅಂತ ನನಗೆ ಹೇಳಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಭ್ರಮೆ ಅಂತ ಒಂದು ಕಾಯಿಲೆ ಇದೆ, ಡೆಲ್ಯೂಷನಲ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ. ಡೆಲ್ಯೂಷನಲ್ ಡಿಸಾರ್ಡರ್ ಅಂದರೆ ಏನಿಲ್ಲ, ಅದು ಅವನು ಅಂದ್ಕೊಂಡಿರ್ತಾನೆ, ಆಯಿತಾ? ಅದು ಬೇರೆಯವ್ರಿಗೆ ಅನಿಸೋದಿಲ್ಲ. ಅವನು ಅಂದ್ಕೊಳ್ತಾನೆ ಈ ಡಿಕ್ಲೇರ್ಸ್ ಹಿಮ್ಸೆಲ್ಫ್ ಆಸ್ ನಂಬರ್ 1 ಗ್ರೇಟ್ ಮ್ಯಾನ್, ಆಯಿತಾ? ಎಕ್ಸ್ಟೆನ್ಸಿವ್ ಹಣ ಖರ್ಚು ಮಾಡ್ತಾನೆ, ತುಂಬ ಏನೋ ಈಡೇರಿಸಲು ಆಗದಂಥ ಆಸೆಗಳು ಇಟ್ಕೊಂಡಿರ್ತಾನೆ, ಗೊತ್ತಾ? ಎಕ್ಸ್ಟ್ರಾಆರ್ಡಿನರಿಲಿ ಸ್ಪೆಂಡಿಂಗ್, ಆಯಿತಾ? ವೆರಿ ವೆರಿ ಎಕ್ಸ್ಪೆನ್ಸಿವ್ ಏನೋ ಎಲ್ಲ ಐಡಿಯಾಸ್, ಎಕ್ಸ್ಪೆನ್ಸಿವ್ ಐಡಿಯಾಸ್. ಜನ ಒಪ್ಕೊಳ್ಳೋಕೆ ರೆಡಿ ಇರೋದಿಲ್ಲ. ನೀವು ಹೇಳಿದ್ರೆ ಯಾಕಪ್ಪ ಈ ಥರ ಮಾಡ್ತೀಯ ಅಂತ ಹೇಳಿದ್ರೆ, ನೋ ನೋ ಐ ಆಮ್ ರೈಟ್, ಎವ್ರಿಬಡಿ ಈಸ್ ರಾಂಗ್, ರೈಟ್? ಸೊ ಆಬ್ಸೆಂಟ್ ಆಫ್ ಇನ್ಸೈಟ್ ಅಬೌಟ್ ಇಸ್ ಓನ್ ಪ್ರಾಬ್ಲಮ್, ಇಟ್ಸ್ ಎ ವೆರಿ ಗುಡ್ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ. ನಿಮಗೆ ಒಂದು ದೃಷ್ಟಾಂತ ಕೊಡ್ತೇನೆ. ಇದು ಜಸ್ಟ್ ನಾವು ಜ್ಞಾಪಕ ಬಂತು ನನಗೆ. ಖಂಡಿತ ಹೇಳಿ ಸರ್. ಹಾಂ, ಇದು ನಾವು ಸ್ಟಡೀಸ್ ಮಾಡಿರ್ತಿರ್ಬೇಕಾದ್ರೆ, ಯಾಕೆಂದರೆ ನನ್ನ ವಿದ್ಯಾಭ್ಯಾಸ ಆಗಿದ್ದೆಲ್ಲ ನಿಮ್ಯಾನ್ಸಲ್ಲಿ ಈ ವಿಚಾರವಾಗಿ, ಅವರ ಮಗ SSLCನ ಸೆಕೆಂಡ್ ಅಟೆಂಪ್ಟ್ ಪಾಸ್ ಮಾಡಿದ. ಸೊ ಏನು ಮಾಡ್ಬೋದು ಆ್ಯಸ್ ಎ ಪೇರೆಂಟ್? ಈ ಹ್ಯಾಡ್ ಎ ರೂರಲ್ ಬ್ಯಾಕ್ಗ್ರೌಂಡ್. ಪ್ರಾಬಲಿ ಸಂತೋಷವಾಗಿ 4 ಜನಕ್ಕೆ ಹೇಳ್ಬೋದು, ಸ್ವೀಟ್ ಕೊಡ್ಬೋದು, ಓಕೆ ರೈಟ್? ಎಂಟೈರ್ ವಿಲೇಜ್ಗೆ ಸಿಕ್ಕಾಪಟ್ಟೆ ದೊಡ್ಡ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿ ಪಾರ್ಟಿ ಕೊಟ್ಬಿಟ್ಟ. ಮಗ SSLC 2ನೇ ಸಲ ಪಾಸ್ ಆದ್ದಕ್ಕೆ his behavior was not appropriate to that situation, right? Inadequate or inappropriate, appropriate ಆಗಿದ್ದರೆ, inappropriate ಆಗಿದ್ದರೆ, that's indication for us. ಸೊ ಅವನು ಯಾಗ ಮಗ ಚೆನ್ನಾಗಿ ಓದ್ತಾಯಿಲ್ಲ ಅಂತ ಕರ್ಕೊಂಡು ಬಂದು, ಫೈನಲಿ ವಿ ಹ್ಯಾಡ್ ಟು ಟ್ರೀಟ್ ಇಸ್ ಫಾದರ್, ನಾಟ್ ಹಿಮ್. ಓಕೆ, ಯಾಕೆಂದ್ರೆ ಈ ಹ್ಯಾಡ್ ಡಿಸೈನ್ ಆ ಥರ ಒಂದು ಭ್ರಮೆ ಇತ್ತು ಅವನಿಗೆ, ಏನೋ ನನ್ನ ಮಗ ಚೆನ್ನಾಗಿ ಓದ್ತಾನೆ ಅಂತ. ಅದಕ್ಕೆ ಟೆಕ್ನಿಕಲ್ ಹೇಳಬೇಕು ಅಂದರೆ ಇಸ್ ಕಾಲ್ಡ್ ಡೆಲ್ಯೂಷನ್ ಆಫ್ ಗ್ರ್ಯಾಂಡಿಯಾಸಿಟಿ. ಯು ಕ್ಯಾನ್ ಗೂಗಲ್ ಇಟ್ ಔಟ್, ಯು ಗೆಟ್ ದ ಡೀಟೇಲ್ಸ್, ಆಯಿತಾ? ಅಂದರೆ ಇದು ಒಂದು ನಾವು ನಿರೀಕ್ಷಣೆ ಮಾಡದಿರತಕ್ಕಂಥ ಒಂದು ವರ್ತನೆ, ಅದು ಅವನಿಗೆ ಕರೆಕ್ಟು. ದಿ ಎಮೋಷನ್ಸ್ ಇಫೋರಿಕ್, ಓಕೆ, ನಾಟ್ ಇನ್ ರಿಲೇಷನ್ ಟು ದಿ ರಿಯಾಲಿಟಿ. ಸರ್, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಾಟ್ ಬರುತ್ತೆ ನನಗೆ. ಇವತ್ತು ನಿನ್ನೆ ನೀವು ನೋಡಿದ್ರೆ ಎಲ್ಲ ಕಡೆ ಒಂದು ಪ್ರಮೋಟ್ ಏನ್ ಮಾಡ್ತಿರೋ, ನಿನ್ಗೆ ಹೇಗ್ಬೇಕು ಹಾಗಿರೋ ಒಂದು ಲೈಫ್ ಇರೋದು, ನಿನ್ಗೆ ಏನಿಷ್ಟ ಅದನ್ನ ಮಾಡು. ಮೋಸ್ಟ್ಲಿ ಸಮ್ ಆಫ್ ದಿಸ್ ಆಲ್ಸೋ ಕ್ಯಾನ್ ಲೀಡ್ ಟು ಸೈಕಲಾಜಿಕಲ್ ಇಶ್ಯೂಸ್. ಅಲ್ಲ, ಅದು ನೀನು ಇಷ್ಟ ಬಂದಂಗೆ ಇರು ಅಂದರೆ ಇಷ್ಟ ಬಂದಂಗೆ ಇರು, ಸಮಾಜದ ಕಟ್ಟುನಿಟ್ಟಿನ ಒಳಗಡೆ ಅದನ್ನು ನಾವು ಸೇರಿಸೋದಿಲ್ಲ. ಅದು ಬಹಳ ಬಹಳ ಇಂಪಾರ್ಟೆಂಟ್. ಹೌದು. ಎನಿಥಿಂಗ್ ವಿಚ್ ಇಸ್ ನಾಟ್ ಅಕ್ಸೆಪ್ಟೆಡ್ ಟು ದಿ ಗ್ರೂಪ್, ಟು ದಿ ಫ್ಯಾಮಿಲಿ, ಟು ದಿ ಬಿಗ್ಗರ್ ಕಮ್ಯುನಿಟಿ ಕೆನಾಟ್ ಬಿ ಕನ್ಸಿಡರ್ಡ್ as ನಾರ್ಮಲ್ ಬಿಹೇವಿಯರ್. ಖಂಡಿತ, ರೈಟ್? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದು. ಸೊ ನೀ ಇಷ್ಟ ಬಂದಂಗೆ ಇರು ಅಂದರೆ ಇಷ್ಟ ಬಂದಂಗೆ ಇರು ವಿತಿನ್ ಸೊಸೈಟಲ್ ನಾರ್ಮ್ಸ್. ಹೂ ಇಸ್ ಪ್ರಿವೆಂಟಿಂಗ್ ಯು? ಸರ್, ಈಗ ನಾನು 25 ವರ್ಷದಿಂದ ಕಾರ್ಪೊರೇಟ್ಸ್ಗೆ ಕೆಲಸ ಮಾಡ್ತಾ ಇದ್ದೇನೆ, ಕಂಪನಿಗಳಿಗೆ, ಬೇರೆ ಬೇರೆ ಕಂಪನಿಗಳಿಗೆ ಕೆಲಸ ಮಾಡ್ತಾ ಇದ್ದೇನೆ. ಆ್ಯಂಡ್ ಐ ಆಮ್ ಆಲ್ಸೋ ಫಾರ್ಚುನೇಟ್ ಇನಫ್ ಟು ವರ್ಕ್ ವಿತ್ ಪೀಪಲ್ ಅಕ್ರಾಸ್ ದ ಗ್ಲೋಬ್, ಲೀಡ್ ಟೀಮ್ಸ್ ಎಲ್ಲ. ಈಗ ನಮ್ಮ ಕಂಪನಿಗಳಲ್ಲಿ ನಾನು ತುಂಬಾ ಸಲ ಕೇಳ್ತೇನೆ, ಈಗ ವರ್ಕ್ ಲೈಫ್ ಬ್ಯಾಲೆನ್ಸ್ ಇಲ್ಲ, ಅಥವಾ ಸ್ಟ್ರೆಸ್ ಆಯಿತು, ನನಗೆ ಬರ್ನ್ಔಟ್ ಆಯಿತು. ಇದರ ಬಗ್ಗೆ ನಿಮ್ಮ ಅಸೆಸ್ಮೆಂಟ್ ಏನು ಸರ್? ಯು ಹ್ಯಾವ್ ಡನ್ ಎಕ್ಸ್ಟೆನ್ಸಿವ್ ರಿಸರ್ಚ್ ಆನ್ ಡಿಫರೆಂಟ್ ಟಾಪಿಕ್ಸ್. ವಾಟ್ ಡು ಯು ಥಿಂಕ್ ಅಬೌಟ್ ದೀಸ್ ಕೈಂಡ್ ಆಫ್ ಟಾಪಿಕ್ಸ್?
ಈಗ ನೀವು 2 ಡೈಮೆನ್ಷನ್ಸ್ ನಿಮ್ಮ ಪ್ರಶ್ನೆಯಲ್ಲಿ. ಒಂದು ಬ್ಯಾಲೆನ್ಸಿಂಗ್ ವರ್ಕ್ ಲೈಫ್, ಓಕೆ. ಎರಡನೇದು ಬರ್ನ್ಔಟ್ ಇಶ್ಯೂ. ಹೇಳ್ತೀನಿ ಮಿಸ್ಟರ್ ಪ್ರಶಾಂತ್, ಪೀಪಲ್ ಮೇ ನಾಟ್ ಅಗ್ರಿ ವಿತ್ ಮೀ, ಬಟ್ ಸ್ಟಿಲ್ ಐ ಸ್ಟಿಕ್ ಆನ್ ಟು ಮೈ ಅಬ್ಸರ್ವೇಷನ್ಸ್ ಬಿಕಾಸ್ ಐ ಆಮ್ ಕನ್ವಿನ್ಸ್ಡ್ ವಿತ್ ಮೈ ಪ್ರಾಕ್ಟೀಸ್. ದೇರ್ ಇಸ್ ನಥಿಂಗ್ ಕಾಲ್ಡ್ ಬರ್ನ್ಔಟ್ if you really like the job that you're doing it. Go and ask to a mother who has 5 children whether she experienced burnout. No. Right? Go and ask. ಖಂಡಿತ. My family, for example, normally I won't give my examples, but it's a very important aspect you brought in because I have seen many patients coming from the corporate sector. Go and ask a mother, okay, till the age of 70, 75, she never say I am burnout. ಖಂಡಿತ. Right? Suppose, you tell one thing, your working hours are 10 to 5, work 5 to 6, 1 hour extra, right? You get 3 times of your salary. Let me see whether they say, no, burnout, I will not work. I'm just giving an example. ಹೌದು. Why? No, you're talking to me now in Napa. Go and ask some of the people here, Kiran or Shashank or, some other my friends who are here, right? ಅವ್ರು ಕೆಲಸ ಮುಗಿಸ್ಕೊಂಡು ಬರ್ತಾರೆ ಆ್ಯಂಡ್ ದೆನ್ ಆಫೀಸಲ್ಲಿ ಕೂತ್ಕೊಳ್ತಾರೆ, ಕಮ್ಯುನಿಟಿ ಕೆಲಸ ಮಾಡ್ತಾರೆ. ಆಸ್ಕ್ ದೆಮ್, ಡು ಯು ಎಕ್ಸ್ಪೀರಿಯನ್ಸ್ ಬರ್ನ್ಔಟ್? So burnout is something to do with your attitude, perception, and whether you like the profession or not. And expectation maybe. Definitely, that's the reason. If you like the job, you'll never experience that. This is one aspect of answering this. Second aspect of answer is this. There is a limitation for human concentration, human efforts. ಹೌದು. The moment you feel that your body and mind is not permitting you to take up additional responsibility, you need to withdraw, and you should withdraw. ಈಗ ನಿಮ್ಮದು, ಸಿನ್ಸ್ ಯು ಆರ್ ಎನ್ ಇಂಜಿನಿಯರ್, ಲೆಟ್ ಮಿ ಟೆಲ್ ಯು, ಈಗ ನಿಮ್ಮ ಕಾರ್ ತೊಗೊಂಡಾಗ ಹೇಳ್ತಾರೆ ಆಫ್ಟರ್ ಸೋ ಮೆನಿ ಕಿಲೋಮೀಟರ್ಸ್ ಸ್ಟಾಪ್, ಟೇಕ್ ಎ ಬ್ರೇಕ್. 2 ಗಂಟೆ ಆದಮೇಲೆ ಬ್ರೇಕ್ ತಗೊಳ್ಳಿ, ಸ್ಟ್ರೆಚ್ ಬ್ರೇಕ್ ತಗೊಳ್ಳಿ. ವೆನ್ ಇಂಜಿನ್ ನೀಡ್ಸ್ ಎ ಬ್ರೇಕ್, ವೈ ನಾಟ್ ವಿ ಟೇಕ್ ಎ ಬ್ರೇಕ್? ಸೊ ಹೂ ಟೋಲ್ಡ್ ಯು ಟು ವರ್ಕ್ ಫ್ರಮ್ somebody gave in sorry, I should not quote this, but I'll quote this because I'm a professional, right? 90 hours. The paper it has come, 90 hours. ದೊಡ್ಡ ಟಾಪಿಕ್ 90 ಗಂಟೆ ಕೆಲಸ. ಅದು ದೊಡ್ಡ, ಈಗ ಒಂದು ಪಬ್ಲಿಕ್ ಡೊಮೇನ್ಲಿ ಚೆನ್ನಾಗಿ ಡಿಸ್ಕಷನ್ ಆಗ್ತಾ ಇದೆ. ಅಷ್ಟು ಮಾತ್ರ ನಿಮ್ಮ ಹೆಂಡತಿ ಮುಖವನ್ನು ಜಾಸ್ತಿ ಟೈಮ್ ನೋಡಬೇಡಿ, ಬಂದು 90 ಗಂಟೆ ಕೆಲಸ. Then I will ask you a funny question, then whose face we should see? Or I don't want somebody else to see my wife's face when I'm working 90 hours. If you say that, don't see your wife's face more often, then so ಹಾಗಾಗಿ no. These are all just statements. It doesn't qualify because there is no empirical data. There is no empirical data to say that you should like that, So, direct answer to your question is that I am not saying that there will not be, burnout hatra agala anta ಏನಲ್ಲ, but burnout has to be looked from person's dimension. Okay? What is causing burnout in him may not cause burnout in another person. How? It all goes by our coping abilities, skills, right? And how you make up for that. It's very, very important. Suppose, let's say that, Prashant, you have a colleague. Your job is 10 to 5. Your boss asks you to work 2 hours extra. You have a very good friend who is also working along with you. You won't feel that. ಖಂಡಿತ. You won't feel that. When other person goes at 5, and if you are asked to work till 8 o'clock, ಡೆಫಿನೆಟ್ಲಿ ಬರ್ನ್ಔಟ್ ಜಾಸ್ತಿ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ. ಯು ಆರ್ ಸೀಯಿಂಗ್ ಲೈಕ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ಒಂದು ಎನ್ವೈರ್ಮೆಂಟ್, ಎರಡನೇದಾಗಿ ಇಟ್ ಈಸ್ ಆಲ್ಸೋ ಎ ಇಂಡಿವಿಜುವಲ್ಸ್ ಚಾಯ್ಸ್ and his ability to cope up. Absolutely. For example, if you take my own example. You repeat that. You made a very good statement. Individual choice. Individual choice and his ability to cope up. ಈಗ ನನಗೆ ಜಾಸ್ತಿ ಕೆಲಸ ಮಾಡೋದು ಇಷ್ಟ. ಐ ನೆವರ್ ಫೇಸ್ ಬರ್ನ್ಔಟ್ ಇನ್ ಮೈ ಲೈಫ್ ಬಿಕಾಸ್ ಐ ಎಂಜಾಯ್. ನಂಗೆ ಕೆಲಸ ಮಾಡೋದೇ ಇಷ್ಟ, ನಂಗೆ ಅದ್ರಲ್ಲಿ ತುಂಬ ಖುಷಿ ಸಿಗ್ತದೆ. ಸೇಮ್ ಟೈಮ್ ಐ ಆಮ್ ಏಬಲ್ ಟು ಮ್ಯಾನೇಜ್ ಮೈ ಫ್ಯಾಮಿಲಿ ಟೈಮ್, ರೈಟ್? ಸೊ ಅಲ್ಟಿಮೇಟ್ಲಿ ದ ಪಾಯಿಂಟ್ ವಾಟ್ ಯು ಆರ್ ಟ್ರೈಂಗ್ ಟು ಮೇಕ್ ಇಸ್ you make sure that you enjoy what you're doing. Absolutely. And there is fairness in the system. Very good. And then ensure that if you are feeling it is going beyond your ability or capability, stop. Take a break. Withdraw. ಉದಾಹರಣೆ ಕೊಡ್ತೇನೆ ನಿಮಗೆ. ಸೊ ಯು ಕ್ಯಾನ್ ಆಸ್ಕ್ ಮೈ ವೈಫ್ ಆಸ್ ಯು ವಿಲ್ ಟೆಲ್ ಯು ಮೈ ವೈಫ್. ನಾನು ಬಿಗಿನಿಂಗ್ ಆಫ್ ಮೈ ಸರ್ವಿಸ್ನಲ್ಲಿ ಸಾಟರ್ಡೇಸ್ ಐ ಯೂಸ್ ಟು ಗೋ ಟು ಹಾಸ್ಪಿಟಲ್ ಅಟ್ 10:30 ಅರೌಂಡ್. ಯೂಸ್ ಟು ಕಮ್ ಬ್ಯಾಕ್ ಅರೌಂಡ್ 10:30, 11 o'clock. Right? Imagine seeing 20-25 psychiatric patients is not an easy job. Kandita. And one person asked me, Doctor, morning you came with a smile, and last patient that you see, I saw a smile on your face. How it's possible?
Then I said, I always look at every patient as a new patient and I enjoy my work. If you enjoy your work, no problem. But take break. That's for medical reasons. When I'm talking about break, medical reasons. Because if you sit like this for 2 hours, 3 hours, blood circulation will not be there. How? You can experience and there will be swelling on your foot. How? So after 45 minutes, 1 hour, get up, just walk around, come back, sit again. Like as I told you, car example. Give about half an hour break. Good for the car and good for the driver and good for you also. Then get back. ಹೌದು ಸರ್, ಈಗ ನೀವು ಬೇರೆ ಬೇರೆ ಏಜ್ ಗ್ರೂಪ್ನ ಪೇಷಂಟ್ಸ್ಗಳಿಗೆ ಸಪೋರ್ಟ್ ಮಾಡ್ತೀರಿ. ಈಗ ಒಂದು ಇತ್ತೀಚೆಗೆ ಒಂದು ಟಾಪಿಕ್ ನಡೀತಾ ಇದೆ, ಜೆನ್ಜಿ ಆರ್ ನಾಟ್ ಗುಡ್ ಎಂಪ್ಲಾಯೀಸ್, ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ ಅಥವಾ ಅವರಿಗೆ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಬರಲ್ಲ, ಈ ಒಂದು ಜನರಲ್ ಪರ್ಸೆಪ್ಷನ್ಗಳು ಕ್ರಿಯೇಟ್ ಆಗ್ತಾ ಇದೆ. ಬಟ್ ಆಸ್ ಎ ಲೀಡರ್ I don't agree or believe in that. I feel it is just a difference of generation and way they want to be treated and what is the value system for them. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಸರ್? ನೀವು ತುಂಬ ಜನ ಜೆನ್ಜಿ ಅಂದರೆ ಜನರಲಿ 20-25 ಇಯರ್ಸಲ್ಲಿ ಇರೋರನ್ನು ತುಂಬ ಜನರನ್ನು ನೀವು ಟ್ರೀಟ್ ಮಾಡಿರ್ತೀರಾ, ಸಪೋರ್ಟ್ ಮಾಡಿರ್ತೀರಾ. ಸೊ ಅವ್ರು ಹೇಗೆ ಡಿಫ್ರೆಂಟು ನಿಮ್ಮ ಪ್ರಕಾರ? ನೋಡಿ, ಈ ಹಾರ್ಡ್ ವರ್ಕ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇದರ 2 ಥಿಂಗ್ಸ್. ಒಂದು ಕೆಲಸನ ನೀವು 1 hour ಮಾಡ್ಬೋದು, ಅದೇ ಕೆಲಸನ ಇನ್ನೊಬ್ಬ ಅರ್ಧ ಗಂಟೆ ಮಾಡ್ಬೋದು. What is important to you is that whether the job is done to your satisfaction, right? To your satisfaction andre, not to your boss satisfaction. To the satisfaction means doing justice to the job. ಹೌದು, ಆ ವ್ಯಾಲ್ಯೂ ಅಂಡ್ ಡೆಲಿವರಿ ಮಾಡಬೇಕು ನಾನು ಮಾಡೋದು. What difference it makes when your target is achieved? Again, if the target is achievable target ಇರಬೇಕು. ಆ ಕೆಲಸನ ನೀವು ಅರ್ಧ ಗಂಟೆಯಲ್ಲಿ ಮಾಡಿ, 1 ಗಂಟೆಯಲ್ಲಿ ಮಾಡಿ, 2 hours ಮಾಡಿ. Leave the option to the employee. Very, very important. ಏನಾಗುತ್ತೆ ಮಿಸ್ಟರ್ ಪ್ರಶಾಂತ್, ಲೆಟ್ ಮಿ ಟೆಲ್ ಯು ವೈ we find a lot of interpersonal conflicts between employer and employees. This one, he doesn't know what to expect from him. Number 2, his expectations may be more, okay, over expectations irbodu. Third, very important, he ಏನು ಹೇಳ್ತೀವಿ ನಾವು ಅದಕ್ಕೆ, ಅವರ ಒಂದು ಪ್ರೆಸ್ಟೇಷನ್ಸು ಅವರ ಇದನ್ನ ತಗೊಂಡೋಗ್ಬಿಟ್ಟು ಇವ್ರ ಮೇಲೆ ಹಾಕೋದು. ಹೌದು, ಇಂಥ ಸಂದರ್ಭದಲ್ಲಿ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ. Now, let me give a direct answer to your question. Whether it's a teenager or an experienced worker, what is important, right, for an employer or anybody is that whether a job is done to the expectations required for to do that job. ಅಷ್ಟು ಫೋಕಸ್ ಮಾಡಿದ್ರೆ ಸಾಕು. ಸೊ ಬೇರೆ ಟಚ್ ಅಪ್ ಮಾಡಕ್ಕೆ ಹೋಗಬಾರ್ದು. and we have to just create an environment where people from the diverse background and diverse age group feels comfortable to work as that. And one research says, because I was also a researcher, a lot of research ಮಾಡಿದ್ದೇನೆ, ಏನು ಅಂತ ಹೇಳಿದ್ರೆ, with good interpersonal relationship you can make anybody to work the way you want him to work. That's very, very important. So ಯಾಕೆಂದ್ರೆ, see, I will tell you, it's not that, see, you are not handling a machine where you can manipulate. There are you are handling a human being. Emotions involved. Emotions involved. Emotions very, very involved. No, this aspect, I very, very religiously, ritually, I have inbuilt into this my profession. ಆಯಿತಾ? ಯಾವುದೇ ನಮ್ಮ ಒಬ್ಬ ಸೈಕ್ಯಾಟ್ರಿಕ್ ಅದು ಪ್ರಾಬ್ಲಮ್ ಇರ್ತಕ್ಕಂಥ ನಾವು ಅವ್ರನ್ನ ಪೇಷಂಟ್ ಅಂತ ನಾವು ಕರೆಯೋದಿಲ್ಲ, ಮಾನಸಿಕ ರೋಗಿ ಅಂತ ನಾವು ಕರೆಯೋದಿಲ್ಲ, ಪರ್ಸನ್ ವಿತ್ ಪ್ರಾಬ್ಲಮ್ ಅಂತಲೇ ನಾವು ಕರೆಯೋದು. ಹೌದು, ಈಗ ನಾವು ನಮಗೆ ಜ್ವರ ಶೀತ ಆದ್ರೆ ಎಷ್ಟು ನಾರ್ಮಲ್ ಆಗಿ ತಗೋತೀವೋ, ಇವತ್ತು ಮಾನಸಿಕ ಸಮಸ್ಯೆನೂ ಅಷ್ಟೇ ನಾರ್ಮಲ್ ಅಲ್ಲ. ಹೌದು. ದ ಫಸ್ಟ್ ಥಿಂಗ್ ಐ ಡೂ, ರೈಟ್, ಇನ್ ಮೈ 35+ years ಆಫ್ ಪ್ರಾಕ್ಟೀಸ್, ಏನು ಅಂತ ಹೇಳಿದ್ರೆ, ಐ ಮೇಕ್ ಹಿಮ್ ಕಂಫರ್ಟಬಲ್. ಐ ಆಲ್ವೇಸ್ ಸೇ psychological comfortness is necessary for anyone to communicate and interact with you, right? So I always say to my students also, because I take classes, I was teaching and medical students ಎಲ್ಲ ಬರ್ತಾರೆ, internship ಎಲ್ಲ ಬರ್ತಾರೆ. The first job of a mental health professional, for that matter any professional, is to make the other person sitting across you at ease. EASA. ಸೊ ನೀವು ಹೇಳಿದ್ದು ತುಂಬಾ ಇಂಪಾರ್ಟೆಂಟ್. ಸೈಕಲಾಜಿಕಲ್ ಕಂಫರ್ಟ್ಸ್ ಕ್ರಿಯೇಟ್ ಮಾಡಿದ್ರೆ ವಿತೌಟ್ ಎನಿ ಇನಿಬಿಷನ್ ಕಮ್ಯುನಿಕೇಟ್ಸ್ ಟು ಯು. ಸರ್, ಕಲ್ಚರಲ್ಲಿ ಒಂದು ಸೇಫ್ಟಿ, ಸೈಕಲಾಜಿಕಲ್ ಕಂಫರ್ಟ್ ಬಂದ್ರೆ ಜನ they themselves go out of their way and work and deliver result. It's a very, very, very important point you are bringing. ಸರ್, ಈಗ ನಾವು Gen Z ಬಗ್ಗೆ ಮಾತಾಡ್ತಾ ಇದ್ವಿ. And we'll also talk about social media. Okay. ಈಗ ಇಟ್ಸ್ ಅ ಸೋಷಿಯಲ್ ಮೀಡಿಯಾ ಯುಗ. ಎಲ್ರಿಗೂ 30 seconds ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಬೇಕು. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ನೋಡ್ತೇವೆ, ಏನೇನೋ ಕಂಪ್ಯಾರಿಸನ್ ಬರುತ್ತೆ. ಆ್ಯಂಡ್ ಆಲ್ಸೋ ವಿ ಹಿಯರ್ ಅಬೌಟ್ ವರ್ಡ್ಸ್ ಲೈಕ್ ಐ ಆಮ್ ಡಿಪ್ರೆಷನ್, ಇದೆಲ್ಲ ತುಂಬ ಲೈಟಾಗಿ ಜನ ಯೂಸ್ ಮಾಡ್ತಾರೆ ಅಂತ ಯಾಕೋ ನನಗೆ ಅನಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಏನಾಗಿದೆ ಅಂದರೆ, ಈಗ ಸೋಷಿಯಲ್ ಮೀಡಿಯಾ, ಟಿ ವಿ ಆಗಲಿ ಯಾವುದೇ ಆಗಲಿ,
ನನ್ನ ಪರ್ಸನಲ್ ಒಪಿನಿಯನ್. ಇಟ್ ಹ್ಯಾಸ್ ಕಮ್, ಇಟ್ ಇಸ್ ಇಯರ್, ಇಟ್ ವಿಲ್ ಬಿ ದೇ. ಅದರಲ್ಲಿ ಎರಡು ಮಾತಿಲ್ಲ. ಕೆಲವು ಜನ ಬಂದು ಹೇಳ್ತಾರೆ, ನಾವು ಮಗು ಹಾಳಾಗುತ್ತೆ ಅಂತ ಟಿ ವಿ ಹಾಕೋದಿನ ನಿಲ್ಲಿಸ್ಬಿಟ್ಟಿದ್ದೀವಿ. ಅವನು ಇಲ್ಲಿ ನೋಡಿದ್ರೆ ಬೇರೆ ಕಡೆ ನೋಡ್ತಾನೆ, ಆಯಿತಾ. ಅವನಿಗೆ ನಾವು ಮೊಬೈಲ್ ಕೊಡೋದನ್ನು ಅದನ್ನು ಕೊಡೋದನ್ನು ಸ್ಟಾಪ್ ಮಾಡಿದ್ದೀವಿ, ಬೇರೆ ಕಡೆ ತೊಗೊಳ್ತಾನೆ. ಲೆಟ್ಸ್ ಅಕ್ಸೆಪ್ಟ್ ದ ಫ್ಯಾಕ್ಟ್ ದಟ್ ಸೋಷಿಯಲ್ ಮೀಡಿಯಾ ವಾಸ್ ದೇರ್, ಈಸ್ ದೇರ್, ಇಟ್ ವಿಲ್ ಬಿ ದೇರ್. ನೋ ಕಾಂಪ್ರಮೈಸ್ ವಿತ್ ದಟ್. ಪಾಯಿಂಟ್ 1. ಪಾಯಿಂಟ್ ನಂಬರ್ 2, ಇಟ್ ಈಸ್ ಫಾರ್ ಅಸ್ ಟು ಟೇಕ್ ದಿ ಬೆಸ್ಟ್ ಆಫ್ ಇಟ್ ಅಲ್ವಾ. ಸಾಮಾನ್ಯ ಉದಾಹರಣೆ ಕೊಡ್ತೀನಿ. ನಾವು ಬಟ್ಟೆ ತೊಗೊಳಕ್ಕೆ ಹೋದರೆ 10 ನಿಮಿಷ 15 ನಿಮಿಷ ಆ ಕಡೆ ಈ ಕಡೆ ಈ ಕಡೆ ಎಲ್ಲ ನೋಡಿ ಸರಿಯಾದ ಹ್ಯಾಕ್ ಸೆಲೆಕ್ಟ್ ಮಾಡ್ಕೊಳ್ತೀವೋ ಹಾಗೆ ಆ ರೀತಿನ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಮಾನಸಿಕವಾಗಿ ಅನುಕೂಲವಾಗತಕ್ಕಂಥದ್ದನ್ನು ನಾವು ಮಾತ್ರ ಸೆಲೆಕ್ಟ್ ಮಾಡಬೇಕು. ಪಾಯಿಂಟ್ 1. ಹೌದು. ನೆಕ್ಸ್ಟ್ ನೀವು ಹೇಳಿದ್ರಿ, ಜನ ಇತ್ತೀಚೆಗೆ ಎಲ್ಲದಕ್ಕೂ ನನಗೆ ಡಿಪ್ರೆಷನ್ ಇದೆ ಅಂತ ಏನು ಹೇಳ್ತಾರೆ. ದಟ್ ಇಸ್ ನಾಟ್ ಡಿಪ್ರೆಷನ್ ಟೆಕ್ನಿಕಲಿ. ವಿ ವಿಲ್ ನಾಟ್ ಡಿಫೈನ್ ಇಟ್ ಆ್ಯಸ್ ಎ ಕ್ಲಿನಿಕಲ್ ಡಿಪ್ರೆಷನ್. ಡಿಪ್ರೆಷನ್ಗೆ ತನ್ನದೇ ಆದಂಥ ವ್ಯಾಖ್ಯಾನ ಇದೆ. ಕೆಲವು ವೆಲ್ ಡಿಫೈನ್ಡ್, ಎಕ್ಸ್ಪೆರಿಮೆಂಟೆಡ್, ರಿಸರ್ಚ್ಡ್ ಸಿಂಪ್ಟಮ್ಸ್ ಅಂತ ಇದೆ. ಯಾರೊಬ್ರು ನಮಗೆ ಬಾಸ್ ಬೈದ್ಬಿಟ್ರಪ್ಪ, ಐ ಆಮ್ ಡಿಪ್ರೆಸ್ಡ್. ಇಟ್ ಇಸ್ ನಾಟ್ ಡಿಪ್ರೆಷನ್, ಇಟ್ ಇಸ್ ಜಸ್ಟ್ ಇಂಗ್ಲಿಷ್ ವರ್ಡ್ ಡಿಪ್ರೆಸ್. ಈಗ ನಾನು ಈ ಥರ ಯೋಚನೆ ಮಾಡ್ತೀನಿ, ಈಗ ಬಾಸ್ ನಿಮಗೆ ಬೈದೇ ಇದ್ರೆ ಯು ವಿಲ್ ಬಿ ಡಿಪ್ರೆಸ್ಡ್. ಅವನಿಗೆ ಬೈಬೇಕು ಅಂತ ಅನಿಸಿದ್ದೆ ಬೈದ್ಬಿಟ್ಟ, ರೈಟ್? ಫ್ರೆಂಡ್ಸ್, ಇಟ್ಸ್ ಲೈಕ್ ದಿಸ್. ಇಫ್ ಯುವರ್ ರೆಸ್ಪಾನ್ಸ್ is not appropriate to the response eliciting stimulus, then we look into psychological issues. ಇಲ್ಲ. ಒಬ್ಬರು ಬೈದಾಗ ಬೇಸರ ಮಾಡ್ಕೊಳ್ಳೋದು ನಾರ್ಮಲ್ ರಿಯಾಕ್ಷನ್. ಒಂದು ಕೋಪ ಬರ್ತಕ್ಕಂಥ ಒಂದು ಘಟನೆ ಬಂದಾಗ ಕೋಪ ಮಾಡ್ಕೊಳ್ಳೋದು ನಾರ್ಮಲ್ ರಿಯಾಕ್ಷನ್. ಇಫ್ ದಟ್ persists for a longer duration of time, more than what is expected, then probably it will have a clinical dimension. ಆಯಿತಾ? ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಸಿನ್ಸ್ ಇಸ್ ಎ ಟೆಕ್ನಿಕಲ್ ಕ್ವಶನ್ ಯು ಹ್ಯಾವ್ ಆಸ್ಕ್ಡ್, ಲೆಟ್ ಮಿ ಗಿವ್ ಎ ಟೆಕ್ನಿಕಲ್ ಆನ್ಸರ್ ಟು ದಿಸ್. ಡಿಪ್ರೆಷನ್ ಅಂದರೆ ಒಂದು ಏನು ಅಂತ ಹೇಳಿದ್ರೆ, ಎ ಸ್ಯಾಡ್ ಫೀಲಿಂಗ್, ಪರ್ವೇಡೆಡ್ ಸ್ಯಾಡ್ ಫೀಲಿಂಗ್ ಫಾರ್ ಎ ಲಾಂಗರ್ ಡ್ಯೂರೇಷನ್ ಆಫ್ ಟೈಮ್, ಫಾರ್ ನೋ ರೀಸನ್ ಆರ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ನಂಬರ್ 2, ಲೂಸಿಂಗ್ ಇಂಟ್ರೆಸ್ಟ್ ಇನ್ ಎವ್ರಿಥಿಂಗ್. ಥಿಂಗ್ಸ್ ವಿಚ್ ವರ್ ಮೇಕಿಂಗ್ ಹಿಮ್ ಹ್ಯಾಪಿ ಇಸ್ ನೋ ಮೋರ್ ಎ ಹ್ಯಾಪಿ ಆಕ್ಟಿವಿಟಿ. ಆಸಕ್ತಿನೇ ಇಲ್ಲ, ಆಯಿತಾ? ಎಲ್ಲದರಲ್ಲೂ ಕೂಡ ಪರ್ವೇಡ್ ಹೇಳಿದ್ನೆಲ್ಲ ಹೋಗುತ್ತೆ. ಆಮೇಲೆ ನಿಧಾನಕ್ಕೆ ಈ ಆತ್ಮಹತ್ಯೆಯ ಯೋಚನೆಗಳು ಬರಲಿ ಪ್ರಾರಂಭ ಮಾಡುತ್ತೆ. ಆ್ಯಂಡ್ ದಿ ಸಾರ್ಟ್ ಆಫ್ ದೇ ಸ್ಟಾರ್ಟ್ ಫೀಲಿಂಗ್ ಎಂಪ್ಟಿನೆಸ್ ಇನ್ ವಾಟ್ ಎವರ್ ದೇ ಡೂ. ಏನೂ ಇಲ್ಲ ಅನ್ನತಕ್ಕಂಥದ್ದು. ಇದರಿಂದ ಬಿಕಾಸ್ ಆಫ್ ದೀಸ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್, ಇಫ್ ದೇರ್ಸ್ ಎ ಡಿಟೋರಿಯೇಷನ್ ಇನ್ ಇಸ್ ಸೋಷಿಯಲ್ ರಿಲೇಷನ್ಶಿಪ್ಸ್, ಡಿಟೋರಿಯೇಷನ್ ಇನ್ ಇಸ್ ವರ್ಕ್ ಪರ್ಫಾರ್ಮೆನ್ಸ್, ರೈಟ್? ಆವಾಗ ನಾವು ಇದನ್ನು ಡಿಪ್ರೆಷನ್ ಅಂತ ಡಿಫೈನ್ ಮಾಡ್ತೇವೆ. ಖಂಡಿತ. ನೀವು ಸ್ಪೊರಾಡಿಕ್ ಆಗಿ ಯಾರೋ ಬೈದ್ರು, ಅದಕ್ಕೆ ಬೇಸರ ಆಯಿತು, ಮನೇಲಿ ಯಾರೋ ಸತ್ತೋದ್ರು, ಅಳ್ತಾ ಇದ್ದೀವಿ, ಫೈನ್, ನೋ ಪ್ರಾಬ್ಲಮ್. ಇಸ್ ಆಲ್ ನಾರ್ಮಲ್ ರಿಯಾಕ್ಷನ್ಸ್. ಇಲ್ಲಿ ಒಂದು ಮೇ ಬಿ ಇಂಟೆಲೆಕ್ಚುವಲ್ ಕ್ವೆಶ್ಚನ್. ಈಗ ನೀವು ಇದನ್ನೆಲ್ಲ ಹೇಳುವಾಗ ನಂಗೆ ತಲೆಯಲ್ಲಿ ಏನು ಬಂತು ಅಂದರೆ, ಈ ಸ್ಪಿರಿಚುವಾಲಿಟಿ. ಈಗ ಒಬ್ಬ ಸೈಂಟ್ ಆಗ್ತಾನೆ, ಸೊ ಮೇ ಬಿ ಮೋಸ್ಟ್ ಆಫ್ ದ ಥಿಂಗ್ಸ್ ವಾಟ್ ಯು ಎಕ್ಸ್ಪ್ರೆಸ್ಡ್, ಮೇ ಬಿ ಇನ್ ಅ ವೇ ಇಟ್ ಇಸ್ ಟ್ರೂ. ಲೈಕ್ ಹೀಲ್ ಸಿ ಎಂಪ್ಟಿನೆಸ್ ಇನ್ ಎವ್ರಿಥಿಂಗ್. He or she has no interest in worldly affairs. There's no happiness. They will seek for something else. Is that a kind of depression or something else? It is not at all a depression. That's the way they have, that is the life they have selected. It's again a choice. No, his job is to be like that. To meditate for 1 hour, 2 hours, do puja 3 hours in the morning, 3 hours in the night. That is a job profile for him. And supposing I am a doctor, if I say that, I believe in God and keep doing worship, then who has to see the patient? If an employee working in a company or any professional, if he tells me, you can underline this, that he is very religious, 2 hours puja he does in the morning, 2 hours puja he does in the evening, and he meditates a lot, I doubt his psychological health. Right? Spirituality means what? Spirituality is not that spending your time for something which you are not meant for that. ಪೂಜಾರಿ ಮಾಡಲಿ ಬಿಡಿ, ಅವ್ರ ಕೆಲಸ, ನಿಮಗೆ ಯಾಕೆ? ಬಟ್ ಎಸ್, ಐ ಅಗ್ರಿ ವಿತ್ ಯು ಆನ್ ಒನ್ ಡೈಮೆನ್ಷನ್, ದಟ್ ವಿ ನೀಡ್ ಟು ಹ್ಯಾವ್ ಸ್ಪಿರಿಚುವಲ್ ಡೈಮೆನ್ಷನ್ ಇನ್ ಅವರ್ ಲೈಫ್. ಬ್ಯಾಲೆನ್ಸ್ ಆಗ್ತಿರಬೇಕು. ರೀಸನ್ ಬೀಯಿಂಗ್, ಸ್ಪಿರಿಚುವಾಲಿಟಿ builds ethics in you. So you will be ethical in your work. So ಆ ಥರ ಡೈಮೆನ್ಷನ್ ನಾವು ನೋಡ್ತೀವಿ ಸ್ಪಿರಿಚುವಾಲಿಟಿನ.
ಸೊ ನಾನು ಈ ರೀತಿ ನಾನು ನೋಡ್ಲಿಕ್ಕೆ ಹೋಗೋದಿಲ್ಲ. ಸೊ ಧಾರ್ಮಿಕ ಚಿಂತನೆಗಳು ಬೇಕು, ಧಾರ್ಮಿಕ ಚಿಂತನೆಗಳು ನಮ್ಮ ಬದುಕಾಗಿರಬಾರ್ದು. ಯಾಕೆಂದರೆ ಅದಕ್ಕಾಗಿ ನಾವಿಲ್ಲ. ಅದನ್ನೇ ನಾವು ಬದುಕು ಅಂತ ಚೂಸ್ ಮಾಡಿಕೊಂಡ್ರೆ ಇಟ್ಸ್ ಎ ಡಿಫ್ರೆಂಟ್. ಎ ಸೈಂಟ್ ಹಿ ಹ್ಯಾಸ್ ಟು ಐ ವಿಲ್ ಟೆಲ್ ಯು ಮಿಸ್ಟರ್ ಪ್ರಶಾಂತ್, ಈ ಥರ ಒಂದು ಹಲವಾರು ಪೇಷಂಟ್ಸನ್ನು ನಾನು ನೋಡಿದ್ದೇನೆ. ತಂದೆ ತಾಯಿಗಳು ಬಂದುಬಿಟ್ಟು, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದಟ್ ಒನ್, ಸರ್ ನನ್ನ ಮಗ ಇಂಜಿನಿಯರ್ ಫೈನಲ್ ಇಯರ್ ಓದ್ತಾ ಇದ್ದಾನೆ, ಅವನು ಹೇಳ್ತೇನೆ ನನಗೆ ಪ್ರಪಂಚದಲ್ಲಿ ನಂಬಿಕೆ ಇಲ್ಲ, ರೈಟ್, ನಾನು ಐ ಆಮ್ ಬಿಕಮಿಂಗ್ ಸ್ಪಿರಿಚುವಲ್, ನಾನು ಅಲ್ಲಿ ಸೇರ್ಕೊಳ್ತೀನಿ ಇಲ್ಲಿ ಸೇರ್ಕೊಳ್ತೀನಿ ಅಂತ ಹೇಳ್ತೇನೆ, ಏನು ಮಾಡಬೇಕು? ಇಮ್ಯಾಜಿನ್ ಪೇರೆಂಟ್ಸ್ ಸ್ಪೆಂಡ್ ದೇರ್ ಹಾರ್ಡ್ ಅರ್ನಿಂಗ್ ಮನಿ, ದೇ ಬ್ರಿಂಗ್ ಹಿಮ್ ಅಪ್, ದೇ ಗಿವ್ ಹಿಮ್ ಗುಡ್ ಎಜುಕೇಷನ್, ಎವ್ರಿಥಿಂಗ್. At one point of time, he will come and tell you that I am renouncing the word, I am becoming spiritual, I go to that. It's a sudden deviation. Sudden deviation for no understandable reasons. Then we keltenu yake, what is that which made you to be spiritual so much? Yenaru traumatic experience agide jeevanದಲ್ಲಿ, ಏನಾದ್ರು ಡಿಸಪಾಯಿಂಟ್ಮೆಂಟ್ಸ್ ಆಗಿದೆಯಾ? How life has treated you. ಆವಾಗ ನಮಗೆ ಅಂಡರ್ಸ್ಟ್ಯಾಂಡಬಲ್ ರೀಸನ್ ಸಿಗದೇ ಇದ್ರೆ, then we look in different dimensions. ಮಾನಸಿಕ ಅಸ್ವಸ್ಥತೆನೇ ದೃಷ್ಟಿಯಿಂದಲೇ ನಾವು ನೋಡೋದು. ಹೌದು. ಇಲ್ಲ ಸರ್, ನಂಗೆ ಅರ್ಥ ಆಯ್ತು ನೀವು ಹೇಳಿದ್ದು. ಯಾಕಂದ್ರೆ ಒಂದೇ ಸಲ ಚೇಂಜ್ ಆಗಲ್ಲ, ಆಗೋದಿಲ್ಲ. ಇಮ್ಯಾಜಿನ್ ಸರ್, ಇವಾಗ ಮದುವೆ ಆಗಿದ್ದಾರೆ, ಇಬ್ಬರು ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ನನಗೆ ಸಂಸಾರದಲ್ಲಿ ನಿರಾಸಕ್ತಿ ಬಂದಿದೆ, ನಾನು ಸನ್ಯಾಸಿ ಆಗ್ತೀನಿ, ಇವ್ರೇನು ಮಾಡ್ತು? ಯು ಟೆಲ್ ಮಿ. ಅದಕ್ಕೆ ನೀವು ನಮ್ಮ ಒಂದು ಸನಾತನ ಧರ್ಮ ನೋಡಿದ್ರೆ ಸರ್, there's a stage, right? ಬಾಲ್ಯ, ಯೌವನ, Yes, definitely. absolutely, ಸನ್ಯಾಸ. Very much right. Very much right. There is scientific element to that. ಹೌದು. This observation has scientific base. ಹೌದು ಸರ್. ಈಗ ನೀವು ವೆರಿ ಕ್ಯೂರಿಯಸ್ ಟು ನೋ, ನೀವು ಈ ಪ್ರೊಫೆಷನ್ಗೆ ಹೇಗೆ ಬಂದ್ರಿ? ನೀವೀಗ ಚಿಕ್ಕವರಿರುವಾಗಲೇ ಇದನ್ನು ಡಿಸೈಡ್ ಮಾಡಿದ್ರಾ, ಅಥವಾ ಯುವರ್ ಸಿಚುವೇಶನ್ ಟುಕ್ ಯು ದೇರ್? ಸೊ ವಾಟ್ ಮೇಡ್ ಯು ಟು ಚೂಸ್ ದಿಸ್ ಪ್ರೊಫೆಷನ್? To be very honest, my parents didn't want me to be like this. See, psychology was my major subject in my graduation. I scored very good marks. Master degree nallu kuda, as I told you, that I got first rank. My career academics are like that. Nandu graduation aada nantara, I had to attend an interview. Public Service Commission le interview hogbekagittu. My parents were keen that I should get that job. Somehow I knew very well where I will be successful. To be very frank with you, ಅವ್ರು ನಮ್ಗೆ ಹೇಳಿದರು, ಈ ಕೆಲಸ ನಿಂಗೆ ಸಿಕ್ಕಿದ್ರೆ, ಐ ಡೋಂಟ್ ವಾಂಟ್ ಟು ಮೆನ್ಷನ್ ವಾಟ್ ಇಸ್ ದಟ್ ಜಾಬ್, ನೀನು 2-3 ವರ್ಷದಲ್ಲಿ ಬೆಂಗಳೂರಿನಲ್ಲಿ ಯು ವಿಲ್ ಹ್ಯಾವ್ ಎ ಹೌಸ್, ಯು ವಿಲ್ ಹ್ಯಾವ್ ಎ ಕಾರ್, ಯು ವಿಲ್ ಹ್ಯಾವ್ ಎವ್ರಿಥಿಂಗ್. ಬಟ್ ಐ ನ್ಯೂ ಪ್ರಿಟಿ ವೆಲ್ ಐ ವಿಲ್ ಬಿ ಮಿಸರಬಲ್ ಫೇಲ್ಯೂರ್ ದೇರ್, ಬಿಕಾಸ್ ಮೈ ಪರ್ಸನಾಲಿಟಿ ಪ್ರೊಫೈಲ್ ವಿಲ್ ನಾಟ್ ಸೂಟ್ ದಟ್. ಹೌದು. ಸೊ ಆವಾಗ ಏನು ಮಾಡಿದೆ ಅಂತ ಹೇಳಿದರೆ, ನಂದು ಸೈಕಾಲಜಿ ಇಟ್ ವಾಸ್ ಮೈ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ರೈಟ್ ಫ್ರಮ್ ದಿ ಬಿಗಿನಿಂಗ್. ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ಗೆ ಬಂದೆ ನಾನು, ಆ್ಯಸ್ ಎ ಟೋಲ್ಡ್ ಯು. ಅದಾದ ನಂತರ ನನಗೆ 2 ಆಪ್ಷನ್ಸ್ ಇತ್ತು, ಒಂದು ಕೆಲಸಕ್ಕೆ ಹೋಗೋದು, ಇನ್ನೊಂದು ಸ್ಟಡೀಸ್ಗೆ ಹೋಗೋದು. ಸೊ ದೆನ್ ಕೆಲಸ ಕಷ್ಟ ಆಯ್ತು ಅವಾಗ. ಐ ಆಮ್ ಟಾಕಿಂಗ್ ಅಬೌಟ್ ಲೇಟ್ 70s, ಅರೌಂಡ್ 17-18 ಕೆಲಸ ಸಿಗೋದು ಅಂದರೆ ತುಂಬ ಕಷ್ಟ. ಕೆಲಸನೂ 2 ಕೆಲಸ, ಇಲ್ಲ ಗೌರ್ಮೆಂಟ್ ಕೆಲಸ, ಇಲ್ಲ ಯಾವುದಾದ್ರು ಒಂದು ಪ್ರೈವೇಟಲ್ಲಿ ನೀವು ಅಕೌಂಟೆಂಟಾಗಿ ಇರಬೇಕಿತ್ತು ಅಷ್ಟೇ. ಬ್ಯಾಂಕ್ ಕೆಲಸ ವಾಸ್ ವೆರಿ ವೆರಿ ಡಿಫಿಕಲ್ಟು. ಆ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸು ಅದನ್ನೆಲ್ಲ ತುಂಬ ಕಮ್ಮಿ ಜನ ಪಾಸ್ ಮಾಡ್ತಾ ಇದ್ರು. ಕಬ್ಬಿಣದ ಕಡಲೆ ಅಂತ ಹೇಳ್ತೀವಲ್ವಾ, ಆ ಥರ. ನನಗೇನು ಅನಿಸ್ತು ಅಂದರೆ, ಅವಾಗ ನಿಮ್ಯಾನ್ಸಲ್ಲಿ ಅಡ್ವರ್ಟೈಸ್ ಮಾಡಿದ್ರು, MPhil ಅಂತ, ಇದರಲ್ಲಿ ಸ್ಕಾಲರ್ಶಿಪ್ ₹600. ₹600 ಇನ್ 1980s ಇಟ್ ವಾಸ್ ಆ್ಯಸ್ ಗುಡ್ ಆಸ್ ಎ ಸ್ಯಾಲ್ರಿ. ತುಂಬ ಖುಷಿ ಆಯಿತು ನನಗೆ. ಐ ವೆಂಟ್ ದೇರ್, ಟ್ರಸ್ಟ್ ಮೀ, ಐ ರೋಟ್ ರಿಟರ್ನ್ ಟೆಸ್ಟ್. ಐ ಥಾಟ್ ಐ ಮೇ ನಾಟ್ ಗೆಟ್ ಇಟ್, ಬಿಕಾಸ್ ಇಟ್ಸ್ ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್. ಆಯಿತಾ, ಎಲ್ಲ ರ್ಯಾಂಕ್ ಸ್ಟೂಡೆಂಟು. ಅದೋ ಐ ವಾಸ್ ಎ ರ್ಯಾಂಕ್ ಸ್ಟೂಡೆಂಟ್, ಬಟ್ ದರ್ ಆರ್ ಮೆನಿ ಅದರ್ ರ್ಯಾಂಕ್ ಸ್ಟೂಡೆಂಟ್. ಹೌದು. ಸೊ ಆ್ಯಂಡ್ ದೆನ್ ಐ ಗಾಟ್ ವೆರಿ ಗುಡ್ ಮಾರ್ಕ್ಸ್. ಚೆನ್ನಾಗೇ ಬಂತು. ರಿಟರ್ನ್ ಟೆಸ್ಟಲ್ಲಿ ಐ ಥಿಂಕ್ ಐ ವಾಸ್ ಸೆಕೆಂಡ್, ಐ ರಿಮೆಂಬರ್. ವೈವೋಗಿ ಹೋದೆ ನಾನು. ಇಂಟರ್ವ್ಯೂನಲ್ಲಿ ಐ ಥಿಂಕ್ ಐ ಶುಡ್ ಶೇರ್ ದಿಸ್, ವೆರಿ ಇಂಟ್ರೆಸ್ಟಿಂಗ್. ಹೆಸರು ಕೂಡ ಹೇಳ್ತೇನೆ, ಡಾಕ್ಟರ್ ವರ್ಮಾ ಅಂತ ಇದ್ರು. ಈ ವಾಸ್ ಒನ್ ಆಫ್ ದಿ ಟಾಪ್ ನ್ಯೂರೋ ಸರ್ಜನ್ ದೋಸ್ ಡೇಸ್. ಈ ಬಿಲಾಂಗ್ಸ್ ಟು ದಿ ಟ್ರಿವೆಂಡ್ರಮ್ ಪ್ರಿನ್ಸ್ಲಿ ಫ್ಯಾಮಿಲಿ, ಪಿತಾಮಹ ಆಫ್ ನ್ಯೂರೋ ಸರ್ಜರಿ. ಇಂಟರ್ವ್ಯೂ ನನಗೊಂದು ಕ್ವಶನ್ಸ್ ಕೇಳಿದ್ರು. ಯು ಆರ್ ಕಮ್ ಟು ಸ್ಟಡಿ MPhil ಇನ್ ನಿಮ್ಯಾನ್ಸ್, ಇಸ್ ಎ ಮೆಂಟಲ್ ಹೆಲ್ತ್ ಇನ್ಸ್ಟಿಟ್ಯೂಟ್, ವಾಟ್ ಆರ್ ಯುವರ್ ಹ್ಯಾಬಿಟ್ಸ್ ಅಂತ ಕೇಳಿದ್ರು ಮಿಸ್ಟರ್ ಪ್ರಶಾಂತ್. ನಾನು ಹೇಳಿದೆ, ಸರ್ ನನಗೆ ಸಿನಿಮಾ ನೋಡೋದು, ಸಂಗೀತ ಕೇಳೋದು ನನ್ನ ಅಭ್ಯಾಸ, ನನ್ನ ಮೊದಲಿಂದಲೂ ಕೂಡ ಸಂಗೀತದ ಬಗ್ಗೆ ಒಲವಿತ್ತು ಅಂತ ಹೇಳಿದೆ ನಾನು. ಅವರು ಒಂದು ಉದಾಹರಣೆ ಕೊಟ್ಟರು ನನಗೆ. ಸಿನಿಮಾಕ್ಕೆ ಯಾವ ಥರ ಕ್ಯೂ ನಿಂತ್ಕೊಂಡಿದ್ಯಾ ಅಂತ ಹೇಳಿದ್ರೆ, ಆವಾಗ ಕ್ಯೂ ನಿಂತ್ಕೊಳ್ಳೋದು ವಾಸ್ ಎ ರೆಗ್ಯುಲರ್ ಫಿನಾಮಿನನ್.
ಅಡ್ವಾನ್ಸ್ ಬುಕಿಂಗ್ ಆ ಥರ ಏನಿರಲಿಲ್ಲ. ಹೌದು. ಸೊ ಅದು ಕ್ಯೂ ಇದು ನಿಂತ್ಕೊಳ್ಬೇಕು, single ಟಿಕೆಟ್ screen ತೊಗೊಳ್ಬೇಕಿತ್ತು. theatre ಹಾಂ ಹಾಂ. ಸೊ ನಾನೇನು ಮಾಡಿದೆ, ಎಸ್ ಸರ್ ಕ್ಯೂ ನಿಂತ್ಕೊಂಡಿದ್ದೀನಿ, ಸಪೋಸಿಂಗ್ ನೀವು ಟಿಕೆಟ್ ಕೌಂಟ್ರಿಗೆ ಕೈ ಇಟ್ಬಿಡ್ತೀರ, ಸೋಲ್ಡ್ ಔಟ್ ಬೋರ್ಡ್ ಹಾಕ್ಬಿಡ್ತಾರೆ, ರಿಯಾಕ್ಟ್, ವಾಟ್ ವುಡ್ ಬಿ ಯುವರ್ ರಿಯಾಕ್ಷನ್ಸ್? ದೇ ಥಾಟ್ ಐ ವಿಲ್ ಸೇ ದಟ್ ಐ ವಿಲ್ ಬಿ ಡಿಸಪಾಯಿಂಟೆಡ್. ನೋ ಸರ್, ಪ್ರಾಬಲಿ ಸೇಮ್ ಥಿಂಗ್, ಯು ಮೈಟ್ ಬಿ ಥಿಂಕಿಂಗ್ ದಟ್ ವಿಲ್ ಬಿ ಡಿಸಪಾಯಿಂಟೆಡ್. ನೋ, ಐ ಟೋಲ್ಡ್ ದೆಮ್ ಐ ವಿಲ್ ನಾಟ್ ಬಿ ಡಿಸಪಾಯಿಂಟೆಡ್. ವೈ ಅಂತ ಕೇಳಿದರು. ಬಿಕಾಸ್ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಗೆಟ್ ಫಸ್ಟ್ ಟಿಕೆಟ್ ಫಾರ್ ಫಸ್ಟ್ ಶೋ ಅಂದೆ. ದೆನ್ ಯು ಶುಡ್ ಗೆಟ್ ಸ್ಟಡಿ ಹಿಯರ್ ಇನ್ ಡಿಮ್ಯಾಂಡ್ ಬಿಕಾಸ್ ವೆರಿ ಪಾಸಿಟಿವ್ ಅಂತ ಹೇಳಿದರು. ಸೊ ದಟ್ ಕೈಂಡ್ ಆಫ್ ಅ ಮೋಟಿವೇಶನ್ ಐ ಗಾಟ್ ಇಟ್ ವೈಲ್ ಸೆಲೆಕ್ಟಿಂಗ್ ಫಾರ್ MPhil ಕೋರ್ಸ್ ಇಟ್ ಸೆಲ್ಫ್. ಖಂಡಿತ. ಅಂದ್ರೆ ನೀವು ಯಾವ ಸಿಚುವೇಶನ್ ಅನ್ನು ಪಾಸಿಟಿವ್ ಆಗಿ ನೋಡೋದು ತುಂಬಾ ಇಂಪಾರ್ಟೆಂಟ್. ಅದು ಬಂದ ನಂತರ ದೆನ್ನು ಆ ಪೇಷಂಟ್ಸ್ ನೋಡೋದು, ಅವರ ಫ್ಯಾಮಿಲಿಯವರ ಕಷ್ಟಗಳು, ಏನೋ ಅದನ್ನೆಲ್ಲ ನೋಡಿದ ಮೇಲೆ ನನಗೆ ಅನ್ನಿಸ್ತು, ಪ್ರಾಬಬಲಿ God has scripted my role to be here to help these fellows. Like, I believe in that. I always believe that, ನಮ್ದೆಲ್ಲ ಸ್ಕ್ರಿಪ್ಟ್ ಆಗೋಗಿರುತ್ತೆ ಮೇಲ್ಗಡೆ, script will be there. So I have to execute that. ಆವಾಗಲಿಂದ I started developing interest, and then clinically I was very sound, very good. And so ನನಗೆ ಆಸಕ್ತಿ ಬಂತು. ಆಮೇಲೆ ಲೆಟ್ ಮಿ ಬಿ ವೆರಿ ಹಾನೆಸ್ಟ್, ಅಪ್ರಿಸಿಯೇಷನ್ ಇದೆಯಲ್ಲ, ಅಪ್ರಿಸಿಯೇಷನ್ ಈಸ್ ಮೋರ್ ಇಂಟಾಕ್ಸಿಕೇಟಿಂಗ್ ದನ್ ಆಲ್ಕೋಹಾಲ್. ಹೌದು. ಐ ಆಮ್ ಮೇಕಿಂಗ್ ವೆರಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್. ಹೌದು. ಆಯಿತಾ? ಸೊ ಯಾವಾಗ ನಾನು ಸ್ವಲ್ಪ ಕೇಸನ್ನು ಸಕ್ಸಸ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾ ಇದ್ನೋ, ನನ್ನ ಪ್ರೊಫೆಸರ್ಸ್ ಎಲ್ಲ, ಚಂದ್ರಶೇಖರ್ ಇಸ್ ವೆರಿ ಗುಡ್, ಯು ಡನ್ ಇಟ್ ವೆರಿ ವೆಲ್, ಕಮ್ ಆನ್ ಟೇಕ್ ಇಟ್ ದಿಸ್ ಅಂತ. ಸೊ ಹಾಗಾಗಿ ಐ ವಾಸ್ ಗೆಟಿಂಗ್ ವೆರಿ 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 ಚಾಲೆಂಜಿಂಗ್ ಪೇಷಂಟ್ಸ್. ಯಾಕೆಂದರೆ ಅಡ್ವಾಂಟೇಜ್ ಏನಿತ್ತು, ನನಗೆ ಕನ್ನಡ ನಂಗೆ ಗೊತ್ತಿತ್ತು. ಸೊ ಹಾಗಾಗಿ ಐ ಡೆವಲಪ್ಡ್ ಇಂಟ್ರೆಸ್ಟ್. ಸ್ವಲ್ಪ ಇಂಟರಪ್ಟ್ ಮಾಡ್ತಾನೆ. ನೀವು ಒಂದು ಅಪ್ರಿಸಿಯೇಷನ್ ಅಂತ ಪಾಯಿಂಟ್ ಹೇಳಿದ್ರಿ. ಐ ಥಿಂಕ್ ಇದು ನಮ್ಮ ಕಾರ್ಪೊರೇಟ್ ಅಲ್ಲಿ ಎಲ್ಲ ಕಡೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಜನರನ್ನು ಮೋಟಿವೇಟ್ ಮಾಡ್ಲಿಕ್ಕೆ, ಅವ್ರು ಮಾಡಿರೋ ಒಳ್ಳೆ ಕೆಲಸ ನಾವು ಎಕ್ನಾಲೇಜ್ ಮಾಡಲ್ಲ. ಏನೋ ಒಂದು ಚಿಕ್ಕ ಪ್ರಾಬ್ಲಮ್ ಮಾಡಿದ್ರೆ ಇಡೀ ಒಳ್ಳೆ ಬಿದ್ದಂಗೆ ಅವ್ರ ಮೇಲೆ ಬಿದ್ದುಬಿಡ್ತೀವಿ. ವಿ ವಿಲ್ ಬೀಟ್ ದೆಮ್ ಲೈಕ್ ಹೆಲ್, ರೈಟ್? ಬಟ್ ಅದೇ ಒಳ್ಳೆ ಕೆಲಸ ಮಾಡಿದಾಗ ನಮ್ಗೆ ಎಕ್ನಾಲೇಜ್ ಮಾಡ್ಲಿಕ್ಕೆ ಆಗಲ್ಲ. ಅದು ಒಂಥರ ಕೆಲವು ಸರದ ಹಂಗೆ ಅನ್ಸುತ್ತೆ, ಅದು ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್. ಯಾಕಂದ್ರೆ ನನಗೆ ಮನೆಯಲ್ಲಿ ನಾನು ಬೆಳವಣಿಗೆ ಆಗುವಾಗ ನೋಡಿದ್ದೇನೆ, ನಮ್ಮ ಪೇರೆಂಟ್ಸ್ ಹೇಳೋರು, ಒಳ್ಳೇದು ಮಾಡಿದ್ದನ್ನೆಲ್ಲ ಹೇಳಬಾರ್ದು ಮಕ್ಕಳಿಗೆ, ಅದನ್ನ ಮನಸ್ಸಲ್ಲಿ ಇರಬೇಕು ಒಳ್ಳೇದು ಅಂತ. ಬಟ್ ದಟ್ ಈಸ್ ನಾಟ್ ಟ್ರೂ. ಇಫ್ ದೇ ವುಡ್ ಹ್ಯಾವ್ ಟೋಲ್ಡ್ ಮೀ, ನೀನು ಮಾಡಿದ ಕೆಲಸ ಒಳ್ಳೇದು, ನೀನು ಚೆನ್ನಾಗಿ ಓದ್ತಾ ಇದೆಯಾ, ಇನ್ನೂ ಚೆನ್ನಾಗಿ ಓದು ಅಂದರೆ, ಐ ಥಿಂಕ್ ಐ ವುಡ್ ಹ್ಯಾವ್ ಇವನ್ ಡನ್ ಬೆಟರ್ ಅವಾಗ ಅನ್ಸುತ್ತೆ. ನೋ, ಅಗ್ರಿ ವಿತ್ ಯು. ಸೊ ಏನಾಗಿತ್ತು ಅಂದರೆ, ನೋಡಿ, ಇಲ್ಲ ಅಂತ ಹೇಳಿದರೆ ನನಗೆ ಐ ಹ್ಯಾಡ್ ಲಾಟ್ ಆಫ್ ಆಪ್ಷನ್ಸ್. ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡು ಹೋಗ್ಬೋದಾಗಿತ್ತು. ಸೊ ನಾನು ಅಲ್ಲಿ ಕೆಲಸ ಮಾಡಿದ ನಂತರ, ಲೆಟ್ ಮಿ ಟೆಲ್ ಯು ದಟ್ ಐ ಹ್ಯಾಡ್ ಎ ವೆರಿ ವೆರಿ ವೆಲ್ ಸೆಕ್ಯೂರ್ಡ್ ಜಾಬ್ ಇನ್ ನಿಮ್ಯಾನ್ಸ್. ಬಟ್ ಆಲ್ವೇಸ್ ನನ್ನ ಒಂದು ಏನು ಹೇಳ್ತೀರಾ, ಐ ಡೋಂಟ್ ನೋ ಹೌ ಟು ಪ್ರಿಸಿಡ್ ದಟ್, ಸಮಥಿಂಗ್ ಐ ಶುಡ್ ಡು ಇಂಡಿಪೆಂಡೆಂಟ್ಲಿ ಅನ್ನತಕ್ಕಂಥ ಆಸೆ ಇತ್ತು. ಸೊ ಅದರಾದ ನಂತರ ಮತ್ತೆ ಕೆಲಸಕ್ಕೆ ಹೋದೆ. ಮತ್ತೆ NIPSID ಅನ್ನೋ ಒಂದು ಸಂಸ್ಥೆ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಕೋಆಪರೇಷನ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ. ಅಲ್ಲಿ ನಾನು ಕೆಲಸಕ್ಕೆ ಹೋದೆ. ಐ ವರ್ಕ್ ದೇರ್. ಐ ವಾಸ್ ಎ ವೆರಿ ಗುಡ್ ಜಾಬ್. ಐ ವಾಸ್ ಅಸಿಸ್ಟೆಂಟ್ ಡೈರೆಕ್ಟರ್ ದೇರ್. ಎಲ್ಲಿ ಹೋದರೂ ಕೂಡ ನಾನು ಈ ಡೈಮೆನ್ಷನ್ ಆಫ್ ಮೈ ವರ್ಕ್ ಬಿಟ್ಟಿರಲಿಲ್ಲ. ಅಲ್ಲಿ ಹೋದ್ರೂ ಕೂಡ ನಂದು ರಿಸರ್ಚ್ ಮಾಡ್ತಾ ಇದ್ದು ಕೂಡ ಈ ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ಬಗ್ಗೆನೇ. ಸೊ ಅಲ್ಲಿ ಒಂದು ಚೈಲ್ಡ್ ಗೈಡೆನ್ಸ್ ಸೆಂಟರ್ ಸ್ಟಾರ್ಟ್ ಮಾಡಿದೆ. ನಿಮ್ಯಾನ್ಸಲ್ಲಿ ಒಂದು ಎಕ್ಸ್ಟೆನ್ಷನ್ ಇತ್ತು, ಸಕಲ್ವಾಡದಲ್ಲಿ ಒಂದು, ಅಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೆ. ಲೆಟ್ ಮಿ ಟೆಲ್ ಯು, ದೌ ಹ್ಯಾಡ್ ಎ ವೆರಿ ಸೇಫ್ ಜಾಬ್, ಗೌರ್ಮೆಂಟ್, ವೆಲ್ ಡಿಫೈನ್ಡ್, ಏನೂ ಇಲ್ಲ. ಹೌದು. ಐ ಟುಕ್ ವಾರಂಟಿ ರಿಟೈರ್ಮೆಂಟ್, ಐ ಕೇಮ್ ಬ್ಯಾಕ್. ಐ ಶುಡ್ ಥ್ಯಾಂಕ್ ಮೈ ವೈಫ್. ಸಿ ಸಪೋರ್ಟೆಡ್ ಮಿ. ಸಿ ಸೆಡ್, ಇಫ್ ಯು ಆರ್ ನಾಟ್ ಕಂಫರ್ಟಬಲ್ ಸೈಕಲಾಜಿಕಲಿ, ಕಮ್ ಅಂಡ್ ಪ್ರಾಕ್ಟೀಸ್, ಐ ಆಮ್ ಹಿಯರ್ ಟು ಸಪೋರ್ಟ್ ಯು. ಹಾಗಾಗಿ ನಾನು ಪ್ರಾಕ್ಟೀಸಿಗೆ ಬಂದೆ. ಪ್ರಾಕ್ಟೀಸಿಗೆ ಬಂದರೂ ಕೂಡ ಏನಾಯಿತು, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನೋ ಯು ಆರ್ ವೆರಿ ಗುಡ್ ಇನ್ ಟೀಚಿಂಗ್, ವೈ ಡೋಂಟ್ ಯು ಟೀಚ್? ಸೊ ಐ ವಾಸ್ ಟೀಚಿಂಗ್ ಇನ್ ದ ಮಾರ್ನಿಂಗ್. ಐ ವಾಸ್ ಎ ಪ್ರೊಫೆಸರ್. ಇವಾಗ 8 ವರ್ಷ ನಾನು PG ಸ್ಟೂಡೆಂಟ್ಸ್ಗೆಲ್ಲ ಟೀಚ್ ಮಾಡ್ತಾ ಇದ್ದೆ. ಈವ್ನಿಂಗ್ ಬಂದು ನನ್ನ ಸ್ಪಂದನ ನರ್ಸಿಂಗ್ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸ್ಪಂದನ ನರ್ಸಿಂಗ್ ಹೋಮ್ ಎಷ್ಟು ವರ್ಷ ಆಯ್ತು ಸರ್ ಇದನ್ನು ಸ್ಟಾರ್ಟ್ ಮಾಡಿ? ಇದು ತುಂಬಾ ಹಿಂದೆ. ಐ ಥಿಂಕ್ ಇಟ್ ವಾಸ್ ಸ್ಟಾರ್ಟೆಡ್ ಬೈ ಡಾಕ್ಟರ್ ಶ್ರೀನಿವಾಸ್. ಪ್ರಾಬಲಿ 1986-87 ಅವರು ಸ್ಟಾರ್ಟ್ ಮಾಡಿದ್ರು ಅಂತ ಅನ್ನಿಸ್ತದೆ. ಇದು ನಾಟ್ ದಿ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ ಪ್ರೈವೇಟ್ ಸೆಕ್ಟರ್ನಲ್ಲಿ ಟು ಸ್ಟಡಿ, ಡಯಾಗ್ನೈಸ್, ಟ್ರೀಟ್ ಸೈಕ್ಯಾಟ್ರಿಕ್ ಪೇಷಂಟ್ಸ್. ಇದು ರಾಜಾಜಿನಗರದಲ್ಲಿದೆ. ಸೊ ಅಲ್ಲಿ ಬಂದು ಅವಾಗ ನಾನು ಈವ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ತದನಂತರ ನಾನು ಈ ಒಂದು ಫಾರ್ ದಿ ಪಾಸ್ಟ್ ಅಬೌಟ್ 20-25 ಇಯರ್ಸ್ ಅಂತ ಅನ್ಕೊಬಹುದು ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಏನು ಹೋಗೋದಿಲ್ಲ. ಸೊ ಸಿ ಆಸ್ ಎ ಟೋಲ್ಡ್ ಯು ಬರ್ನ್ ಔಟ್. ಸೊ ಫಸ್ಟ್ 6 days, 5 days, 4 days, 3 days, now 2 days in a week, that too for 3-4 hours. You should withdraw in such a way that you won't realize that you have withdrawn. ಯಾವುದೇ ಆಗಿರ್ಬೋದು. ನೀವು ಹೇಳಿದಾಗೇ ಋಷಿ ಮುನಿಗಳು ಅದು ತಾನೇ ಹೇಳೋದು. ಹೌದು. ನೀವು ಸಂಸಾರದಿಂದ ಎಲ್ಲವನ್ನು ಮುಗಿಸಿ ಆಸೆ ನಿಧಾನಕ್ಕೆ ಬನ್ನಿ, ಸಡನ್ ಆಗಲ್ಲ. ಆದ್ಮೇಲೆ ವಾನಪ್ರಸ್ಥ ಸಡನ್ ಆಗಲ್ಲ, ನಿಧಾನಕ್ಕೆ. ನಾನು ಒಂದು TV ಪ್ರೋಗ್ರಾಮ್ಸ್ ಹೇಳ್ತಾ ಇದ್ದೆ ನಾನು. ಆ್ಯಕ್ಚುಲಿ ಯಾಕೆ ಓಲ್ಡ್ ಏಜಲ್ಲಿ ಜನ ತುಂಬ ಸಫರ್ ಪಡ್ತಾರೆ ತುಂಬ ಜನ ಅಂತ ಹೇಳಿದ್ರೆ, ದೇ ಡೋಂಟ್ ನೋ ಹೌ ದೇ ಶುಡ್ ಬಿಹೇವ್ ಇನ್ ದಟ್ ಏಜ್. ದೇ ಆರ್ ನಾಟ್ ಪ್ರಿಪೇರ್ಡ್.
ದೇ ಆರ್ ನಾಟ್ ಪ್ರಿಪೇರ್ ಟು ಪ್ಲೇ ದಿ ರೋಲ್ ಆಫ್ ಎ ಸೀನಿಯರ್ ಸಿಟಿಸನ್. ಹೌದು, ನಿಧಾನಕ್ಕೆ ಪ್ರಿಪೇರ್ ಆಗ್ತಾ ಹೋಗ್ಬೇಕು ಆ ರೋಲ್ಗೆ ನೀವು ಫಿಟ್ ಆಗಲಿಕ್ಕೆ. ಖಂಡಿತ. ಈಗ ನೀವು ಸ್ವಲ್ಪ ಹೊತ್ತು ಮುಂಚೆ ನಾವು ಒಬ್ರು ಇಡೀ ನಮ್ಮ ದೇಶಕ್ಕೆ ಸಾಫ್ಟ್ವೇರ್ ಉದ್ಯಮವನ್ನು ಬದಲಾಯಿಸಿದ ಒಬ್ಬರ ಬಗ್ಗೆ ಮಾತಾಡ್ತಾ ಇದ್ವಿ. ಅವ್ರು ಹೇಳ್ತಾರೆ, ಈಗ ಹೇಳ್ತಾರೆ ಎಲ್ಲರೂ 70 ಗಂಟೆ ಕೆಲಸ ಮಾಡಬೇಕು ಅಂತ. ಬಟ್ ನಾನು ಏನು ಮಿಸ್ಸಿಂಗ್ ಅನ್ಸುತ್ತೆ ನನಗೆ ಅಂದರೆ ಅವರ ಕಾಂಟ್ರಿಬ್ಯೂಷನ್ ಅನ್ನು ಯಾರೂ ಕ್ವಶನ್ ಮಾಡುವಂಗಿಲ್ಲ. ಇಡೀ ಜನರೇಷನ್ಗೆ ಒಂದು ಎಂಪ್ಲಾಯ್ಮೆಂಟ್ ಕೊಟ್ಟವರು, ದೇಶದ ಒಂದು ಔಟ್ಸೋರ್ಸಿಂಗ್ IT ಇಂಡಸ್ಟ್ರಿಯನ್ನು ಚೇಂಜ್ ಮಾಡಿದವರು. ಮೇ ಬಿ ಹಿ ಕ್ಯಾನ್ ಏಜ್ ಗ್ರೇಸ್ಫುಲಿ. ಈ ಏಜಲ್ಲಿ ಐ ಥಿಂಕ್ ಮೇ ಬಿ ಹಿ ಕ್ಯಾನ್ ಬಿ ಮೋರ್ ಪ್ಲಸೆಂಟ್ ಆ್ಯಂಡ್ ಹಿ ಕ್ಯಾನ್ ಮೇ ಬಿ ಕಾಂಟ್ರಿಬ್ಯೂಟ್ ಮೋರ್ ಟು ದ ಸೊಸೈಟಿ ದೆನ್ ಟಾಕಿಂಗ್ ದಿಸ್ ಕೈಂಡ್ ಆಫ್ ಕಾಂಟ್ರವರ್ಷಿಯಲ್ ಥಿಂಗ್ಸ್ ಅಲ್ವಾ ಸರ್? ಸರ್, ಒಂದು ವಿಷಯ ಹೇಳ್ತೀನಿ. Every law has an exception, right? Now, exceptions cannot be and should not be quoted as examples. ಆಯಿತಾ? ಆ ಥರ ಕೆಲಸ ಮಾಡತಕ್ಕಂಥ ವ್ಯಕ್ತಿಗಳು ನಾನು ಅಂಥವರನ್ನು ದೈವಮಾನವರು ಅಂತ ಕರೀತಾರೆ. ಖಂಡಿತ. ಅವ್ರನ್ನ ನಾವು ಉದಾಹರಣೆ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಇಫ್ ಯು ಕ್ಯಾನ್ ವರ್ಕ್ ಫಾರ್ ಸೋ ಮೆನಿ ಅವರ್ಸ್, ಪ್ಲೀಸ್ ವರ್ಕ್. ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಎವ್ರಿಬಡಿ ಟು ಬಿ ಲೈಕ್ ದಟ್. ಆಯಿತಾ? ಈಗ ನಾನು ಅಷ್ಟು ಗಂಟೆ ಕೆಲಸ ಮಾಡ್ತಾಯಿದ್ದೀನಿ. ಈಗ ನನ್ನ ಒಂದು ಈಸಲ್ಲಿ ನನ್ನ ಹೆಲ್ತ್ ಇಶ್ಯೂಸ್ನಲ್ಲಿ ನಾನು ವಾರದಲ್ಲಿ 2 ದಿವಸ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ದ್ಯಾಟ್ಸ್ ಬಿಕಾಸ್ ಐ ಆಮ್ ಫೀಲ್ ಹ್ಯಾಪಿ ಅಬೌಟ್ ಇಟ್. ಮೈ ಫ್ಯಾಮಿಲಿ ಈಸ್ ಕಂಫರ್ಟಬಲ್ ವಿತ್ ದಟ್. ಎವ್ರಿಬಡಿ ಶುಡ್ ಆ ಥರ ಆಗೋದಿಲ್ಲ. ಸೊ ಮೈ ಆನ್ಸರ್ ಟು ದಿಸ್ ಕ್ವಶನ್ ಈಸ್ ದಟ್ ಎಕ್ಸೆಪ್ಷನಲ್ ಇಂಡಿವಿಜುವಲ್ಸ್, ಲೆಟ್ ದೆನ್ ಬಿ ಎಕ್ಸೆಪ್ಷನಲ್. ಖಂಡಿತ. ರೈಟ್? ಡೋಂಟ್ ಫೋರ್ಸ್ ಅದರ್ಸ್ ಟು ಬಿ ಲೈಕ್ ಯು. ಆವಾಗಲೇ ಜಗಳ ಸ್ಟಾರ್ಟ್ ಆಗೋದು. ಹೌದು. ಸಂಸಾರದಲ್ಲಿ ಒಡಕು ಸ್ಟಾರ್ಟ್ ಆಗೋದು, ಸ್ನೇಹಿತರು ದೂರ ಹೋಗೋದು. ಯಾಕಂದರೆ ಗಾಡ್ ಹ್ಯಾಸ್ ನಾಟ್ ಗಿಫ್ಟೆಡ್ ಎವ್ರಿಬಡಿ ವಿತ್ ಈಕ್ವಲ್ ಎನರ್ಜಿ, ಈಕ್ವಲ್ ನಾಲೆಡ್ಜ್, ಈಕ್ವಲ್ ರೆಸ್ಪಾನ್ಸಿಬಿಲಿಟಿ. ಎಲ್ಲರಿಗೂ ಒಂದೇ ಸಮಯ ಇರೋದಿಲ್ಲ ಸರ್. ಖಂಡಿತ. ಅವರವರ ಶಕ್ತಿಗೆ ಅನುಗುಣವಾಗಿ ಅವ್ರು ಕೆಲಸ ಮಾಡ್ತಾರೆ, ಬಿಟ್ಟುಬಿಡಿ. ಖಂಡಿತ. ಈಗ ನಿಮ್ಮ ಸ್ಪಂದನ ಸಂಸ್ಥೆ, ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ಹಾಸ್ಪಿಟಲು ಈ ಕೊರೋನಾ ಟೈಮಲ್ಲಿ ತುಂಬ ಕೆಲಸ ಮಾಡಿದ್ರಿ ನೀವು. ಐ ಥಿಂಕ್ ಯು ಹವ್ ಗಾನ್ ಔಟ್ ಆಫ್ ಯುವರ್ ರೆಗ್ಯುಲರ್ ರುಟೀನ್ ಆ್ಯಂಡ್ ಹೆಲ್ಪ್ ಸೋ ಮೆನಿ ಪೀಪಲ್. ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಅದ್ರದ್ದು ಏನು ಮೋಟಿವೇಶನ್ ಇತ್ತು ಅವಾಗ? ನೋಡಿ, ಕೊರೋನಾ ಪೀರಿಯಡ್ನಲ್ಲಿ 2020 and 21 ಇಟ್ಸ್ ವೆರಿ 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 ಕ್ರಿಟಿಕಲ್ ಪೀರಿಯಡ್ನಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಹಾಸ್ಪಿಟಲಿಗೆ ಹೋಗಿದ್ದೇನೆ ಒಂದು ದಿವಸನೂ. ಅವಾಗ ನಾನು ವಾರದಲ್ಲಿ 3 ಡೇಸ್ನ ಕೆಲಸ ಮಾಡಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಹೋಗ್ತಾ ಇದ್ದೆ ನಾನು. ಎಲ್ಲರೂ ಹೇಳಿದರು, ಕೊರೋನಾ ಬರ್ಬೋದು, ಯಾಕೆ ಹೋಗ್ತಿದೆಯಾ, ಹಾಗೆ ಹೀಗೆ ಅಂತ. ಇಟ್ಸ್ ಎ ಪ್ರೊಫೆಷನಲ್ ರಿಸ್ಕ್ ಎವ್ರಿಬಡಿ ಶುಡ್ ಟೇಕ್. ಅಲ್ಲ, ಪ್ರತಿಯೊಂದು ಪ್ರೊಫೆಷನಲ್ಲೂ ಕೂಡ ಅದು ರಿಸ್ಕ್ ಇದ್ದೇ ಇರುತ್ತಲ್ವಾ? ಹೌದು. ಅಂಥ ಸಂದರ್ಭದಲ್ಲಿ ನಾವು ಕೆಲಸ ಮಾಡಿದ್ದೇವೆ, ನಾವು ರಿಸ್ಕ್ ತೊಗೊಂಡಿದ್ದೇವೆ, ಇಲ್ಲ ಅಂತಲ್ಲ. ಗಾಡ್ಸ್ ಗ್ರೇಸ್, ಸೊ ದೇವರ ಒಂದು ಆಶೀರ್ವಾದನೋ, ಅಥವಾ ಆ್ಯಸ್ ಯೂಶುವಲಿ ಐ ಸೇ ದಿಸ್, ಮೈ ಪೇಷಂಟ್ಸ್ ಬ್ಲೆಸ್ಸಿಂಗ್ಸ್ ಹ್ಯಾವ್ ಎಕ್ವಿಪ್ ಮೀ ವಿತ್ ಅಡಿಕ್ವೇಟ್ ಇಮ್ಯುನಿಟಿ. ನನಗೇನೂ ಆಗಲಿಲ್ಲ. ಸೊ ನಾವು ಪೇಷಂಟ್ ನೋಡ್ತಾ ಇದ್ದು, ಪೇಷಂಟ್ಸ್ ಬರೋರು ಸಹ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬೇರೆ ಥರ ಅಲ್ಲ, ಒಬ್ಬ ಮಾನಸಿಕ ಅಸ್ವಸ್ಥ ಮನೇಲಿ ಇದ್ದಾನೆ ಅಂತ ಹೇಳಿದ್ರೆ, ವಿತ್ ಅಗ್ರೆಸಿವ್ ಬಿಹೇವಿಯರ್, ಹೌ ಡು ಯು ಮ್ಯಾನೇಜ್ ಹಿಮ್? ಹೌದು, ತುಂಬಾ ಎನಿಥಿಂಗ್ ಮೇ ಹ್ಯಾಪನ್. ಹಿ ಮೇ ಹಾರ್ಮ್ ಹಿಮ್ಸೆಲ್ಫ್ ಆರ್ ಹಿ ಮೇ ಹಾರ್ಮ್ ಅದರ್ಸ್. ಸೊ ವಿ ಕ್ಯಾನಾಟ್ ಶಟ್ ಅವರ್ ಡೋರ್ಸ್. ನೋಡಕ್ಕೆ ಆಗೋದಿಲ್ಲ ಅಂತ. ಯು ಮೇ ಹ್ಯಾವ್ ಟು ಗೆಟ್ ಇನ್ ಟು ವೆರಿ ಅಗ್ರೆಸಿವ್ ವೇಸ್ ಟು ಹ್ಯಾಂಡಲ್ ಹಿಮ್. ಸೊ ಅದಕ್ಕೆ ನಾವೇನು ಮಾಡಿದ್ವು ಅಂತ ಹೇಳಿದ್ರೆ, ನಾವು ನಮ್ಮ ಚೇಂಬರ್ ಬೇಕಾದ್ರೆ ಯು ಕ್ಯಾನ್ ಕಮ್ ಅಂಡ್ ಸೀ ಇಟ್ ಆಲ್ಸೋ. ನಾವು ಒಂದು ಮಿರರ್ ಅಂತ ಹಾಕ್ಸ್ಬಿಟ್ಟು ಅವನ್ನ ಆ ಕಡೆ ಕೂರಿಸಿ ವಿ ಆರ್ ಟ್ರೀಟೆಡ್ ದೆಮ್. ಸೊ ಅವರ್ ನರ್ಸಿಂಗ್ ಹೋಮ್ ಹ್ಯಾಸ್ ಡನ್ ವೆರಿ ವೆರಿ ವಾಟ್ ಐ ಶುಡ್ ಸೇ ಅರ್ಕ್ಯೂಲಿಯನ್ ಜಾಬ್ ಅಂತ ಹೇಳ್ತೀವಲ್ವಾ, ಆ ಥರ ಕೊರೋನಾ ಪೀರಿಯಡಲ್ಲಿ ವಿ ಹ್ಯಾವ್ ಡನ್ ಇಟ್. ಆ್ಯಂಡ್ ಫ್ಯೂ ಆಫ್ ಮೈ ಕೊಲೀಗ್ಸ್ ಆಲ್ಸೋ ಗಾಟ್ ಇನ್ ಟು ಕೊರೋನಾ. ತೊಂದರೆ ಏನು ಆಯಿತು, ಬಟ್ ದೇ ಆಲ್ ಕೇಮ್ ಔಟ್ ವೆರಿ ಸಕ್ಸಸ್ಫುಲಿ. ಆ ಮಟ್ಟಲ್ಲಿ ಎಲ್ಲ ಡಾಕ್ಟರ್ಸ್ಗಳಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಎಲ್ಲರೂ ಪ್ರಾಣದ ರಿಸ್ಕ್ ತಗೊಂಡೇ ಟ್ರೀಟ್ ಮಾಡಿರೋದು. ಯಾಕಂದರೆ ದೇ ಆರ್ ವಲ್ನರೇಬಲ್ ಆ ಹೊತ್ತಿಗೆ. ಸರ್, ಈಗ ಇನ್ನೊಂದು ಪ್ರಶ್ನೆ. ಈಗ ನೀವು ಬೇರೆ ಬೇರೆ ರೀತಿಯ ಪೇಷಂಟ್ಸ್ಗಳನ್ನು ಟ್ರೀಟ್ ಮಾಡ್ತೀರಾ, ಬೇರೆ ಬೇರೆ ರೀತಿಯ ಸಮಸ್ಯೆ ಬರುತ್ತೆ. ಯಾವುದಾದ್ರು ಒಂದು ಎಕ್ಸಾಂಪಲ್ ಕೊಡಬಹುದಾ, ವೇರ್ ಯು ಫೆಲ್ಟ್ ದಟ್ ಇಟ್ ವಾಸ್ ಎವ್ರಿಬಡಿ ಲಾಸ್ಟ್ ದ ಹೋಪ್ ಬಟ್ ಯು ಟರ್ನ್ಡ್ ಇಟ್ ಅರೌಂಡ್ ಆ್ಯಂಡ್ ಯು ಕಾಂಟ್ರಿಬ್ಯೂಟೆಡ್ ಟು ಮೇಕ್ ಶೋರ್ ದಟ್ ಪರ್ಸನ್ ಪಾಸಿಟಿವ್ಲಿ ಟರ್ನ್ಡ್ ಅರೌಂಡ್ ಅಂಥದ್ದು ಏನಾದ್ರು ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಸಾಕಷ್ಟು ಉದಾಹರಣೆಗಳಿದೆ. ಒಂದೆರಡು ಸಡನ್ನಾಗಿ ಈಗ ಜ್ಞಾಪಕ ಬಂತು. ನಾವು ಈಗ ನೀವು ಕೇಳಿದ್ರಲ್ಲ, ಹೇಳ್ತೇನೆ. ಯಾಕೆಂದರೆ ಬೇಸಿಕಲಿ ಐ ಆಮ್ ಎ ಪ್ರೊಫೆಷನಲಿ ಟ್ರೈನ್ಡ್ ಸೈಕ್ಯಾಟ್ರಿಕ್ ಕೌನ್ಸಿಲರ್. ನಾನು ಹೇಳಿದ್ನಲ್ಲ. ಸೊ ಐ ಡೀಲ್ ವಿತ್ ಸೈಕೋಸೋಷಿಯಲ್ ಆಸ್ಪೆಕ್ಟ್ಸ್ ಆಫ್ ಮೈಂಡ್ ಆ್ಯಂಡ್ ಬಿಹೇವಿಯರ್. ರೈಟ್? ಮೆಡಿಕಲ್ ಡೈಮೆನ್ಷನಿಗೆ ನಾವು ಬರೋದಿಲ್ಲ. ದೌ ವಿ ನೋ ಇಟ್ ವೆರಿ ವೆಲ್. ಓಕೆ, ನಮಗೆ ಟ್ರೈನಿಂಗ್ ಹೇಗಾಗಿರುತ್ತೆ ಅಂದರೆ ಪ್ರತಿಯೊಂದು ಗೊತ್ತಿರುತ್ತೆ ನಮಗೆ. ಯಾವ ಪೇಷಂಟ್ಸ್ಗೆ ಯಾವ ಮೆಡಿಸಿನ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆಯೂ ನಮಗೆ ಟ್ರೈನಿಂಗ್ ಆಗಿರುತ್ತೆ. ಬಟ್ ಸಿನ್ಸ್ ವಿ ಆರ್ ನಾಟ್ ಮೆಡಿಕಲ್ ಡಾಕ್ಟರ್ಸ್, ವಿ ವಿಲ್ ನಾಟ್ ಪ್ರಿಸ್ಕ್ರಿಪ್ಷನ್. ಓಕೆ, ಅಂದರೆ ಅವ್ರಿಗೂ ಕೂಡ ನಮ್ಮ ಸಬ್ಜೆಕ್ಟ್ ಬಗ್ಗೆ ಟ್ರೈನಿಂಗ್ ಆಗಿರುತ್ತೆ. ಯಾಕೆಂದರೆ ಒಂದು ಸೈಕ್ಯಾಟ್ರಿ ವಾಸ್ ಒನ್ ಆಫ್ ಅವರ್ ಮೇನ್ ಪೇಪರ್ಸ್ ನಮಗೆ, ನಮ್ಮ MPhil ಮತ್ತು ಡಾಕ್ಟರೇಟಲ್ಲಿ. ಹಾಗೇನೂ ಕೂಡ ಇಂಟ್ರೆಸ್ಟಿಂಗ್ ಕೇಸ್ ಅಂದರೆ, ಎಸ್, ವೆರಿ ಇಂಟ್ರೆಸ್ಟಿಂಗ್ ಕೇಸ್.
ಇದು ಸಾಕಷ್ಟು ಪೇಷಂಟ್ ನೋಡಿದ್ದೇನೆ ಈ ಥರದ್ದು. ಯಾಕೆಂದರೆ ಮೆರಿಟಲ್ ಥೆರಪಿಗೆ ಅಂತ ಬರ್ತಾರೆ, ಆಯಿತಾ. ಮದುವೆ ಆಗಿರುತ್ತೆ, 3 ತಿಂಗಳಿಗೆ ಡೈವರ್ಸ್ ಹೋಗಬೇಕು ಅಂತ ಹೇಳ್ತಾರೆ, 6 ತಿಂಗಳಿಗೆ ಡೈವರ್ಸ್ ಹೋಗಬೇಕು ಅಂತ ಹೇಳ್ತಾರೆ. ಕೆಲವು ಜನ ಯಾರು ಹೇಳ್ತಾರೆ ನಾವು ಯಾಕೆ ಡೈವರ್ಸ್ ಹೋಗ್ತಾ ಇದ್ದಾರೆ, ಕೆಲವು ತಿಂಗಳಿಗೆ ಮಾತ್ರ ಆಗಿದೆ, ಫಾರ್ ಎನಿ ರೀಸನ್ ಗೆಟ್ ಎ ಕೌನ್ಸಿಲಿಂಗ್ ಡನ್ ಅಂತ ಕರ್ಕೊಂಡು ಬರ್ತಾರೆ. ಲೆಟ್ ಮಿ ಬಿ ವೆರಿ ಹ್ಯಾಪಿ ಟು ಸೇ ದಟ್ ವಿ ವರ್ ಏಬಲ್ ಟು ಸಾಲ್ವ್ ಮೆನಿ ಆಫ್ ದೋಸ್ ಪ್ರಾಬ್ಲಮ್ಸ್, ಸಕ್ಸಸ್ಫುಲ್ ಹ್ಯಾಂಡಲ್ ಮಾಡಿದ್ದೇವೆ. ಒನ್ ಆಫ್ ಸಚ್ ಕೇಸಸ್ ಎಕ್ಸಾಂಪಲ್ ಕೊಡ್ತಾನೆ. ಮೆನಿ ಇದೆ ಆ ಥರ. 3 ತಿಂಗಳು ಹೋಗಿರೋದ್ರೆ ಎಂಗೇಜ್ಮೆಂಟ್ ಆಗಿ ಇರುತ್ತೆ, ಎಂಗೇಜ್ಮೆಂಟ್ ಆದ ಕೆಲವು ತಿಂಗಳಿಗೆ ಬ್ರೇಕಪ್ ಆಗೋಗುತ್ತೆ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ, ಮದುವೆ ಫಿಕ್ಸ್ ಆಗಿರುತ್ತೆ. ಸೊ ಒಂದು ಇನ್ಸಿಡೆಂಟ್ ಏನಾಯಿತು ಅಂದರೆ, ಮದುವೆ ಫಿಕ್ಸ್ ಆಗಿದೆ, 1 ವಾರ ಮದುವೆ ಇದೆ, ಇನ್ವಿಟೇಷನ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದಾರೆ. ಆ ಹೆಣ್ಮಗಳು ಹೇಳ್ತಾಳೆ ನಾನು ಮದುವೆ ಆಗಲ್ಲ, ಇನ್ವಿಟೇಷನ್ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದಾರೆ. ಈ ಥರ ಬೇಕಾದಷ್ಟಿದೆ, ಬೇಜನ ಇದೆ, ಆಯಿತಾ. ಪೇರೆಂಟ್ಸ್ ಏನು ಮಾಡಬೇಕು ಹೇಳಿ? ನಮ್ಮ ಸಮಾಜದಲ್ಲಿ ನಿಮಗೆ ಗೊತ್ತಿದೆ, ಫ್ಯಾಮಿಲಿ ರೆಸ್ಪೆಕ್ಟು ಅಲ್ವಾ, ಆ ಥರ ತುಂಬ ಒಂದು ಏನು ಮಾಡಬೇಕು, ಕಣ್ಣೀರು ಹಾಕ್ತಾ ಇದ್ದಾರೆ, ಆಯಿತಾ. ದೆನ್ ಅಸೆಸ್ಮೆಂಟ್ ಎಲ್ಲ ಆಯಿತು, ದೆನ್ ನನ್ನ ಹತ್ರ ಕಳಿಸ್ಕೊಟ್ರು, ಏನಾದ್ರು ನೋಡಿ ಸ್ವಲ್ಪ ನಿಮಗೆ ಥೆರಪಿ ಕೌನ್ಸಿಲಿಂಗ್ ಏನಾದ್ರು ಹೆಲ್ಪ್ ಆಗುತ್ತಾ ಹಾಗೆ ಹೇಗೆ ಅಂತ ನನ್ನ ಹತ್ರ ಕಳಿಸ್ಕೊಟ್ರು. ಬಿಕಾಸ್ ಪರ್ಫೆಕ್ಟಾಗಿ ಮಾತನಾಡ್ತಾರೆ. ನಾನು ಸ್ಟಡಿ ಮಾಡ್ತಾ ಹೋದೆ, ಆ್ಯಂಡ್ ಬೋತ್ ಆರ್ ವೆಲ್ ಕ್ವಾಲಿಫೈಡ್ ಆ್ಯಂಡ್ ದೇವರ್ ಇನ್ ಲವ್ ವಿತ್ ಈಚ್ ಅದರ್ ಫಾರ್ ಮೋರ್ ದೆನ್ ಐ ಥಿಂಕ್ ಐ ರಿಮೆಂಬರ್ 3-4 years. ಎಲ್ಲ ಗೊತ್ತಿರ್ತಕ್ಕಂಥವ್ರೆ. ನಾನು ಮದುವೆ ಆಗೋದಿಲ್ಲ, ರೈಟ್. ವೆರಿ ಏನು ಮಾಡಬೇಕು, ಟೆಲ್ ಮಿ. ಸಮಥಿಂಗ್ ವಿಚ್ ಯು ಕೆನಾಟ್, ಏನು ಮಾಡ್ತಾರೆ, ಮೆಡಿಸಿನ್ಸ್ ಕೊಟ್ಟು ಮನಸ್ಸು ಏನು ಮಾಡೋಕ್ಕಾಗುತ್ತಾ? ಆಗಲ್ಲ. ಕೆಲವರು ಬಂದು ಹೇಳ್ಬಿಡ್ತಾರೆ ಡಾಕ್ಟರ್ ಏನಾದ್ರು ಮಾಡಿ ಇವ್ರು ಬ್ರೈನ್ ವಾಶ್ ಮಾಡಿಬಿಡಿ ಅಂತ. ನಾವೇನು ಸೋಪ್ ಇಟ್ಕೊಂಡಿದ್ದೀವಿ? ಇಟ್ಸ್ ನಾಟ್ ಪಾಸಿಬಲ್, ಇಟ್ಸ್ ದೇರ್ ಫೀಲಿಂಗ್. ಇಟ್ಸ್ ಎ ಪ್ರೊಫೆಷನ್. ಬರ್ತಾರೆ ಅದೇ ರೀತಿ ಅವರು ಕೂಡ ನೋಡಿ ಈ ಥರ ಹೇಳ್ತಾ ಇದ್ದಾರೆ, ಏನಾದರೂ ಮಾಡಿ ಇವಳ ಮೈಂಡನ್ನು ಚೇಂಜ್ ಮಾಡಿಬಿಡಿ ಅಂತ. ನಾನು ಹೇಳಿದ್ರೆ ಮೈಂಡ್ ಚೇಂಜ್ ಮಾಡೋಂಗಿದ್ರೆ ಫಸ್ಟ್ ನಾನು ಚೇಂಜ್ ಮಾಡ್ಕೊಡ್ತೀನಿ ಅಂತ. ಸೊ ತಮಾಷೆಯಾಗಿ ಮಾತನಾಡ್ತೀನಿ ಫಸ್ಟ್ ಬಿಗಿನಿಂಗಲ್ಲಿ, ಯಾಕೆಂದರೆ ವಿ ನೀಡ್ ಟು ಎಸ್ಟಾಬ್ಲಿಷ್ ರ್ಯಾಪೋ. ನಾನು ಮಾತನಾಡಿದೆ, ಅಸೆಸ್ ಮಾಡಿದೆ, ದೆನ್ ಬಿಕಾಸ್ ಈ ಒಂದು ವಿಷಯ ಹೇಳ್ತೀನಿ ಕೇಳಿ. ಇಫ್ ಯು ಕ್ಯಾನ್ ಎಸ್ಟಾಬ್ಲಿಷ್ ಗುಡ್ ರ್ಯಾಪೋ ವಿತ್ ಅ ಪರ್ಸನ್, ದೇ ಕಮ್ಯುನಿಕೇಟ್ ಎವ್ರಿಥಿಂಗ್ ಟು ಯು. ಸೊ ಕೆಲವು ನಾರ್ಕೋ ಅನಾಲಿಸಿಸ್, ನೀವು ಹಳೆಯ ಕಾಲದಲ್ಲಿ ಅಥವಾ ನೀವು ಸಿಗ್ಮಂಡ್ ಫ್ರಾಯ್ಡ್ ಹಳೆ ಪುಸ್ತಕಗಳನ್ನ ಓದಿದ್ರೆ ಹಿಪ್ನಾಸಿಸ್ ಅಂತ ಹೇಳ್ತಾರಲ್ವ, ಹಾಗೆ ಆಯ್ತಲ್ವಾ. ಅಲ್ಲೂ ಹೇಳಿರ್ತಕ್ಕಂಥ ವಿಚಾರನ ನಮ್ಮ ಹತ್ರ ಹೇಳಿದ್ದಾರೆ, ಈಗಲೂ ಹೇಳ್ತಾರೆ. ದ ರೀಸನ್ ವೈ ಸಿ ವಾಂಟೆಡ್ ಟು ಕ್ಯಾನ್ಸಲ್ ದ ಮ್ಯಾರೇಜ್ ಇಸ್ ದಿಸ್. ನೋಡಿ, ನನಗೆ ಲಾಸ್ಟು 2 days ಬ್ಯಾಕ್ ಅವ್ನು ಫೋನ್ ಮಾಡಿ ಹೇಳ್ತಾನೆ, ನೋಡು ಮದುವೆ ಆಗಿದ ತಕ್ಷಣಲೇ ನಾವು ಇಬ್ಬರು ಇಮ್ಮಿಡಿಯೇಟ್ಲಿ ವಿ ಶುಡ್ ಗೋ ಫಾರ್ ಹನಿಮೂನ್ ಅಂತ ಹೇಳ್ದ. ಐ ಆಮ್ ಕ್ಯಾನ್ಸಲಿಂಗ್ ದ ಮ್ಯಾರೇಜ್. ಯಾಕೆ? ಮದುವೆಕ್ಕಿಂತ ಮೊದಲೇ ಈ ಥರ ಒಂದು ಡಿಕ್ಟೇಟೋರಿಯಲ್ ನನಗೆ ಹೇಳಿದ ಮೇಲೆ, ಮದುವೆ ಆದಮೇಲೆ ಹಾಗೆ ಹಿ ಮೇ ಡಾಮಿನೇಟ್ ಮೀ, ಐ ಡೋಂಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಟು ಹಿಮ್. ಸರ್ ಇದು ತುಂಬಾ ಕಾಮನ್, ಕ್ಯಾನ್ಸಲ್ ದಿ ಮ್ಯಾರೇಜ್. ಇದು ಕಾಮನ್ ರೀಸನ್ ಅನ್ಸುತ್ತೆ ಈಗ, ತುಂಬಾ ಇಂಥ ರೀಸನ್. ಲೆಟ್ ಮಿ ಟೆಲ್ ಯು, ಆಸ್ ಐ ಟೋಲ್ಡ್ ಯು, ಫಸ್ಟ್ ಬಿಗಿನಿಂಗಲ್ಲಿ ರಿಮೆಂಬರ್ ಮೈ ಸೆಂಟೆನ್ಸ್. ಅದಕ್ಕೆ ಅವರ ಆಲೋಚನೆಗಳು ವಾಸ್ತವಿಕತೆಗೆ ಎಷ್ಟು ಹತ್ತಿರವಾಗಿದೆ ಅನ್ನೋದನ್ನು ನಾವು ಅಸೆಸ್ ಮಾಡ್ತೀವಿ. ನನ್ನ ಪ್ರೊಫೆಷನ್ ನನಗೆ ಹೇಳ್ತು, ಈ ಹೆಣ್ಣುಮಗಳು ಯೋಚನೆ ಮಾಡೋ ರೀತಿ ವಾಸ್ತವಿಕತೆಯಿಂದ ದೂರ ಇದೆ. ರೀಸನ್ ಬೀಯಿಂಗ್, ಇಫ್ ಎ ಪರ್ಸನ್ ಇಸ್ ಗೋಯಿಂಗ್ ಟು ಬಿ ಹಸ್ಬೆಂಡ್, ಇಫ್ ಯು ಕೆನಾಟ್ ಸೇ ವೇರ್ ವಿ ಶುಡ್ ಗೋ ಫಾರ್ ಹನಿಮೂನ್, ಹೂ ವಿಲ್ ಶುಡ್ ಸೇ? ದಟ್ ಮೀನ್ಸ್ ಆ ರಿಯಾಕ್ಷನ್ ಏನಿದೆ ಇದು ಅನ್ಅಂಡರ್ಸ್ಟ್ಯಾಂಡ್, ನಾರ್ಮಲ್ ಇಲ್ಲ. ಅಂದರೆ ಮನಸ್ಸು ಇದು ಸರಿಯಾಗಿ ಯೋಚನೆ ಮಾಡ್ತಾ ಇಲ್ಲ. ತದನಂತರ ನಾನು ಆ್ಯಸ್ ಎ ಟೋಲ್ಡ್ ಇಟ್ಸ್ ಎ ಟೀಮ್, ವಿ ಡಿಸ್ಕಸ್ ಮಾಡಿ, ಸೊ ವಿ ಆರ್ ಪುಟರ್ ಆನ್ ಮೇಜರ್ ಮೆಡಿಸಿನ್ಸ್. 3-4 days ಸರಿಯಾದಲು, ಮದುವೆನೂ ಆಯಿತು. ಅದಾದ ನಂತರ ಬಂದು ಹಲವಾರು ಸರಿಯಿಂದ ನಂತರ ಮಾತನಾಡಿಸಿದ್ರು. ದ ಹೋಲ್ ಫ್ಯಾಮಿಲಿ ವಾಸ್ ಹ್ಯಾಪಿ, ಈಸ್ ಹ್ಯಾಪಿ ನೌ ಆಲ್ಸೋ. ಸರ್ ಇಲ್ಲೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಬರೋದಿಗೆ ಎಷ್ಟು ಇನ್ನೊಂದು ಇದು ಇಂಟ್ರೆಸ್ಟಿಂಗ್ ನಾನು ಹೇಳಿದಲ್ಲ, ಇನ್ನೊಂದು ಒಬ್ಬ ದೊಡ್ಡ ಸಾಧಕ. ಲೆಟ್ ಮಿ ಟೆಲ್ ಯು, ನೀವು ಹೇಳಿದಲ್ಲ ಎಕ್ಸಾಂಪಲ್ ಕೊಟ್ಟರಲ್ಲ, ಹೇಳ್ತೀನಿ ಕೇಳಿ. ಈ ಬಿಲಾಂಗ್ಸ್ ಟು ಮೆಡಿಕಲ್ ಪ್ರೊಫೆಷನ್, ದೊಡ್ಡ ಸಾಧಕ, ರೈಟ್. ಮನುಷ್ಯ ಜೀವನದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ? ಗುಡ್ ಎಜುಕೇಷನ್. ಈ ಹ್ಯಾಡ್ ಎ ಗುಡ್ ಎಜುಕೇಷನ್. Then what else he expects? You expect a good, beautiful wife. He had a very good wife, beautiful wife, loving him, etc., etc. Children, ಇಬ್ಬರು ಕೂಡ ಮಕ್ಕಳಿದ್ರು, ವೆಲ್ ಕ್ವಾಲಿಫೈಡ್, ಸೆಟಲ್ಡ್ ವೆರಿ ವೆಲ್. ಐ ರಿಮೆಂಬರ್ ದಟ್ ಕೇಸ್ ನೌ ವೆರಿ, ಯು ವಾಂಟೆಡ್ ಟು ಕಮಿಟ್ ಸೂಸೈಡ್. ಆಯಿತಾ? ಅವ್ರಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ, ಎಲ್ಲ ಕಡೆಯೂ ಚಿಕಿತ್ಸೆ ಕೊಟ್ಟಿದ್ದಾರೆ. ಡಿಪ್ರೆಷನ್ ಅಂತ ಹೇಳಿದಾರಲ್ಲ, ಡಿಪ್ರೆಷನ್ ಅಂತ ಹಾಗೆ ಹೀಗೆ ಅಂತ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಏನು ಮಾಡ್ತೀರಾ ನೀವು? ಬಲವಂತಾಗಿ ಯು ಕಾಂಟ್ ಹೋಲ್ಡ್ ಎ ಪರ್ಸನ್ ಆಲ್ ದ ಟೈಮ್, ಯು ಕಾಂಟ್ ಸೂಪರ್ವೈಸ್ ಹಿಮ್ ಎನಿ ಟೈಮ್, ಎನಿಥಿಂಗ್ ಮೇ ಹ್ಯಾಪನ್, ರೈಟ್. ಅಸೆಸ್ಮೆಂಟ್ ಮಾಡಿದಾಗ ಗೊತ್ತಾಗಿದ್ದ ಅಂಶ ಏನಂತ ಹೇಳಿದ್ರೆ, ಎಂಪ್ಟಿನೆಸ್. ನೀವು ಹೇಳಿದ್ರಲ್ಲ, ಎಂಪ್ಟಿನೆಸ್, ಏನೂ ಇಲ್ಲ ಮನಸ್ಸಿನಲ್ಲಿ, ಏಕಾಗಿಲ್ಲ. ಸಿ, he got very good marks, parents wanted him to get very good marks, right? He wanted to marry a good girl with good family background, good looking girl. Yes, got it.
He wanted children, he got it. He wanted them to study very well, they studied very well, settled very well in life. Then what is left for me? Let me end this life. ಇದು ಹೊಸದಲ್ಲ, ಈ ಥರ ಬೇಕಾದಷ್ಟು ನೋಡಿದ್ದಾನೆ ಆಯಿತಾ. ಟ್ರಸ್ಟ್ ಮೀ ಮಿಸ್ಟರ್ ಪ್ರಶಾಂತ್, ನಾವೇನು ದೊಡ್ಡ ಮಿರಾಕಲ್ ಏನು ಮಾಡ್ಲಿಕ್ಕೆ ಹೋಗಲಿಲ್ಲ. ಜನ ತಿಳ್ಕೊಳ್ತಾರಲ್ಲ ಏನೇನೋ ಮಾಡಿ, ಏನೂ ಇಲ್ಲ. ವಿ ಆರ್ ಪ್ರೊಫೆಷನಲ್ಸ್. ವಿ ಅಪ್ರೋಚ್ಡ್, ಐ ಅಪ್ಲೈಡ್ ಪ್ರೊಫೆಷನಲ್ ಪ್ರಿನ್ಸಿಪಲ್ಸ್. ಐ ಸ್ಪೋಕ್ ಟು ಮೈ co-doctors, psychiatrists. I said, there is emptiness in his mind. Let's fill it with some positive thoughts. ಆಯಿತಾ. ಸೊ ಹಾಗಾಗಿ ನಾವು ಕೆಲವು ವಿಚಾರಗಳನ್ನು ನಾನು ಹೇಳಿದೆ. ಒನ್ ಆಫ್ ದಿ ಥಿಂಗ್ಸ್ ವಿಚ್ ಇನ್ಸಿಸ್ಟೆಡ್ ಆನ್ ಹಿಮ್ ದಟ್ ಆಲ್ ಅಲಾಂಗ್ ಯು ಲಿವ್ಡ್ ಫಾರ್ ಎವ್ರಿಬಡಿ, ನೌ ಯು ಲಿವ್ ಫಾರ್ ಯುವರ್ ಸೆಲ್ಫ್. Live for yourself. ಹೌದು. ಸೊ ವಿ ಡಿಸೈನ್ಡ್ ಎ ನ್ಯೂ ರೋಲ್ ಫಾರ್ ಹಿಮ್, ರೈಟ್. ಆ್ಯಂಡ್ ಟು ಜೊತೆಗೆ ಮೈಲ್ಡ್ ಆ್ಯಂಟಿ ಡಿಪ್ರೆಸೆಂಟ್ಸ್ ನಮ್ಮ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದರು. ಪ್ರಾಬ್ಲಮ್ ವಾಸ್ ಸಾಲ್ವ್ಡ್. ಈ ಥರದ್ದು ಬೇರೆ ಜನ ಇದೆ. ಹೌದು ಸರ್. ಈಗ ನಾನು ಇನ್ನೊಂದು ಕ್ವೆಶ್ಚನ್ ಕೇಳ್ತೇನೆ. ಈಗ ನಮ್ಮ ಕಾರ್ಪೊರೇಟಲ್ಲಿ ನಾವು ತುಂಬ ಈಗ ವಿಮೆನ್ ಎಂಪವರ್ಮೆಂಟ್ ಅಂತ ಮಾತಾಡ್ತಾ ಇರ್ತೇವೆ. ಕೆಲವು ಸಲ ಅನಿಸುತ್ತೆ ವಾಟ್ ಲೈಕ್ ನಾವು ತುಂಬ ವಿಲ್ ಗೋ ಔಟ್ ಆಫ್ ದ ವೇ. ಸೊ ಫಾರ್ ಎ ರೈಟ್ ರೀಸನ್ ಸಮ್ ಟೈಮ್ ಮೇ ಬಿ ಇನ್ ದ ಸೊಸೈಟಿ ವಿಮೆನ್ ವರ್ ಡಿಪ್ರೆಸ್ಡ್ ಫಾರ್ ಲಾಂಗ್ ಟೈಮ್. ನೌ ದೇ ನೀಡ್ ಟು ಬಿ ಗಿವನ್ ದ ಈಕ್ವಲ್ ಆಪರ್ಚುನಿಟಿ ಅದು ಅಂತ. ಸೊ ಡ್ಯೂ ಯು ಥಿಂಕ್ ಸಮ್ವೇರ್ ದಟ್ ಟ್ರಾನ್ಸಿಷನ್ ಇಸ್ ನಾಟ್ ಬೀಯಿಂಗ್ ಹ್ಯಾಂಡಲ್ಡ್ ವೆಲ್, ದಟ್ ಈಸ್ ಆಲ್ಸೋ ಕ್ರಿಯೇಟಿಂಗ್ ಮೋರ್ ಸ್ಟ್ರೆಸ್ ಆರ್ ದ ಆಂಗ್ಸೈಟಿ ಇನ್ ದ ಸೊಸೈಟಿ? ಈ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ನನಗೆ ಸಾಕಷ್ಟು ಕಾನೂನು ಬಗ್ಗೆ ಆಗಲಿ ಅದ್ರ ಬಗ್ಗೆ ಆಗಲಿ ನನಗೆ ಅಷ್ಟು ಅರಿವಿಲ್ಲ, ರೈಟ್. ಯಾಕೆಂತ ಹೇಳಿದ್ರೆ ಗುಡ್ ಆರ್ ಬ್ಯಾಡ್ ನನ್ನ ಪ್ರೊಫೆಷನ್ನೇ ಅಂಥದ್ದು. ನಾವು ಯಾವಾಗ ನೋಡಬೇಕಾದ್ರೂ ಕೂಡ ನಾವು ಪ್ರೊಫೆಷನಲ್ ಆ್ಯಂಗಲ್ಗೆ ನೋಡ್ತೀವಿ. ಈಗ ಪೊಲೀಸ್ ಮ್ಯಾನ್ ಯಾರನ್ನಾರು ಮಾತನಾಡಿಸ್ಬೇಕಾದ್ರೆ ಫಸ್ಟ್ ಅವ್ನು ಬರೋದೇ ಅನುಮಾನ, ಏನು ಮಾಡ್ಕೊಂಬಂದಿದ್ದಾರೆ ಆ ಥರ. ಈಗ ನಮ್ಮ ಯಾರೊಬ್ರು ಹೇಳ್ತಾ ಇದ್ರು, ಈಗ ನೀವು ಒಬ್ಬ ಚಪ್ಪಲಿ ಒಲಿಯವನ ಹತ್ರ ಆಕಳ ಸುಮ್ಮನೆ ನಡ್ಕೊಂಡೋದ್ರೆ ಅವ್ನು ಫಸ್ಟ್ ನೋಡೋದೇ ನಿಮ್ಮ ಕಾಲನ್ನು, ಎಲ್ಲಿ ಚಪ್ಪಲಿ ಹೊರದೋಗಿಯೋನು. ಹಾಗೆ ನಾವೇನು ಮಾಡ್ತೀವಿ ಅಂದರೆ ಯಾವುದಾದ್ರು ಈ ಥರ ಬಂದಾಗ ನಾವು ಫಸ್ಟ್ ನೋಡೋದೇ ಮನಸ್ಸಿನಲ್ಲಿ ಏನು ನೋವಿದೆ, ಮನಸ್ಸಿನಲ್ಲಿ ಏನು ತೊಂದರೆ ಇದೆ ಅನ್ನತಕ್ಕಂಥದ್ದು. ವುಮೆನ್ ಎಂಪವರ್ಮೆಂಟ್ಗೆ ನಂಗೆ ಅಷ್ಟು ವಿಶೇಷ ಗೊತ್ತಿಲ್ಲ. ಅದು ಬಂದಂತ ಹೇಳಬಲ್ಲೆ ನಾನು. ಏನಂತ ಹೇಳಿದ್ರೆ, ಈ ಸೈಕಲಾಜಿಕಲಿ ಇಫ್ ಯು ಆರ್ ನಾಟ್ ಎಂಪವರ್ಡ್, ಓಕೆ, ಸಮಸ್ಯೆ ಸಿಕ್ಕಾಕೊಳ್ಳೋ ಸಂದರ್ಭ ಜಾಸ್ತಿ. ಸೊ ಸಪೋಸಿಂಗ್ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು, ಯು ಎಜುಕೇಟ್ ವುಮೆನ್ ದೇರ್ ವಿಲ್ ಬಿ ಎಂಪವರ್ಮೆಂಟ್, ಆಯಿತಾ. ಎಜುಕೇಷನ್ ಕೊಟ್ಟಾದ್ರೂ ಆರ್ ವಿ ನಾಟ್ ಸೀಯಿಂಗ್ ವುಮೆನ್ ಕಮಿಟ್ ಸುಸೈಡ್ ಅಲ್ವಾ? ಆರ್ ವಿ ನಾಟ್ ಸೀಯಿಂಗ್ ಕ್ರೈಮ್ ಅಗೇನ್ಸ್ಟ್ ವುಮೆನ್? ಆಮೇಲೆ ಹೇಳಿದ್ರು, ಹೆಣ್ಮಕ್ಳಿಗೆ ನೀವು ಕೆಲಸ ಕೊಡಿ, ದೇ ವಿಲ್ ಬಿ ಎಂಪವರ್ಡ್ ಅಂತ. ಈಗ ವುಮೆನ್ ಎಂಪವರ್ಮೆಂಟ್ ಏನು ಕೆಲಸ ಸಿಕ್ಕಿ ಸಂಬಳ ಬಂದ ತಕ್ಷಣ ಎಂಪವರ್ಮೆಂಟ್ ಆಗ್ಬಿಡುತ್ತಾ? ಲೆಟ್ ಮಿ ಪುಟ್ ದಿಸ್ ವೆರಿ ಸ್ಟ್ರೈಟ್. ಇಫ್ ಎ ವುಮನ್ ಆಸ್ ನೋ ಇಫ್ ಇಟ್ ಡಸಂಟ್ ಹ್ಯಾವ್ ರೈಟ್ ಟು ಸ್ಪೆಂಡ್ ವಾಟ್ ಈ ಅರ್ನ್, ಇಟ್ಸ್ ನಾಟ್ ಎಂಪವರ್ಮೆಂಟ್ ಅಟ್ ಆಲ್. ಏನು ಪ್ರಯೋಜನ? ಎಷ್ಟು ಜನ ನೋಡಿದ್ದೇನೆ ನಾನು, ಬರ್ತಾರೆ ಆಯ್ತಲ್ಲೇ. ಲಾಸ್ಟ್ ವೀಕ್ ಒಂದು, ಸರ್ ನಾನು ಎಲ್ಲ ಸಂಪಾದನೆ ಮಾಡಿ ನನ್ನ ಗಂಡನ ಕೊಡ್ತಾ ಇದ್ದೆ, ಎಲ್ಲ ನಾನು ನೋಡ್ಕೊಳ್ತಾ ಇದ್ದೆ, ಆದರೂ ಕೂಡ ಅವನು ಏನು ಮಾಡಲಿ ಅಡ್ಜಸ್ಟ್ ಆಗ್ತಾ ಇಲ್ಲ ಸರ್, ತುಂಬ ಕಷ್ಟ ಆಗ್ತಾ ಇದೆ, ಐ ವಾಂಟ್ ಟು ಸಪ್ರೇಷನ್ ಆಗಬೇಕು, ನಾನು ಐ ಆಮ್ ನಾಟ್ ಆಗ್ತಾ ಇಲ್ಲ. ದೆನ್ ಎಜುಕೇಷನ್ ಹ್ಯಾಸ್ ನಾಟ್ ಎಂಪವರ್ಡರ್, ಮನಿ ಹ್ಯಾಸ್ ನಾಟ್ ಎಂಪವರ್ಡರ್. ಸೊ ಅದಕ್ಕೋಸ್ಕರ ನಾನು ನೋಡೋದು ಈ ದೃಷ್ಟಿಕೋನದಲ್ಲಿ ನೋಡ್ತೇನೆ. ಇಫ್ ಯು ಕ್ಯಾನ್ ಎಂಪವರ್ ಎ ವುಮನ್ ಆನ್ ಸೈಕಲಾಜಿಕಲ್ ಡೈಮೆನ್ಷನ್ಸ್, that's a real empowerment. Kandida. Because he knows how to handle any situation. And in fact, I would say... ಒಂದು ಸಾರಿ ಇದು ಕಂಟಿನ್ಯೂ ಮಾಡ್ತೀನಿ. ಏನಾಗ್ತೀನಿ, ಇದು ನಾನು ತುಂಬ ಜನ ನೋಡಿದ್ದೇನೆ ಸರ್ ನನ್ನ ಪ್ರಾಕ್ಟೀಸ್ನಲ್ಲಿ. ಐ ಪ್ರೊಫೈಲ್ ಪ್ರೊಫೆಷನಲ್ಸ್ ತುಂಬ, ನಮ್ಮ ಕಾಲದಲ್ಲಿ ಲಕ್ಷಾಧಿಪತಿನೂ ದೊಡ್ಡವನಾಗಿದ್ದ, ಈಗ ಕೋಟ್ಯಾಧಿಪತಿಗೂ ಬೆಲೆ ಅನಿಸುತ್ತೆ ಅಷ್ಟೊಂದು ಲೆಟ್ ಮಿ ಗಿವ್ ವೆರಿ ಇಂಟ್ರೆಸ್ಟಿಂಗ್ ಒಂದು ಎಕ್ಸಾಂಪಲ್. ಈಗ ನಾಪ್ಕೊಂತೀನಿ ಹೇಳಿದ್ದಕ್ಕೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಕೇಸ್, ಕಪಲ್ ಆಫ್ ಇಯರ್ಸ್ ಬ್ಯಾಕ್, ಮೆನಿ ಇಯರ್ಸ್ ಬ್ಯಾಕ್, ಬಿಗಿನಿಂಗ್ ಆಫ್ ಮೈ ಪ್ರಾಕ್ಟೀಸ್. ಒಂದು ಥೆರಪಿ ಸೆಷನ್ಗೆ ಬಂದರು. ಸರ್ ಏನಂತ ಹೇಳಿದ್ರೆ, ಫೈನಾನ್ಷಿಯಲ್ ಪ್ರಾಬ್ಲಮ್. ಹಸ್ಬೆಂಡ್ ವಾಸ್ ವರ್ಕಿಂಗ್, ಡೋಂಟ್ ಫೀಲ್ ಬ್ಯಾಡ್, ಹಸ್ಬೆಂಡ್ ವಾಸ್ ವರ್ಕಿಂಗ್ ಇನ್ IT ಸೆಕ್ಟರ್, ಗೆಟಿಂಗ್ ವೆರಿ ಗುಡ್ ಸ್ಯಾಲ್ರಿ. ವೈಫ್ ವಾಸ್ ವರ್ಕಿಂಗ್ ದೇರ್, ನಾಟ್ ಎನ್ ಇಂಜಿನಿಯರ್, ಏನು ಹೇಳ್ತೀರಿ ನೀವು, HR ಆ ಸೆಕ್ಷನ್ನಲ್ಲಿ. ವಾಸ್ ಗೆಟಿಂಗ್ ಅರೌಂಡ್, ರಿಮೆಂಬರ್ ನಾವು, he was getting around 1.2 or something like that. I'm talking about the beginning of my service. She was getting around 68,000. I remember the case. There are many patients like this, not one, I can quote hundreds. So ನಾನು ಅವ್ರಿಗೆ ಹೇಳಿದೆ, you please ಒಂದು 10 minutes break ಕೊಡಿ ಅಂತ. Not because I wanted a break, I wanted to digest myself. With that much income, if they say they have financial problem, so at that time I was working as a professor, getting around 40,000-45,000 rupees, and in my practice about 30, around 75,000. What I should feel, I should digest. Then I thought, yes, I need to look into psychological dimension of the problem, right? Because this case was referred for marital assessment. ಸೈಕಲಾಜಿಕಲ್ ಇಶ್ಯೂಸ್ ಇದೆಯಾ, ಅಸೆಸ್ ಮಾಡಿ ಮೆರಿಟಲ್ ಥೆರಪಿಗೆ ಹಾಗೆ ಅಂತ. ಸೊ ಫೈನಾನ್ಷಿಯಲ್ ಇಶ್ಯೂಸ್ ಅಂತ ಹೇಳಿದಾಗ ನಾವು ಫೈನಾನ್ಷಿಯಲ್ ಇಶ್ಯೂಸ್ ಆ್ಯಂಗಲ್ ಅಲ್ಲ ಅಂತ ನನಗೆ ಗೊತ್ತಾಯ್ತು. ನನಗೆ
ಬಿಕಾಸ್ ನಾವು ಪ್ರೊಫೆಷನ್ ಆ್ಯಂಗಲ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ದೆನ್ ಲೀಡಿಂಗ್ ಕ್ವಶನ್ಸ್ ಐ ಆಸ್ಕ್ಡ್, ಹೌ ಮಚ್ ಈ ಸ್ಪೆಂಡ್ಸ್ ಫಾರ್ ಯು, ಹಾಗೆ ಹೀಗೆ ಅಂತ. ದೆನ್ ಆಸ್ಕ್ ಏನಾದ್ರು ಅಭ್ಯಾಸಗಳಿದೆಯಾ, ಏನಾದ್ರು ಸಬ್ಸ್ಟೆನ್ಸ್ ಅಬ್ಯೂಸ್ ಇದೆಯಾ, ಮೀನಿಂಗ್ ಡ್ರಗ್ಸ್ ತಗೊಳ್ಳೋದಾಗಲಿ ಆಲ್ಕೋಹಾಲ್ ತಗೊಳ್ಳೋದಾಗಲಿ. ಅವ್ರು ಹೇಳಿದ್ರು ಆ ಥರದ್ದೇನೂ ಇಲ್ಲ. ಸಾಲ ಏನಾದ್ರು ಮಾಡ್ಕೊಂಡಿದ್ದಾರಮ್ಮ, ಆ ಥರದ್ದು ಏನೂ ಇಲ್ಲ. ದೆನ್ ವಾಟ್ ಈಸ್ ದ ಇಶ್ಯೂ? ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಡಾಕ್ಟರ್, ರೈಟ್. ಹೀ ಗಾಟ್ ಮಿ ಎ ನೆಕ್ಲೆಸ್ ವರ್ತ್ 1 lakh+, 1 ಲಕ್ಷ ಅಂತ ಅನಿಸುತ್ತೆ, ಜ್ಞಾಪಕ ಇದೆ, ಲಕ್ಷ ತಂದು ಕೊಟ್ಟಿದ್ದಾರೆ ನನಗೆ. ದೆನ್ ವಾಟ್ ಇಸ್ ದ ಪ್ರಾಬ್ಲಮ್? ಸೇಮ್ ನೆಕ್ಲೆಸ್ he brought for his mother also. Then is there not any difference between me and his mother? The question is, who is important to him in his life? Okay. If he can equate me with his mother, then where I stand? Because, so every woman thinks, with exceptions, that I should be, every wife for that matter, I should be first priority to my husband. He should keep me above everybody. So this girl thought that by buying necklace to me and to my mother, that means he has equated me. So I started demanding more. ಡಿಮ್ಯಾಂಡ್ ಮಾಡಿದ್ರು, ಅವ್ರಿಗೆ ಕೊಡಿಸ್ಲಿಕ್ಕೆ ಆಗಲಿಲ್ಲ ಹಾಗೆ ಅಂತ. ದೆನ್ ವಿ ಹ್ಯಾಡ್ ಟು ಅನಲೈಸ್ ಹೌ ಇಟ್ ಅಮೌಂಟ್ಸ್ ಟು ಸೈಕಲಾಜಿಕಲ್ ಪ್ರಾಬ್ಲಮ್. ಏನು ಮಾಡಬೇಕು? ಇಟ್ಸ್ ಎ ಕರೆಕ್ಟಿಂಗ್ ದಿ ಎಮೋಷನ್ಸ್. ಕರೆಕ್ಟಿಂಗ್ ದಿ ಎಮೋಷನ್ಸ್. ದಿ emotional attachment between a mother and son is different. The emotional attachment between wife and husband is different. Emotional attachment between a friend, a colleague is different. So ಆ ಡಿಫರೆಂಟ್ ಡೈಮೆನ್ಷನ್ಸ್, ಯಾವ ರೀತಿ ನಮ್ಮ ಬ್ರೈನು ಎಮೋಷನ್ಸ್ನ ಹಾಗೆ ಯಾವ ವ್ಯಕ್ತಿ ನೋಡಿದಾಗ ಹೆಂಗೆ, ಆಲ್ ದಿಸ್ ಥಿಂಗ್ಸ್ ಇಟ್ಸ್ ಆನ್ ಸೈಕಲಾಜಿಕಲ್ ಡೈಮೆನ್ಷನ್ಸ್. ಸೊ ಥೆರಪಿ ಡೈಮೆನ್ಷನ್ಸ್ನಲ್ಲಿ ಸೊ ವೆರಿ ಏಬಲ್ ಟು ಸಾರ್ಟ್ ಔಟ್ ದ ಪ್ರಾಬ್ಲಮ್. ಪ್ರಾಬ್ಲಮ್ ಸಾಲ್ವ್. ಅಲ್ಲ, ಇದು ಎಷ್ಟೊಂದು ಇಂಪಾರ್ಟೆಂಟ್. 2 sessions, I think 3 sessions ಆಯಿತು. ಅಲ್ಲ, ಇದೊಂದು ಎಷ್ಟೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನೋಡಿ. ನಮಗೆ ಸಾಮಾನ್ಯರಿಗೆ ಇದು ಗೊತ್ತಾಗಲ್ಲ, ಏನೋ ಗಂಡ ಹೆಂಡತಿ ಪ್ರಾಬ್ಲಮ್ ಅಂತೆ, ಏನೋ ಅತ್ತೆ ಸೊಸೆ ಪ್ರಾಬ್ಲಮ್ ಅಂತೆ ಅಂತೀವಿ. ಬಟ್ ಇಟ್ಸ್ ಆಲ್ ಲೈಕ್ having some of this awareness. Definitely. When this problem happens, how you take help and sort it out. Definitely. If son is close with his mother, let him be close. That doesn't mean that he is neglecting his wife. Because this emotion is different, that emotion is different. You can't transfer 20 marks of mathematics to English. Both are totally different. ಖಂಡಿತ. So, ತುಂಬ ಜನ ಇದಕ್ಕೋಸ್ಕರ ಜಗಳ ಆಡ್ತಾರೆ. He always supports his mother, he is not supporting me. If he supports his mother, tomorrow your son will support you. ಹೌದು. You are setting an example to his son. ಹೌದು, ಹೌದು. ಸೊ ಈ ಥರ ಏನಾಗ್ತಪ್ಪ, ಇಟ್ಸ್ ಆಲ್ ನಥಿಂಗ್ ಬಟ್ ಹೌ ಯು ಡೈರೆಕ್ಟ್ ಯುವರ್ ಎಮೋಷನ್ಸ್. ಹೌದು, ಹೌದು. ಸರ್, ಈಗ ನೀವು ನಿಮ್ಮ ಫೀಲ್ಡಲ್ಲಿ ಹೆಚ್ಚು ಕಮ್ಮಿ 35+ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀರಿ. ಆ್ಯಂಡ್ ಈಗ ರೀಸೆಂಟಾಗಿ ತುಂಬ AI ಟೆಕ್ನಾಲಜೀಸ್ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಆ್ಯಂಡ್ ಆ ಟೆಕ್ನಾಲಜಿ ಬಂದು ತುಂಬ ಜನ, ಐ ಥಿಂಕ್ ಇನ್ ಮೈ ಓನ್ ಸರ್ಕಲ್ ಐ ನೋ ಲಾಟ್ ಆಫ್ ಪೀಪಲ್ ಆರ್ ಕನ್ಸರ್ನ್ಡ್, ನಾವು ಮುಂದಕ್ಕೆ ಕೆಲಸ ಇರುತ್ತೋ ಇಲ್ವೋ, ಏನಾಗುತ್ತೋ ಅಂತ. ನಿಮ್ಮ ಹತ್ರ ಯಾರು ಅಂಥ ಪೇಷಂಟ್ಸ್ಗಳು ಬರ್ತಾರಾ who is suffering because of the technology advancements? ಅಲ್ಲ, AI ಬಗ್ಗೆ ಐ ಎಮ್ ಎಟ್ ಟು ಸಿ ಎ ಪೇಷಂಟ್, ಅದ್ರ ಬಗ್ಗೆ ನಾನು ನೋಡಿಲ್ಲ. ಆದರೆ ಈ ಗ್ಯಾಜೆಟ್ಸ್ ಬಗ್ಗೆ ಇದೆಯಲ್ಲ, ಅದಕ್ಕೆ ಅಡಿಕ್ಟ್ ಆಗಿರೋ ಕೇಸಸ್ ನಾನು ನೋಡಿದ್ದೇನೆ. ಮೊಬೈಲ್ ಅಡಿಕ್ಷನ್ ಸಂಬಂಧಪಟ್ಟಾಗಿ ನಾನು ನೋಡಿದ್ದೇನೆ. ಆಮೇಲೆ ಬೇರೆ ಬೇರೆ ಡಿಫ್ರೆಂಟ್ ಡೈಮೆನ್ಷನ್ಸ್ ಇದೆ, ಅದಕ್ಕೆ ನೋಡಿದ್ದೇನೆ. ವಾಟ್ಸ್ಯಾಪ್, ಬೇರೆ ಬೇರೆ ನೋಡಿದ್ದೇನೆ. ಗೇಮ್ಸ್, ವಿಡಿಯೋ ಗೇಮ್ಸ್ ಮಕ್ಕಳಲ್ಲಿ ಆ ಥರದ್ದು. ನಾನು ಎಲ್ಲೋ ಒಂದು ಕಡೆ ಕಾರ್ಟೂನ್ ನೋಡಿದ್ದೆ, ವಾಟ್ಸ್ಆ್ಯಪ್ ರಿಹ್ಯಾಬ್ ಸೆಂಟರ್ ಅಂತ. ಮೋಸ್ಟ್ಲಿ ಐ ಥಿಂಕ್ ದಟ್ ಈ ಫ್ಯೂಚರಲ್ಲಿ ಅದು ಬರ್ಬೋದು ಅನ್ಸುತ್ತೆ. ಸೊ ಅದನ್ನೆಲ್ಲ ನೋಡಿದ್ದೇನೆ. ಸೊ ಅಸೆಸ್ಮೆಂಟ್ ಹೀಗೆ ಹೋಗುತ್ತೆ. ಏನಂದರೆ, ಯಾವುದೇ ಒಂದು ವಸ್ತುವಿಗೆ ಅಡಿಕ್ಟ್ ಆಗಿದ್ದಾನೆ ಅಂದರೆ, ನಾರ್ಮಲಿ ನಾವು ಅದನ್ನು ಅಡಿಕ್ಟ್ ಅನ್ನೋ ಪದ ಇತ್ತೀಚೆಗೆ ಯೂಸ್ ಮಾಡೋದಿಲ್ಲ. ನಾರ್ಮಲಿ ವಿ ಯೂಸ್ ಇಟ್ ಆ್ಯಸ್ ಡಿಪೆಂಡೆಂಟ್. ಈಸ್ ಡಿಪೆಂಡಿಂಗ್ ಅಪಾನ್. ಡಿಪೆಂಡೆಂಟ್ನೂ ಕೂಡ ಹೆಚ್ಚಿಗೆ ಯೂಸ್ ಮಾಡೋದಿಲ್ಲ ನಾವು, ಅಬ್ಯೂಸ್ ಅಂತಲೇ ಯೂಸ್ ಮಾಡ್ತೀವಿ. ಅದು ಡಿಫ್ರೆಂಟ್ ಟೆಕ್ನಿಕಲ್ ವರ್ಡ್ಸ್ ಅವೆಲ್ಲ. ನಾವು ನೋಡೋದು ದೃಷ್ಟಿ ಹೀಗಿರುತ್ತೆ. ಏನಂದರೆ, ವೆನ್ ದೀಸ್ ಥಿಂಗ್ಸ್ ಆರ್ ಸಬ್ಸ್ಟಿಟ್ಯೂಟೆಡ್ ಫಾರ್ ಹೆಲ್ತಿ, ಯಾವ್ದಾದ್ರು ಒಂದು ಆರೋಗ್ಯ, ಉದಾಹರಣೆಗೆ ಮನೆಯಲ್ಲಿ ನಾವೆಲ್ಲ ಇರ್ತೀವಿ ಅಂತ ಅಂದ್ಕೊಳ್ಳೋಣ, ಎಲ್ಲ ಕೂತ್ಕೊಂಡು ಮಾತನಾಡ್ತಾ ಇರ್ತೀವಿ, ಆಯಿತಾ? ಯಾರು ಇಲ್ಲದೆ ಇದ್ದಾಗ ಏನಾಗುತ್ತಪ್ಪ ಅಂತ, ಚೈಲ್ಡ್ ಹ್ಯಾಸ್ ಟು ಯೂಸ್ ಸಮಥಿಂಗ್ ವಿಚ್ ಮೇಕ್ಸ್ ಹಿಮ್ ಹ್ಯಾಪಿ. ಸೊ ಅಡಿಕ್ಷನ್ ಕೊಟ್ಟೋಗುತ್ತೆ ಮಗು, ಆಯಿತಾ? ನೀವೊಂದು ವಿಡಿಯೋ ಗೇಮ್ ತೆಗೆದುಕೊಟ್ರೆ ಮಗು ವಿಡಿಯೋ ಗೇಮ್ಗೆ ಅಡಿಕ್ಟ್ ಆಗುತ್ತೆ. ಬಿಕಾಸ್ ದರ್ ಇಸ್ ನೋ ಬಡಿ. ಮಕ್ಕಳಲ್ಲಿ ಈ ಥರ ಒಂದು ನೀವು ಟೆಕ್ನಾಲಜಿ ಈ ಅರ್ಥದಲ್ಲಿ ಹೇಳೋದಾದರೆ, ಅವರು ಹೆಚ್ಚಿಗೆ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅವ್ರಿಗೆ ಬೇರೆ ಮಾರ್ಗ ಇಲ್ವಲ್ಲ. ವೆರಿ 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 ಅದರ್ ವೇ. ಯು ಟೆಲ್ ಮಿ, ಬೇರೆ ಮಾರ್ಗ ಎಲ್ಲಿದೆ? ನಾನು ಹೇಳ್ತೀನಿ, ನಾವು ಚಿಕ್ಕ ಹುಡುಗರಾಗಿದ್ದಾಗ ನಮಗೆ ಸ್ಕೂಲ್ನಲ್ಲಿ ಪ್ರತಿದಿನ 1 hour ಬಿಡ್ತಾಯಿದ್ರು ಆಟದ ಸಮಯ ಅಂತ. ನಾವೇನು ಮಾಡ್ತಾಯಿದ್ದು, ಆಚೆ ಹೋಗ್ತಾಯಿದ್ದು, ಮರದ ಮೇಲೆ ಹತ್ತಾಯಿದ್ದು, ನೆಗಿತಾ ಇದ್ದು,
ಮರ್ಕೋತಿ ಆಟ ಅಂತ ಬಹುಶಃ ನಮ್ಮ ವಯಸ್ಸಿನಲ್ಲಿ ಕೇಳಿ ನಿಮ್ಮ ತಂದೆ ಕೇಳಿಬೇಕಾದ್ರೆ ಹೇಳ್ತಾರೆ ಅವರು, ಆಯಿತಾ. ಚಿನ್ನಿ ದಾಂಡು ಹಾಡೋದು, ಜಂಪ್ ಹೊಡಿಯೋದು ಇವೆಲ್ಲ ನಾವು ಮಾಡ್ತಾಯಿದ್ದು. ಆ ಸಮಯ ಮಕ್ಕಳಿಗೆ ಇಲ್ಲದೆ ಇದ್ದರೆ ಮಕ್ಕಳೇನು ಮಾಡಬೇಕು, ಆಯಿತಾ. ಅವ್ರು ಏನು ಮಾಡ್ತಾರೆ, ವರ್ಚುವಲ್ ಗೇಮ್ ಕೊಟ್ಟೋಗ್ತಾರೆ, ವರ್ಚುವಲ್. ಸೊ ರಿಯಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ರೀಪ್ಲೇಸ್ಡ್ ಬೈ ವರ್ಚುವಲ್ ಆಗಿ ಆಗುತ್ತೆ. ಸೊ ಅವ್ರನ್ನ ಯಾಕೆ ನಾವು ಬ್ಲೇಮ್ ಮಾಡಬೇಕು? ಇದೊಂಥರ ವಿಷಸ್ ಸರ್ಕಲ್ ಆಗಿಬಿಟ್ಟಿದೆ ಸರ್. ಯಾಕಂದ್ರೆ ಈಗ ಪೇರೆಂಟ್ಸು ಬ್ಯುಸಿ ಇದ್ದಾರೆ, ಅವ್ರಿಗೂ ಕೆಲಸ ಮಾಡಬೇಕು, ಅವ್ರಿಗೂ ಆ ಲೆವೆಲ್ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಮೇ ಬಿ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಾಡಬೇಕಿರೋದು ಅನ್ಸುತ್ತೆ. ಸ್ಕೂಲ್ಗೆ ಹೋಗಿ ನೀವು, ಇನ್ಫ್ಯಾಕ್ಟ್ ಮೀರಾ ಇಸ್ ಇಯರ್, ಯು ಕ್ಯಾನ್ ಆಸ್ಕ್ ಹರ್. ನಾನು ನಮ್ಮ ಮಗು ಚಿಕ್ಕವನಾಗಿದ್ದಾಗ ನಾನು ಹುಡ್ಕೊಂಡು ಸ್ಕೂಲ್ ಯಾವ ಹೋದೆ ಅಂದರೆ ಎಲ್ಲಿ ಸಾಕಷ್ಟು ಆಟದ ಮೈದಾನ ಇದೆ ಅಂತ ಹುಡ್ಕೊಂಡು ಹೋಗ್ತಿದ್ದೆ ನಾನು. ಕೊನೆಗೆ ಅವನು ಚೆನ್ನಾಗಿ ಆಟದ ಮೈದಾನ ಇರೋ ಸ್ಕೂಲ್ಗೆ ನಾನು ಮಗನ ಸೇರಿಸಿದೆ. ಆಟ ಆಡಬೇಕು, ಆಡಲಿ ಮಕ್ಕಳು. ಇನ್ಫ್ಯಾಕ್ಟು ದಾರಾ ಬೇಂದ್ರೆ ಅಲ್ಲಲ್ಲ ಶಿವರಾಮ್ ಕಾರಂತ್ ಅನ್ಸುತ್ತೆ ಪ್ರಾಬಲಿ ಒಂದ್ಸಲ ಯಾವುದೊಂದು ಸ್ಟೇಟ್ಮೆಂಟ್ ಹೇಳಿದ್ರು ಯೋಗ ಬಗ್ಗೆ. ಯೋಗ ಎಲ್ಲ ಯಾಕ್ರಿ, ಸ್ಕೂಲ್ ಮುಂದೆ 4 ಮರ ಹಾಕಿ ಮಕ್ಳಿಗೆ ಜಂಪ್ ಹೊಡಿಯೋಕೆ ಬಿಡ್ರಿ, ಅದಕ್ಕಿಂತ ಯೋಗ ಬೇಕಾ ನಿಮಗೆ ಅಂತ. ಸೊ ಡೈರೆಕ್ಟ್ ಕ್ವಶನ್ಗೆ ಡೈರೆಕ್ಟ್ ಆನ್ಸರ್ ಇಷ್ಟೇ, ರೀಪ್ಲೇಸ್ ವರ್ಚುವಲ್ ಆ್ಯಕ್ಟಿವಿಟೀಸ್ ವಿತ್ ರಿಯಲ್ ಆ್ಯಕ್ಟಿವಿಟೀಸ್, ಆಟೋಮ್ಯಾಟಿಕಲಿ ಚೈಲ್ಡ್ ವಿಲ್ ಗ್ರೋ ನಾರ್ಮಲಿ, ಆಯಿತಾ. ಅದು ಇದ್ದರೂ ಕೂಡ ಅದ್ರ ಕಡೆನೇ ಮಗು ಜಾಸ್ತಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆವಾಗ ನಾವು ಬೇರೆ ಬೇರೆ ಆ್ಯಂಗಲೇ ನೋಡಬೇಕಾಗತ್ತೆ. ದೇರ್ ಇಸ್ ಒನ್ ಡಿಸಾರ್ಡರ್, ಪ್ರಾಬಲಿ ನಿಮಗೆಲ್ಲ ಗೊತ್ತಿರುತ್ತೆ, ಅದು ಏನೋ ADHD ಅಂತ ಒಂದು ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಒಂದು ತೊಂದರೆ ಇದೆ. ಅದನ್ನು ನಾವು ನ್ಯೂರಲಾಜಿಕಲ್ ಡೈಮೆನ್ಷನ್ಗೂ ನೋಡ್ತೇವೆ, ಸೈಕಲಾಜಿಕಲ್ ಡೈಮೆನ್ಷನ್ಗೂ ಕೂಡ ನೋಡ್ತೇವೆ, ಆಯಿತಾ. ಮನೇಲಿ ಜನ ಇದ್ದರೂ ಕೂಡ, ಬೇರೆ ವಸ್ತುಗಳಿದ್ದರೂ ಕೂಡ, ಆಯಿತಾ, ಆ ಮಗು ಎಕ್ಸೆಸಿವ್ ಆಗಿ ಥರ ಬೇರೆ ಆ್ಯಂಗಲಲ್ಲಿ ನೋಡ್ತೇವೆ. ಸೊ ಡೆಸ್ಪೈಟ್ ಹ್ಯಾವಿಂಗ್ ಅಡಿಕ್ವೇಟ್ ಹ್ಯೂಮನ್ and environment in the family or wherever the child studies goes, still he goes on. ಈ ಥರ ನೀವು ಹೇಳಿದ್ರಲ್ಲ, ವರ್ಚುವಲ್ ಇದಕ್ಕೆ ಹೋದರೆ ಪ್ರಾಬಬ್ಲಿ ಸ್ವಲ್ಪ ಮಾತನಾಡಬೇಕಾಗಿ ಬರುತ್ತೆ ಮಗು ಜೊತೆ. ಖಂಡಿತ ಸರ್. ಈಗ ನೀವು ಈ ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ರಿ, ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ರಿ. ಸೊ ಇದಕ್ಕೆ ಒಂದು ಅರ್ಥ ಮಾಡಿಕೊಳ್ಳುವ ಭಾಳ ಸಂಗಾತಿ ಇರೋದು ತುಂಬ ಇಂಪಾರ್ಟೆಂಟ್. ಹೂ ವಿಲ್ ಸಪೋರ್ಟ್ ಯು ಆ್ಯಂಡ್ ಹೂ ವಿಲ್ ಹೆಲ್ಪ್ ಯು ವೆನ್ ಯು ನೀಡ್ ಸಪೋರ್ಟ್. ಬಿಕಾಸ್ ಯಾಕಂದರೆ ನಿಮಗೆ ತುಂಬ ಇನ್ಲೆಟ್ ಆಗಿರುತ್ತೆ, ಎಲ್ಲ ನಿಮಗೆ ಬಂದಿರುತ್ತೆ ಪೇಷಂಟ್ಗಳ ಹತ್ರ ಮಾತಾಡಿ. ಯು ನೀಡ್ ಸಮ್ವೇರ್, ಯು ನೀಡ್ ಟು ಬ್ಯಾಲೆನ್ಸ್ ಯುವರ್ ಮೆಂಟಲ್ ಹೆಲ್ತ್. I believe that in that way ma'am would have played a great role in that. Definitely. So why don't we invite ma'am? Definitely invite ಮಾಡಿ. ಈ ಸಂಸಾರಿ ಮತ್ತೆ ಸನ್ಯಾಸಿಗೆ ಏನು ವ್ಯತ್ಯಾಸ ಅಂತ ಯಾರೋ ಕೇಳಿದ್ರಂತೆ ಒಂದ್ಸಲ. ಆಗೊಬ್ಬ ವೈಸ್ ಮ್ಯಾನ್ ಹೇಳಿದಂತೆ, ಸನ್ಯಾಸಿ ಹುಲಿ ಚರ್ಮದ ಮೇಲೆ ಕೂತ್ಕೋತಾನೆ, ಆದರೆ ಸಂಸಾರಿ ಡೈಲಿ ಹುಲಿ ಜೊತೆನೇ ಇರ್ತಾನೆ ಅಂತ. ಅದು ಇವತ್ತು ನಮ್ಮ ಮ್ಯಾಮ್ ಅನ್ನು ಕರೆದಿದ್ದೇವೆ. ಸೊ ಸರ್ ಆಗಲೇ ಹೇಳಿದ್ದಾರೆ ಮ್ಯಾಮ್ ಅವ್ರ ಲೈಫಿಗೆ ಎಷ್ಟು ಇಂಪಾರ್ಟೆಂಟು, ಏನು ರೋಲ್ ಪ್ಲೇ ಮಾಡಿದ್ದಾರೆ ಅವರ ಜೀವನದ ಜರ್ನಿಯಲ್ಲಿ ಅಂತ. ಮ್ಯಾಮ್, ವೆಲ್ಕಮ್ ಟು ಅವರ್ ಸೆಷನ್ ಟುಡೇ. Thank you. Ma'am also worked as a professor for more than 38 years in Maharani's College in the subject of history. ಮ್ಯಾಮ್, ಈಗ ಸರ್ ಅದು ಇಂಟ್ರೆಸ್ಟಿಂಗ್ ಜರ್ನಿಯಲ್ಲಿ ಐ ಆಮ್ ಶ್ಯೂರ್ ಅವ್ರು ತುಂಬ ಜನ ಪೇಷಂಟ್ಸ್ಗಳ ಜೊತೆ ಮಾತಾಡಿ ಮನೆಗೆ ಬರುವಾಗ ಸಿಕ್ಕಾಪಟ್ಟೆ ಅವರ ತಲೆಯಲ್ಲೂ ಏನೇನೋ ಭಾವನಾತ್ಮಕವಾದ ಚೇಂಜಸ್ಗಳೆಲ್ಲ ಇರ್ತಾ ಇತ್ತು. ನೀವಾಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಅವರನ್ನು? ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? ತುಂಬಾ ಪ್ರಾಂಪ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಬಹುಶಃ ಅವ್ರು ಯಾವ್ದನ್ನು ಮನೆ ಕ್ಯಾರಿ ಮಾಡ್ತಿರ್ಲಿಲ್ಲ. ಬಂದಾಗ ಬರೀ ನನ್ನ ಹಸ್ಬೆಂಡ್ ಅಷ್ಟೇ ಅವರು. ಟೇಕ್ ಹಿಮ್ ಆಸ್ ಎ ಡಾಕ್ಟರ್ ವಿತ್ ಮೀ. ಸೊ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅವ್ರ ಮನೆಗೆ ಬರೋಷ್ಟು ಬಹುಶಃ ಎಲ್ಲ ಮರ್ತು ಬಂದಿರೋರು. ನಾನು ವೈಫ್ ಆಗೇ ಇರ್ತಿದ್ದೆ ಡೆಫಿನೆಟ್ ಆಗಿ. ಯಾಕಂದ್ರೆ ಡೈಲಿ 11 ಕಡಿಮೆ ಬಂದಿದ್ದು ನನ್ನ ಮಕ್ಕಳೆಲ್ಲ ಸುಮಾರು 10 years ಆಲ್ಮೋಸ್ಟ್. ವೆನ್ ಹಿ ವಾಸ್ ಇನ್ ಸೀರಿಯಸ್ ಇಶ್ಯೂಸ್ ಅಲ್ಲಿ ಸ್ಪಂದನದಲ್ಲಿ ವರ್ಕ್ ಶುರು ಮಾಡಿ ಒಂದು 10 ವರ್ಷ ಅಂತೂ ಇಟ್ ವಾಸ್ ಎ ಟಫ್ ಟೈಮ್ ಫಾರ್ ಆಲ್ ಆಫ್ ಅಸ್. ಬಿಕಾಸ್ ಮಾರ್ನಿಂಗ್ ಅವ್ರು ಬೆಳಗ್ಗೆ 7:30 ಹಂಗೆ ಹೊರಟ್ರೆ ರಾತ್ರಿ 11ಕ್ಕೆ ಅವ್ರ ಮುಖ ನೋಡೋದು. ನನ್ನ ಮಗ ಆಲ್ಮೋಸ್ಟ್ ಒಂದು 6 ವರ್ಷ 5 ವರ್ಷದ ಹುಡುಗ. ಟು ಬ್ರಿಂಗ್ ಹಿಮ್ ಅಪ್ ಆಸ್ ಐ ವಿಶ್ ಅಂಡ್ ಆಸ್ ಹಿ ವಿಶ್ ವಾಸ್ ಎ ಚಾಲೆಂಜ್ ಟು ಮೀ. ಬಿಕಾಸ್ ಐ ಆಲ್ವೇಸ್ ನೀಡ್ ಹಿಸ್ ಸಪೋರ್ಟ್ ಫಾರ್ ಎವ್ರಿಥಿಂಗ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, you are my strength and you are my weakness also anta. Because when I need him, he will be with me. Weakness yavadadre sometimes I even forget myself also and say whatever he does, whatever he wants. So there I feel ayo nanella paltogtidineno anta. That is there. And of course na heladnella as a wife nanu ಅಫ್ ಕೋರ್ಸ್ ಸುಮಾರು ಸರಿ ಗಲಾಟೆ, ಏನಕ್ಕೆ ಇಷ್ಟು ಲೇಟ್ ಆಗಿ ಬರ್ತೀರಾ, ನಾನು ಒಬ್ಳೆ ಅವನ್ನ ನೋಡ್ಬೇಕು, ನನಗೆ ಭಯ. ಅವ್ನ್ ಹಿ ವಿಲ್ ಬಿ ವೇಟಿಂಗ್ ಟಿಲ್ ಹಿ ಕಮ್ಸ್ ಬ್ಯಾಕ್. ಹಿ ನೆವರ್ ಯೂಸ್ ಟು ಸ್ಲೀಪ್. 11 ಆಗಲಿ 12 ಆಗಲಿ ಆಲ್ವೇಸ್ ಹಿ ವಾಂಟ್ ಕನ್ಫರ್ಮೇಶನ್. ಡ್ಯಾಡಿ ಬಂದ ಮೇಲೆ ಹಿ ಯೂಸ್ ಟು ಸ್ಲೀಪ್.
So at that time, I used to fail. But of course, I never interfered in his business. I never went against him in any of his doings. That much I supported him. Beautiful. I don't know. Sorry, yeah. ಮೇಡಮ್, ಐ ಥಿಂಕ್ ಯು ಮೇಡ್ ಸಮ್ ವೆರಿ ಸಾಲಿಡ್ ಪಾಯಿಂಟ್ಸ್. ಇದರ ಮುಂಚೆ ನಾವು ವಿಮೆನ್ ಎಂಪವರ್ಮೆಂಟ್ ಬಗ್ಗೆನೂ ಮಾತಾಡ್ತಾ ಇದ್ದೇವೆ. ಆ್ಯಕ್ಚುಲಿ ನೀವು ವರ್ಕ್ ಮಾಡ್ತಾ ಇದ್ರಿ, ನಿಮಗೂ ನಿಮ್ಮದು ವರ್ಕದ್ದು ಯು ಹ್ಯಾಡ್ ಈಕ್ವಲ್, ಐ ವುಡ್ ನಾಟ್ ಯೂಸ್ ವರ್ಡ್ ಸ್ಟ್ರೆಸ್, ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಅಷ್ಟು ಸ್ಟೂಡೆಂಟ್ಸ್ಗಳಿಗೆ ಕಲಿಸಬೇಕು ಅಂದರೆ. ಆ್ಯಂಡ್ ಮನೆಗೆ ಬಂದು ವೇರ್ ಯು ಹ್ಯಾಡ್ ಟು ಟೇಕ್ ಕೇರ್ ಆಫ್ ಆಲ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ನಿಮ್ಮ ಮೈಂಡ್ ಸೆಟ್ ಹೇಗಿತ್ತು? ಮೇ ಬಿ ಈಗಿನ ಯಂಗರ್ ಜನ್ರೇಷನಿಗೆ ನಿಮ್ಮ ಮೆಸೇಜ್ ಏನು? ಹೇಗೆ ಈ ಥರದ ಎನ್ವೈರ್ಮೆಂಟನ್ನು ಹ್ಯಾಂಡಲ್ ಮಾಡೋದು? ಬಿಕಾಸ್ ಯು ಆರ್ ಆಲ್ಸೋ ಈಕ್ವಲಿ ಕ್ವಾಲಿಫೈಡ್ ಪ್ರೊಫೆಷನಲ್. My job was my passion. I never chose it as, forcibly ಹೋದೆ ಅಂತ. ಆ್ಯಕ್ಚುಲಿ ನಾನು ಜಾಬ್ ಮಾಡ್ತೀನಿ ನಾನು ಅನ್ಕೊಂತೀನಿ. ನನ್ನ ಪೇರೆಂಟ್ಸ್ಗೂ ಏನು ಇಂಟ್ರೆಸ್ಟ್ ಇದೆ. ಸೊ ಐ ಡಿಡ್ ಮೈ MA in 80s. Some of my friends, actually, my father's friends, pushed me to the job. But ಡೆಫಿನೆಟ್ ಆಗಿ ನಾನು ಏನಾದ್ರು ಮಾಡ್ತೀನಿ ಅಂದರೆ ಟೀಚರ್ ಆಗಬೇಕು ಅಂತಾನೆ ಇಷ್ಟ ಆಗಿದ್ದು. ಸೊ ಐ ಲವ್ಡ್ ಮೈ ಜಾಬ್ ಅಂಡ್ ಐ ಎಂಜಾಯ್ಡ್ ಮೈ ಜಾಬ್ ಟಿಲ್ ದ ಲಾಸ್ಟ್ ಮೂಮೆಂಟ್. ಸೊ ಹಾಗಾಗಿ ನನಗೆ ಯಾವತ್ತೂ ನನ್ನ ಜಾಬ್ ಸ್ಟ್ರೆಸ್ಫುಲ್ ಅನ್ನಿಸ್ಲಿಲ್ಲ. ಇಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಅಂಡ್ ಒಂಥರ ಏನಂದ್ರೆ ನನಗೆ ನನ್ನ ಎಲ್ಲ ಎಮೋಷನ್ಸ್ನ ಔಟ್ಬರ್ಸ್ಟ್ ಮಾಡಕ್ಕೆ ಒಳ್ಳೆ ಜಾಗ ಅದು. ತುಂಬಾ ಹೆಲ್ದಿಯಾಗಿ ಅಟ್ಮಾಸ್ಫಿಯರು, ತುಂಬಾ ಹೆಲ್ದಿ ಪೀಪಲ್ ಜೊತೆ ಇಂಟ್ರಾಕ್ಟ್ ಮಾಡಿದ್ದೀನಿ. ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ನನ್ನ ಜೊತೆ ಇಂಟ್ರಾಕ್ಟ್ ಮಾಡಿದ್ದಾರೆ. ಐ ಹ್ಯಾವ್ ಎಂಜಾಯ್ಡ್ ಮೈ ಪ್ರೊಫೆಷನ್ ಲೈಕ್ ಇಟ್. ಸೊ ಐ ನೆವರ್ ಫೆಲ್ಟ್ ಟಯರ್ಡ್, ಐ ನೆವರ್ ಫೆಲ್ಟ್ ಬೋರ್ಡ್ ಆರ್ ಸಮಥಿಂಗ್ ಆಫ್ ದಟ್ ಸಾರ್ಟ್. ನೆವರ್. ಒಂದು. ಎರಡನೇದು ನನ್ನ ಮಗ ಡೆಫಿನೆಟ್ ಆಗಿ ಫಾರ್ ಎವ್ರಿಥಿಂಗ್ ಐ ಹ್ಯಾವ್ ಡನ್ ಫಾರ್ ಹಿಮ್. ಅಂಡ್ ಎಲ್ಲೋ ಅವನಿಗೆ ಬೇಜಾರಾಗಬಾರ್ದು, ಅವನಿಗೆ ಕಷ್ಟ ಆಗಬಾರ್ದು. ನೆವರ್ ಯು ಶುಡ್ ಫೀಲ್ ದಟ್ ಹಿ ಈಸ್ ಲೆಫ್ಟ್ ಅಲೋನ್. ಆ ಥರ ಡೆಫಿನೆಟ್ ಆಗಿ ಮಾಡಿದ್ದೀವಿ. ಯಾಕಂದರೆ ನಮಗೆ ಆಗ ಟೈಮ್ ರೆಸ್ಟ್ರಿಕ್ಷನ್ ವಾಸ್ ವೆರಿ ಲೆಸ್. ನಮ್ಗೆ ಈ ಥರ ನಿಮಗೆಲ್ಲ ಇರೋ ಥರ ಚಾಲೆಂಜ್ ಖಂಡಿತ ಇರಲಿಲ್ಲ. ಲೈಕ್ ಸಿನ್ಸ್ ಮಾರ್ನಿಂಗ್ ಟು ನೈಟ್ ವರ್ಕ್ ಮಾಡೋದು, ಪ್ರೆಷರ್ ಆನ್ ವರ್ಕ್, ಆ ಥರಕ್ಕೆಲ್ಲ ನಮಗೆ ಟೈಮ್ ಲಿಮಿಟ್. ಬೆಳಗ್ಗೆ 10 ಗಂಟೆಗೆ ಹೋದ್ರೆ 4 ಗಂಟೆಗೆ ವಾಪಸ್ ಬರ್ತಿದ್ವಿ, 5 ಗಂಟೆಗೆ ವಾಪಸ್ ಬರ್ತಿದ್ವಿ. ಸೊ ಇಸ್ ಟು ಟೇಕ್ ಕೇರ್ ಆಫ್ ಮೈ ಸನ್ ವೆರಿ ವೆಲ್. ಮೇಡಮ್, ನಿಮ್ಮ ಜೊತೆ ಮಾತಾಡುವಾಗ ತುಂಬ ಇಂಟ್ರೆಸ್ಟಿಂಗ್ ಥಾಟ್ಸ್ ನನ್ನ ತಲೆಗೆ ಬರ್ತಾ ಇದೆ. ಈಗ ನೀವು ಎಷ್ಟು ಸಿಂಪಲ್ ಆಗಿ ಹೇಳಿದ್ರಿ, ನೀವು ಕೆಲಸನ ಇಷ್ಟಪಡ್ತಾ ಇದ್ರಿ, ಮಗುಗೋಸ್ಕರ ಎಲ್ಲ ಮಾಡಿದ್ರಿ. ದಟ್ಸ್ ಅ ಡೆಫಿನೇಷನ್ ಆಫ್ ಕೋರ್ ಫ್ಯಾಮಿಲಿ ಅಲ್ವಾ, ವೇರ್ ವಿ ಫಾರ್ ಎ ರೀಸನ್ ವಿ ಆರ್ ಟುಗೆದರ್ ಆ್ಯಂಡ್ ವಿ ವಾಂಟ್ ಟು ಮೇಕ್ ಬೆಸ್ಟ್ ಔಟ್ ಆಫ್ ಇಟ್. ಸೊ ಈಗ ತಪ್ಪುಗಳು ಅಥವಾ ಏನೋ ಒಂದು ಇಶ್ಯೂಗಳು ಎಲ್ಲರ ಹತ್ರ ಇರುತ್ತೆ ಪಾರ್ಟ್ನರ್ಶಿಪ್ಪಲ್ಲಿ, ಬಟ್ ಅದನ್ನು ನಾವು ಹೇಗೆ ಹೊಂದ್ಕೊಂಡು ಹೋಗ್ತೀವಿ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಈ ನಿಮ್ಮ ಮೇ ಬಿ ಯು ಆರ್ ಮ್ಯಾರಿಡ್ ಫಾರ್ ಮೋರ್ ದೆನ್ 30 years ನಾವು? 40 years. ಓಕೆ. ಈ 40 ವರ್ಷದ ದಾಂಪತ್ಯದಲ್ಲಿ there may be lot of situation where you are also frustrated or not happy. ಹೇಗೆ ನೀವು ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇದ್ರಿ? ಇದಾರಲ್ಲ, ಬೇಕು ಅಂದಾಗ ಸಪೋರ್ಟ್ ಇದಾರಲ್ಲ. That's one thing. Of course, my parents were great strength for me. My father particularly, he was a great strength of me. So ಮಗ ದೊಡ್ಡವನಾಗ್ತಾ he became the next ಸಪೋರ್ಟ್ ಸಿಸ್ಟಮ್ ಅದ. ಸೊ ಹಾಗಾಗಿ ಚಾಲೆಂಜಸ್ ಬರುತ್ತೆ, ಲೈಫ್ ಇದ್ದೇ ಹಾಗೆ ಅಲ್ವಾ, ಒಂದೇ ಸಮ ಇರೋಕ್ಕೆ ಸಾಧ್ಯನೂ ಇಲ್ಲ. ಲೈಫು ಅಂದರೆ ಫ್ರೀ ಫ್ಲೋ ಇರೋದಿಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಇಟ್ಸ್ ಓಕೆ. ಹೇಳಿದ್ನಲ್ಲ, ಇದಾರಲ್ಲ ಜಸ್ಟ್ ಸ್ಟ್ರಾಂಗ್ ಆಗಿ ನನ್ನ ಜೊತೆ. ವಾಟ್ ಯು ಆರ್ ಟ್ರೈಂಗ್ ಟು ಸೇ ಇಸ್ ಫ್ಯಾಮಿಲಿಯಲ್ಲೇ ನಾವು ಒಬ್ಬೊಬ್ರಿಗೆ ಸ್ಟ್ರೆಂತ್, ನಾವು ಆ ಸ್ಟ್ರೆಂತ್ ನಮಗೆ ಬೇರೆ ಕಡೆಯಿಂದ ಬೇಡ, ನಮ್ಮಲ್ಲೇ ಇರುತ್ತೆ ಅಷ್ಟೇ. ನನಗೆ ಇದು ಒಂದು ದೊಡ್ಡ ಸ್ಟ್ರೆಂತ್. ಜೊತೆಗೆ ಫ್ರೆಂಡ್ಸ್, ಡೆಫಿನೆಟ್ ಆಗಿ ಐ ಗಾಟ್ ಲಾಟ್ ಆಫ್ ಫ್ರೆಂಡ್ಸ್. ತುಂಬಾ ಎಂಜಾಯ್ ಮಾಡಿದ್ದೀನಿ, ಇನ್ನು ಇವಾಗಲೂ ಅದೇ ತರ ಇದ್ದೀವಿ. ಸೊ ಫೈನ್. ವಂಡರ್ಫುಲ್ 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 ಮೇಡಮ್. ವೆರಿ ನೈಸ್ ವೆರಿ ನೈಸ್. ಸರ್, ನಿಮ್ಮ ಪ್ರೊಫೆಷನಲ್ಲಿ ನಾವು ಇಷ್ಟೊತ್ತಿಗೆ ಕೆಲವು ಸೀರಿಯಸ್ ವಿಷಯಗಳ ಬಗ್ಗೆ ಮಾತಾಡಿದ್ವಿ. ಏನಾದರೂ ಕೆಲವು ಹ್ಯೂಮರಸ್ ಇನ್ಸಿಡೆಂಟ್ಸ್ ಇದೆಯಾ ವಿಚ್ ಯು ಕ್ಯಾನ್ ಶೇರ್ ವಿತ್ ಅಸ್? ಖಂಡಿತ ತುಂಬ ಹ್ಯೂಮರಸ್ ಇನ್ಸಿಡೆಂಟ್ಸ್ ಇದೆ. ಆ್ಯಕ್ಚುಲಿ ಹ್ಯೂಮರ್, ಸಂಗೀತ ಇವೆರಡೂ ಕೂಡ ನಮ್ಮ ಒಂದು ಪ್ರೊಫೆಷನ್ಗೆ ತುಂಬ ಹತ್ತಿರವಾದವು. ಪ್ರಾಬಲಿ ನೀವು ರಿಸರ್ಚ್ ನೋಡ್ತಾ ಹೋದರೆ ಹೆಚ್ಚು ಜನ ಮಾನಸಿಕ ಆರೋಗ್ಯ ತಜ್ಞರು ಇಲ್ಲ ಸಂಗೀತಗಾರರಾಗಿರ್ತಾರೆ, ಇಲ್ಲ ಸಂಗೀತನ ಇಷ್ಟಪಡ್ತಕ್ಕಂಥವ್ರಾಗಿರ್ತಾರೆ, ಹಾಸ್ಯನೂ ಕೂಡ. ಸೊ ಏನಾಗ್ತದೆ ಅಂದರೆ ಎಷ್ಟು ಸಮಸ್ಯೆಗಳು, ಯು ಕ್ಯಾನ್ ಕೋಟ್ ಮಿ, ದಿಸ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಐ ಆಮ್ ಗೋಯಿಂಗ್ ಟು ಮೇಕ್ ನಾವು. ಎಂಥ ಸಮಸ್ಯೆಗೆ ನೀವು ಒಂದು ಹಾಸ್ಯ ಲೇಪನ ಹಚ್ಚಿದ್ರೆ ಸಮಸ್ಯೆ ಹಗುರವಾಗಿ ಕಾಣಿಸುತ್ತೆ. ಒಂದು ವೆರಿ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಕೊಡ್ತೇನೆ. ಕೆಲವು ಜನ ಪೇಷಂಟ್ಸ್ ನಮಗೆ ಫೋನ್ ಮಾಡ್ತಾರೆ. ಕೆಲವು ಜನ ಕೇಳ್ತಾರೆ, ಡಾಕ್ಟರ್ ಏನು ಹೇಳಪ್ಪ, 1 second ಮಾತಾಡಲ್ಲ ಅಂತ ಹೇಳ್ತಾರೆ. 1 second ನೆವರ್ ಗೋಸ್. ಇನ್ನು ಕೆಲವರು ಫೋನ್ ಮಾಡಿ ಕೇಳಿದ್ರು, ಇನ್ನೂ ಜ್ಞಾಪಕ ಇದೆ,
ಹಾಸ್ಪಿಟ್ಲಿಗೆ ಬರ್ಬೋದಾ, ಬನ್ನಿ. ನಿಮ್ಮ ಜೊತೆ ಮಾತಾಡ್ಬೋದಾ, ಮಾತಾಡಿ. ಬರೋದೇ ಮಾತಾಡಲಿಕ್ಕೆ. ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ, ಈ ಥರ ನಡೆದಿದೆ. ಒಂದ್ಸಲ ಒಬ್ಬರು ಫೋನ್ ಮಾಡಿದ್ರು ನನಗೆ, ನಿಮ್ಮನ್ನು ಕನ್ಸಲ್ಟ್ ಮಾಡಬೇಕು, ಮಾಡಿ. ನಿಮ್ಮ ಹಾಸ್ಪಿಟ್ಲ್ ಎಲ್ಲಿದೆ? ರಾಜಾಜಿನಗರ 6th ಮೇನಲ್ಲಿದೆ, ಸ್ಪಂದನ ನರ್ಸಿಂಗ್ ಹೋಮ್ ಅಂತ. ಆಮೇಲೆ ನೀವು ಎಲ್ಲಿದ್ದೀರಾ ಅಂತ ಕೇಳಿದೆ. ಹೇಳ್ಬಿಟ್ಟು ನೀವು ಕೆಲಸ ಮಾಡಿ, ನೀವು ರಾಮ ಮಂದಿರಕ್ಕೆ ಬನ್ನಿ, 4th ಬ್ಲಾಕ್ ರಾಮ ಮಂದಿರ ಇದೆ, ಅಲ್ಲಿಗೆ ಬನ್ನಿ. ರಾಮ ಮಂದಿರಕ್ಕೆ ಬಂದು ಏನು ಮಾಡಬೇಕು? ರಾಮ ಮಂದಿರ ಮೇನ್ ಗೇಟ್ ಹತ್ರ ಬನ್ನಿ. ಮೇನ್ ಗೇಟಿಗೆ ಬಂದು ಏನು ಮಾಡಬೇಕು? ಅದ್ರ ಆಪೋಸಿಟ್ ಒಂದು ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡಿಗೆ ನಿಂತ್ಕೊಂಡು ಪಕ್ಕದಲ್ಲಿ ಒಂದು 300-400 ಮೀಟರ್ಸ್ ಮೇಲೆ ಬನ್ನಿ, ನರ್ಸಿಂಗ್ ಹೋಮ್ ಬರುತ್ತೆ. ನೆಕ್ಸ್ಟ್ ಅವ್ರು ಕೇಳಿದ್ರು, ಬಸ್ ಸ್ಟ್ಯಾಂಡಲ್ಲಿ ಲೆಫ್ಟ್ ಸೈಡ್ ನಿಂತ್ಕೊಳ್ಳ, ರೈಟ್ ಸೈಡ್ ನಿಂತ್ಕೊಳ್ಳ? ನನಗೆ ಗೊತ್ತಾಯಿತು. ಸೊ ಇವರಿಗೆ ನಾನು ಆನ್ಸರ್ ಮಾಡೋಕೆ ಹೋದರೆ ಟೈಮ್ ತಗೊಳ್ತಾರೆ. ಒಂದು ಕೆಲಸ ಮಾಡಿ, ಏನೂ ಮಾಡಬೇಡಿ, ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಳ್ಳಿ, ಕಂಟಿನ್ಯೂಸ್ ಜೋರ ನಗ್ತಾ ಇರಿ, ಜನನೇ ಕರ್ಕೊಂಬರ್ತಾರೆ ಆಸ್ಪತ್ರೆಗೆ ಅಂತ ಹೇಳಿದೆ. ಈ ಥರ ಹಲವಾರು ಪ್ರಸಂಗಗಳು ಬಂದಿದೆ. ಇನ್ನು ಕೆಲವರು ಹೈ ಪ್ರೊಫೈಲ್ಡ್ ಪರ್ಸನ್ ಬಂದು, ಕೆಲವೊಮ್ಮೆ ಏನಾಗುತ್ತಪ್ಪ ಅಂದರೆ ನಿಮ್ಮ ಪ್ರೊಫೆಷನ್ ಎಲ್ಲ ಕಡೆನೂ ಆಗುತ್ತೆ. ನಾವು ಸಮ್ಟೈಮ್ ವೆನ್ ದೇ ಕಮ್ ಅಚೀವರ್ಸ್ ಬರ್ತಾರಲ್ಲ ಕೆಲವರು, ದೇ ಟ್ರೈ ಟು ಥ್ರೋ ದೇರ್ ವೆಯ್ಟ್, ನಮಗೆಲ್ಲ ಗೊತ್ತು ಹಾಗೆ ಹೇಗೆ ಅಂತ ಬಂದ್ಬಿಟ್ಟು ನನಗೊಂದು ಕ್ವಶನ್ಸ್ ಕೇಳಿದ್ರು. ಡಾಕ್ಟರ್ ಚಂದ್ರಶೇಖರ್, ಇಷ್ಟು ಜನ ನೀವು ಮಾನಸಿಕ ತೊಂದರೆಗಳು ನೋಡ್ತೀರಲ್ವಾ, ನೀವೇನು ಸೇಮ್ ವರ್ಡ್ ಯಾ ಯೂಸ್ಡ್, ನೀವು ಏನು ಮೆಂಟಲ್ ಆಗಲಿಲ್ವಾ ಅಂತ. ನಾನು ಹೇಳಿದೆ, ಸರ್ ಕ್ಷಮಿಸಿ, ಅದಾದಮೇಲೆ ನಾವು ಈ ಕೆಲಸಕ್ಕೆ ಬಂದಿರೋದು ಅಂತ. ಅದರ್ವೈಸ್ ವುಡ್ ಹ್ಯಾವ್ ಬೀನ್ ಸಮಥಿಂಗ್ ಡಿಫರೆಂಟ್. ಸೊ ಅವರು ಕೂಡ ಜೋರ ನಕ್ಕರು, ನಾನು ಕೂಡ ನಕ್ಕೆ. ದ ಹ್ಯೂಮರ್ಸ್ ಅಟ್ಮಾಸ್ಫಿಯರ್ that helped me to build the rapport. Because the next is a very difficult case. Next ಸಮಸ್ಯೆ ಅರ್ಥ ಮಾಡ್ಕೊಳ್ಳೋದು ಈಸಿ ಆಯ್ತು. ಯಾಕೆಂದ್ರೆ ಕ್ರಿಯೇಟೆಡ್, ಆಸ್ ಐ ಟೋಲ್ಡ್ ಇನ್ ದ ಬಿಗಿನಿಂಗ್, ಎ ಸೈಕಲಾಜಿಕಲಿ ಕಂಫರ್ಟ್ ಝೋನ್. ಸೊ ದಟ್ ನಾನು ಡಾಕ್ಟ್ರು ಅಂತ ಹೀಗೆ ಇಲ್ಲ, ಅವರು ನಾನು ಪೇಷಂಟ್ ನೋ ಇಲ್ಲ. ನಿಮ್ಮೊಂದು ವಿಷಯ ಹೇಳ್ತೀನಿ, ಕೆಲವು ಸಂದರ್ಭದಲ್ಲಿ ನಾನು ಕೂತ್ಕೊಂಡಾಗ ಯಾರು ಕಾಫಿ ಕುಡಿತಾ ಇದ್ರೆ ಬಂದರೆ ಅವ್ರ ಜೊತೆ ನಾವು ಕಾಫಿ ಕುಡಿತೇವೆ. ಲಂಚ್ ಟೈಮಲ್ಲಿ ನಾವು ಒಟ್ಟಿಗೆ ಒಮ್ಮೆ ಲಂಚ್ ಮಾಡ್ತೇವೆ. ಯಾಕೆಂದ್ರೆ ಆ ಒಂದು ಝೋನ್ ಕ್ರಿಯೇಟ್ ಮಾಡಿ, ಯು ಕಾಂಟ್ ರೆಸ್ಟ್ರಿಕ್ಟ್ ಯುವರ್ ಮೈಂಡ್. ದ ಮೊಮೆಂಟ್ ಯು ರೆಸ್ಟ್ರಿಕ್ಟ್ ಯುವರ್ ಮೈಂಡ್, that means mind is going to experience pain. ನಮ್ಮನ್ನು ಹಿಂಗೇ ಕೂತ್ಕೊಂಡಿದ್ದು ನನಗೆ ಕೈ ನೋವಾಗುತ್ತೆ, ಮನಸ್ಸನ್ನು ಕೂಡ ಹೀಗೇ ಇರಬೇಕು ಅಂತಂದ್ರೆ ಮನಸ್ಸಿಗೆ ನೋವು ಉಂಟಾಗುತ್ತೆ. ಅಲ್ಲ ಸರ್, ಇದನ್ನು ಸ್ವಲ್ಪ ಇದನ್ನು ನೀವು ಸ್ವಲ್ಪ ಈ ಪಾಯಿಂಟ್ ಅನ್ನು ಎಕ್ಸ್ಟೆಂಡ್ ಮಾಡೋದಾದ್ರೆ ಇದು ಎಲ್ಲ ಪ್ರೊಫೆಷನ್ಗೂ ಅಪ್ಲೈ ಆಗುತ್ತೆ. ನಾವು ಸ್ವಲ್ಪ ಮೈ ವೇ ಆರ್ ಹೈವೇ ಅಂತ ಥಿಂಕ್ ಮಾಡಿದ್ರೆ ಜೀವನ ನಡೆಯಲ್ಲ. ನಾವು ಓಪನ್ ಆಗಿದ್ರೆ, ಇಫ್ ಯು ಆರ್ ಓಪನ್ ಟು ಲರ್ನ್ ಆರ್ ಎಕ್ಸೆಪ್ಟ್ ಆರ್ ಅನಲೈಸ್, I think things will be much better everywhere, I believe. ಹ್ಯೂಮರ್ ಬೇಕು ಮಿಸ್ಟರ್ ಪ್ರಶಾಂತ್, ಎಲ್ಲ ಪ್ರೊಫೆಷನ್ಗೂ ಹ್ಯೂಮರ್ ಬೇಕು. ಹೇಳಿದ್ನಲ್ಲ, ಸಮಸ್ಯೆನ ನೀವು ಸ್ವಲ್ಪ ಆಸೆ ಲೇಪನ ಹಚ್ಚಿದ್ರೆ ಸಮಸ್ಯೆ ತೀಕ್ಷ್ಣತೆ ಗಣನೀಯವಾಗಿ ಕಮ್ಮಿ ಆಗುತ್ತೆ. ಹೌದು ಹೌದು ಹೌದು. ನಾನು ಆಗಲೇ ಹೇಳಿದ್ನಲ್ಲ, ಮೀರಾ ಬಗ್ಗೆ ಮಾತನಾಡಬೇಕಾದ್ರೆ, ಯು ಗಾಟ್ ಎ ವೆರಿ ಗುಡ್ ಸ್ಕೋಲ್ಡಿಂಗ್ ಸ್ಕಿಲ್ಸ್. ಇನ್ನೂ ಅಷ್ಟೇ ಹೇಳ್ಬೋದು, ಒಂದು ಗ್ರಾಮಟಿಕಲ್ ಮಿಸ್ಟೇಕ್ಸ್ ಇಲ್ಲ ನೀವು ಬೈಯೋದ್ರಲ್ಲಿ ಅಂತ. ಅಲ್ಲ, ಅವಾಗ ಅವ್ರು ನಗು ಬಂದ್ಬಿಡುತ್ತೆ, ಅವ್ರಿಗೆ ಬೈಯೋದು ಕಮ್ಮಿ ಆಗ್ಬಿಡುತ್ತೆ. ಅಫ್ಕೋರ್ಸ್ ಈ ವಾಸ್ ಎ ಗ್ರೇಟ್ ಸಪೋರ್ಟ್. ಇಲ್ಲ ಅಂತ ಹೇಳಿದ್ರೆ, ಸೊ ನೀನು 11 ಗಂಟೆ ಬಂದೆ, 10 ಗಂಟೆ ಬಂದೆ, ಯಾಕೆ ಹಾಗೆ ಹೀಗೆ? ನೋ, ಬಿಕಾಸ್ ಶಿ ನ್ಯೂ ವೆರಿ ವೆಲ್ ಮೈ ಪ್ರೊಫೆಷನ್, ಚೆನ್ನಾಗಿ ಗೊತ್ತಿತ್ತು. ಈ ಪ್ರಾಡ್ಕಾಸ್ಟ್ ಅನ್ನು ನನ್ನ ವೈಫ್ ನೋಡ್ತಾ ಇದ್ದಾಳೆ. ಐ ವಾಂಟ್ ಹರ್ ಟು ಬಿ ಇನ್ಸ್ಪೈರ್ಡ್, ನಾಟ್ ಶೌಟ್ ಎಟ್ ಮೀ ವೆನ್ ಐ ಆಮ್ ಕಮಿಂಗ್ ಲೇಟ್. ಸರ್, ಈಗ 2025 ಅಲ್ಲಿ ಈಗ ನಾವು ಜಿಮ್ಮಿಗೆ ಹೋಗಿ ನಾವೆಲ್ಲರೂ ಒಂದು ರೆಸಲ್ಯೂಷನ್ ತಗೊಳ್ತೇವೆ, ಬಾಡಿ ಬಿಲ್ಡ್ ಮಾಡ್ತೇನೆ, 10 kg ವೆಯ್ಟ್ ಕಮ್ಮಿ ಮಾಡ್ತೇನೆ. ಸೊ ಹೆಚ್ಚಿನವ್ರದ್ದು ರೆಸಲ್ಯೂಷನ್ 2 ವಾರ ಇರುತ್ತೆ, ಮತ್ತೆ ಹೋಗ್ಬಿಡುತ್ತೆ. ದಟ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಆದರೆ 2025 ಅಲ್ಲಿ ನಾವು ಮಾನಸಿಕ ಆರೋಗ್ಯದ ಬಗ್ಗೆ ಬೆಳವಣಿಗೆ ಮಾಡಬೇಕಾದ್ರೆ ಅದಕ್ಕೆ ನಿಮ್ಮ ಸಜೆಷನ್ ಏನು, ನಿಮ್ಮ ಟಿಪ್ ಏನು? ಅಥವಾ ಇನ್ನೊಂದು ಮೇನ್ ಪಾಯಿಂಟ್ ನಾನು ಏನು ಟಚ್ ಮಾಡ್ತೇನೆ ಅಂದರೆ, ಲಾಟ್ ಆಫ್ ಥಿಂಗ್ಸ್ ವಾಟ್ ಐಮ್ ಅಬ್ಸರ್ವಿಂಗ್ ನೌ ಇಸ್ ಆಂಗ್ಸೈಟಿ ಆ್ಯಂಡ್ ಓವರ್ ಥಿಂಕಿಂಗ್. ಸೊ ಇದನ್ನು ಹೇಗೆ ನಾವು 2025 ಇದರ ಮೇಲೆ ವರ್ಕ್ ಮಾಡ್ಬೋದು? ನಿಮ್ದೊಂದು ಅಭಿಪ್ರಾಯ ಹೇಳ್ಬೋದಾ ಸರ್? ಅಲ್ಲ, ಮೊದಲನೇದಾಗಿ ಇದಕ್ಕೆ ಹೀಗೆ ಅಂತ ಒಂದು ವೆಲ್ ಡಿಫೈನ್ಡ್ ರೂಲ್ ಇಲ್ಲ, ಆಯ್ತಾ? ಈಗ ಉದಾಹರಣೆಗೆ ಜಿಮ್ಗೆ ಹೋದರೆಲ್ಲ ಆರೋಗ್ಯವಾಗಿರ್ತಾರೆ ಅಂತ ಏನಲ್ಲ. ಈಗ ರೆಗ್ಯುಲರ್ ಆಗಿ ಜಿಮ್ ಹೋಗಿ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿರ್ತಕ್ಕಂಥವ್ರು ಕೂಡ ಗೊತ್ತಾಗಿದೆ ಅನಾರೋಗ್ಯ ಬಂದಿದೆ, ಅದು ಅನಾಹುತಗಳಾಗಿದ್ರೆ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಮಾನಸಿಕ ಆರೋಗ್ಯನ ಹೀಗೇನೆ ವೃದ್ಧಿ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ಸಿದ್ಧಾಂತ ಏನಿಲ್ಲ. ನೀವು ಗೂಗಲ್ಗೆ ಹೋದ್ರೆ ತುಂಬಾ ಇನ್ಫಾರ್ಮೇಶನ್ ಕೊಡ್ತಾರೆ. ಅಷ್ಟು ಇನ್ಫಾರ್ಮೇಶನ್ ಓದಿದ ಮೇಲೆ ನಿಮ್ಗೆ ಆನ್ಸೈಟಿ ಬರ್ಬೋದು, ಹೇಳಕ್ಕಾಗಲ್ಲ. ಸೊ ಕೆಲವು ವಿಚಾರ ಹೇಳ್ತೇನೆ ನನ್ನ ಅಭಿಪ್ರಾಯದಲ್ಲಿ. ಐ ಮೇ ಬಿ ರಾಂಗ್, ಬಟ್ ಐ ಆಮ್ ಕನ್ವಿನ್ಸ್ಡ್ ಅಬೌಟ್ ವಾಟ್ ಐ ಆಮ್ ಗೋಯಿಂಗ್ ಟು ಸೇ ನೌ. ಒನ್ ಇಸ್ ವೆರಿ ಇಂಪಾರ್ಟೆಂಟ್. ಏನಂತ ಹೇಳಿದ್ರೆ, ಟ್ರೈ ಲುಕಿಂಗ್ ಅಟ್ ಪಾಸಿಟಿವ್ ಥಿಂಗ್ಸ್ ಇನ್ ಎವ್ರಿಥಿಂಗ್ ಇಸ್ ವೆರಿ 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 ಇಂಪಾರ್ಟೆಂಟ್. ಈಗ ಉದಾಹರಣೆಗೆ ನಾವು 5:30 ಗಂಟೆವರೆಗೂ ನಾವು ಬದುಕಿರಬೇಕು ಅಂದರೆ ಉಸಿರಾಡಬೇಕು ಅಲ್ವಾ? ನಾವು ಹುಟ್ಟಿದಾಗ್ಲಿಂದ ಉಸಿರಾಡ್ತಾ ಬಂದಿದ್ದೀವಿ, ಒಂದು ಹಾಫ್ ಆನ್ ಅವರ್ ಬ್ರೇಕ್ ಕೊಡೋಣ ಅಂದರೆ ಕತೆ ಮುಗೀತು. ಹಾಗೆಯೇ ನಮ್ಮ ಮನಸ್ಸಿಗೆ ನಾವು ಈ ಥರ ಪಾಸಿಟಿವ್ ಥಾಟ್ಸನ್ನು ತುಂಬ್ತಾ ಹೋಗಬೇಕು, ರೈಟ್? ಅವಾಗ ಏನಾಗುತ್ತಪ್ಪ ಅಂದರೆ ಸೈಕಾಲಜಿಕಲಿ ತುಂಬ ಸ್ಟ್ರಾಂಗ್ ಆಗ್ತೀವಿ, ಇಮ್ಯುನಿಟಿ ತುಂಬ ಚೆನ್ನಾಗಾಗುತ್ತೆ.
ಸೊ ನಾವು ಏನೇ ಮಾಡ್ತಾ ನೀವು ಹೇಳ್ಬೋದು ಇದು ಸಮಥಿಂಗ್ ಇಂಪಾಸಿಬಲ್. ನೋ, ಇಂಪಾಸಿಬಲ್ ಅಲ್ಲ, ಇದು ಪಾಸಿಬಲ್ ಇದೆ ನಮಗೆ. ನೋಡಿ ಸಮಸ್ಯೆನ, ಯಾಕೆ ಸಮಸ್ಯೆನ ಅಲ್ಲಿ ಏನೋ ಒಂದು ಸಿಗ್ಬೋದು ಒಳ್ಳೆಯದು. ಸೊ ಒನ್ ವೆರಿ ಇಂಪಾರ್ಟೆಂಟ್, ಐ ಸ್ಟ್ರಾಂಗ್ಲಿ ರೆಕಮೆಂಡ್, ವಾಟ್ ಎವರ್ ಯು ಡೂ, ರೈಟ್, ವಾಟ್ ಎವರ್ ಯು ಸ್ಪೀಕ್, ವಾಟ್ ಎವರ್ ಯು ಹಿಯರ್, ಲುಕ್ ಫಾರ್ ಪಾಸಿಟಿವ್ ಥಿಂಗ್ಸ್. ಓನ್ಲಿ ಟೇಕ್ ದಟ್ ಮಚ್, ಪುಟ್ ದಟ್ ಮಚ್ ಓನ್ಲಿ ಇನ್ ಟು ಯುವರ್ ಮೈಂಡ್. ಆಯಿತಾ? ಅವಾಗೇನಪ್ಪ ಅಂದರೆ ಈ ರಿಸರ್ವಾಯರ್ ಥರ. ಸೊ ನಿಮ್ಮ ಮನಸ್ಸಿನಲ್ಲಿ ಈ ಸಕಾರಾತ್ಮಕವಾದಂಥ ಪಾಸಿಟಿವ್ ಥಾಟ್ಸ್, ಪಾಸಿಟಿವ್ ಎಮೋಷನ್ಸ್ ಗಟ್ಟಿಯಾಗಿರುತ್ತೆ ನಿಮಗೆ. ಸೊ ನಿಮಗೆ ಕಷ್ಟ ಬಂದಾಗ ಎದುರಿಸಲಿಕ್ಕೆ ಸಾಕಷ್ಟು ಶಕ್ತಿ ಇರುತ್ತಲ್ಲಿ. ಇದಕ್ಕೆ ಬ್ಯಾಂಕ್, ಇಫ್ ಯು ಕೀಪ್ ಡಿಪಾಸಿಟಿಂಗ್ ಎವ್ರಿ ಡೇ ಎವ್ರಿ ಮಂತ್, ಸೊ ನಿಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಹಣ ಇರುತ್ತೆ, ಕಷ್ಟ ಬಂದ ತಗೊಬೋದು. ಮನಸ್ಸಲ್ಲೂ ಕೂಡ ಹಾಗೇನೆ. ಸೊ ನಿಮ್ಮಲ್ಲಿ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಸ್ಟ್ರಾಂಗ್ ಆಗಿದ್ರೆ ಕಷ್ಟ ಬಂದಾಗ ಅದನ್ನು ತಗೊಂಡು ನಾವು ಫೇಸ್ ಮಾಡ್ಬೋದು. ಈಗ ನೀವು ಹೇಳಿ ಇಂಪಾರ್ಟೆಂಟ್ ಪಾಯಿಂಟ್, ಇದು ಒನ್ ಆಸ್ಪೆಕ್ಟ್. ಹೌದು. ಸೆಕೆಂಡ್ ಆಸ್ಪೆಕ್ಟ್, ನೀವು ಜಿಮ್ ಬಗ್ಗೆ ಹೇಳಿದ್ರಿ. ಒಂದು ವಿಷಯ ಹೇಳ್ತೀನಿ, ಪೀಪಲ್ ಮೇ ನಾಟ್ ಅಗ್ರಿ ವಿತ್ ಮೀ, ಬಟ್ ಐ ಆಮ್ ಕನ್ವಿನ್ಸ್ಡ್ ಅಬೌಟ್ ಇಟ್. ಏನಂದರೆ ಜಿಮ್ಮಲ್ಲಿ ಏನು ಮಾಡ್ತೀವಿ ನಾವು, ಟ್ರೆಡ್ಮಿಲ್ಲಲ್ಲಿ ಹೊಡಿತೀವಿ, ಡಂಬಲ್ಸ್ ಎತ್ತೀವಿ, ಹೀಗೆಲ್ಲ ಮಾಡ್ತೀವಲ್ವಾ. ಎ ಗುಡ್ ಅಂಡರ್ಸ್ಟ್ಯಾಂಡಬಲ್ ಚಾಟಿಂಗ್ ಈಸ್ ಎ ಮಸ್ಟ್. ಕೆಲವರು ಹೇಳ್ತಾರೆ ತರಲೆ ಥರ ಕೂತ್ಕೊಂಡು ಎಲ್ಲೆಲ್ಲ ಮಾತನಾಡ್ತಾ ಇದ್ದಾರೆ ಹಾಗೆ ಹೇಗೆ ಅಂತ. ನನ್ನ ಪ್ರಕಾರ ಅಲ್ಲ, ಕೆಲವೊಮ್ಮೆ ಅದು ಬೇಕು. ನೀವು 3 ಜನ ಸ್ನೇಹಿತರು, 4 ಜನ ಸ್ನೇಹಿತರು ಒಂದು ಕಡೆ ಕುಳಿತುಕೊಂಡು ಚಾಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ನಿಮ್ಮ ಮನಸ್ಸಿಗೆ ಉಲ್ಲಾಸ ಕೊಡುತ್ತೆ. ಯಾಕೆಂದರೆ ಮೈಂಡ್ ರೆಸ್ಟ್ರಿಕ್ಟ್ ಮಾಡೋದಿಲ್ಲ, ನೀವು ಮೈಂಡ್ ರೆಸ್ಟ್ರಿಕ್ಟ್ ಮಾಡೋದಿಲ್ಲ. ಅಂದರೆ ಉಲ್ಲಾಸಭರಿತವಾದಂತಹ ಮಾತುಗಳು, ಆಯಿತಾ, ನಗುತ್ತಾ ಇರತಕ್ಕಂಥ ಸನ್ನಿವೇಶಗಳು, ಇದನ್ನು ನಾವು ಅಟ್ಲೀಸ್ಟ್ ದಿವಸದಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ಈ ಥರ ಕಳೀತಾ ಇದ್ದರೆ ಮಾನಸಿಕ ಆರೋಗ್ಯ ವೃದ್ಧಿ ಆಗುತ್ತೆ ಸರ್. ಯಾಕೆಂದರೆ ಬೆಳಗಿಂದ ಸಾಯಂಕಾಲದವರೆಗೂ ನೀವು ತುಂಬ ಕೆಲಸ ಮಾಡಿ ರೆಸ್ಟ್ರಿಕ್ಟೆಡ್ ಅಟ್ಮಾಸ್ಫಿಯರಲ್ಲಿ, ಆಯಿತಾ. ಈಗ ನಿಮ್ಮ ಕೊಲೀಗ್ ಜೊತೆ ನಾನು ಯಾವಾಗಲೂ ಹೇಳ್ತೀನಿ, ಎ ಫ್ರೆಂಡ್ ಕ್ಯಾನ್ ಬಿ ಎ ಕೊಲೀಗ್ ಆ್ಯಂಡ್ ಪೀಪಲ್ ಸೇ ಕೊಲೀಗ್ ವಿಲ್ ನೆವರ್ ಬಿ ಎ ಫ್ರೆಂಡ್ ಅಂತ. ಬಟ್ ಐ ವಿಲ್ ಸೇ ಇಟ್ಸ್ ಯುವರ್ ಡ್ಯೂಟಿ ಟು ಮೇಕ್ ಯುವರ್ ಕೊಲೀಗ್ ಎ ಫ್ರೆಂಡ್ ಆಲ್ಸೋ ಅಂತ. ಇಲ್ಲ ಬೆಳಗ್ಗಿಂದ ಸಾಯಂಕಾಲದವರೆಗೂ ಸ್ಟ್ರಿಕ್ಟಾಗಿ ಮಾತನಾಡ್ತೀವಿ, ಮಿಸ್ಟರ್ ಅಂತ ಕರಿತೀವಿ, ಸರ್ ಅಂತೀವಿ, ಗುಡ್ ಮಾರ್ನಿಂಗ್ ಹೇಳ್ತೀವಿ, ಕೆಲಸ ಮಾಡ್ತೀವಿ. ದೆನ್ ಮನೆಗೆ ಬಂದಾಗ ಅಟ್ಲೀಸ್ಟ್ ಯು ನೀಡ್ ಎನ್ ಔಟ್ಲೆಟ್, ಸೊ ಟಾಕ್ ವಿತ್ ದೆಮ್. ಸೊ ಎರಡನೇದು. ಮೂರನೇದು, ಯಾವಾಗ ದ ಮೊಮೆಂಟ್ ಯು ಫೀಲ್ ದಟ್ ಯುವರ್ ಮೈಂಡ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ಪೇನ್, ಫೈಂಡ್ ಯುವರ್ ಓನ್ ವೇಸ್ ಟು ಹ್ಯಾಂಡಲ್ ಇಟ್. ಆಯಿತಾ? ಹೇಳ್ಕೊಳ್ಬೇಕು. ಹಾಗಂತ ಎಲ್ಲರ ಹತ್ರ ಹೇಳಬಾರ್ದು. ಕೆಲವ್ರು ಏನು ಮಾಡ್ತಾರಪ್ಪ, ಯಾರಿಗೂ ಹೇಳ್ಬೇಡ ಅಂತ ಇವ್ನಿಗೆ ಹೇಳ್ತಾರೆ, ಯಾರಿಗೂ ಹೇಳ್ಬೇಡ ಅಂತ ಅವ್ರು ಹೇಳ್ತಾರೆ, ಎಲ್ಲರಿಗೂ ಗೊತ್ತಾಗುತ್ತೆ. ನೋ, ಟಾಕ್ ವಿತ್ ಪೀಪಲ್ ವೇರ್ ಕಾನ್ಫಿಡೆನ್ಶಿಯಾಲಿಟಿ ಇಸ್ 100% ಅಶ್ಯೂರ್ಡ್. ಟ್ರಸ್ಟ್ ಇರೋಲ್ಲಿ ಮಾತ್ರ. ಸಪೋಸ್ ನಿಮ್ಗೆ ಆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ದ ಬೆಸ್ಟ್ ಪರ್ಸನ್ ಟು ಕಮ್ಯುನಿಕೇಟ್ ಈಸ್ ದಿ ಡಾಕ್ಟರ್. ನಮ್ಮಲ್ಲಿ ಎಷ್ಟು ವಿಚಾರಗಳನ್ನು ಹೇಳ್ತಾರೆ ಅಂದರೆ ಬಹುಶಃ ಐ ಕ್ಯಾನ್ ಗೋ ಒನ್ ಸ್ಟೆಪ್ ಫರ್ದರ್ ಆ್ಯಂಡ್ ಸೇ ದಟ್ ಪ್ರಾಬಲಿ ದೇವ್ರ ಹತ್ರ ಹೇಳ್ಕೊಡೋದಿಲ್ಲ ಅನ್ಸುತ್ತೆ, ಬಂದ ಮಾತ್ರ ಹೇಳ್ಕೊಳ್ತಾರೆ. ಹೇಳ್ತಾರಲ್ಲ, ಡಾಕ್ಟರ್ ಮತ್ತು ಲಾಯರ್ ಹತ್ರ ಸುಳ್ಳು ಹೇಳಿ ಕೆಲಸ ಆಗಲ್ಲ. ಸೊ ಡೋಂಟ್ ಕೀಪ್ ಎನಿಥಿಂಗ್ ನೆಗೆಟಿವ್ ಇನ್ ಯುವರ್ ಮೈಂಡ್. ತೆಗೆದಾಗ್ತಿರ್ಬೇಕು, ಹಾಗಾಗಿ ತೆಗೆದಾಗ್ತಾ ಇದ್ರೆ ಅಂತ ಮನಸ್ಸು ವಿಶಾಲವಾಗಿರ್ತದೆ. ಸೊ ಲೈಕ್ ದಟ್ ದೇರ್ ಆರ್ ಮೆನಿ ವೇಸ್ ಟು ಇಂಪ್ರೂವ್ ಯುವರ್ ಸೈಕಲಾಜಿಕಲ್ ಹೆಲ್ತ್. ಸಿಂಪಲ್ ಸೂತ್ರಗಳು ಇವೆಲ್ಲ. ಖಂಡಿತ. ಇಲ್ಲ, ನಿಮ್ಮ ಜೊತೆ ಕಳೆದ 1.5 ಗಂಟೆ ತುಂಬ ಯೂಸ್ಫುಲ್ ಆಗಿತ್ತು. ನಾನು ತುಂಬ ಕಲಿತೆ. ಥ್ಯಾಂಕ್ ಯು ಡಾಕ್ಟರ್ ಚಂದ್ರಶೇಖರ್ ಅವರೇ, ನಿಮ್ಮ ಎಲ್ಲ ಸಜೆಷನ್ಸ್ಗೆ. ಏನಾದರೂ ಒಂದು ಕ್ಲೋಸಿಂಗ್ ರಿಮಾರ್ಕ್ ಇದೆಯಾ ನಿಮ್ಮ ಸೈಡಿಂದ, ಲಾಸ್ಟ್ ಸ್ಟೇಟ್ಮೆಂಟ್ ಟು ಡ್ರೈವ್ ಬ್ಯಾಕ್ ಹೋಮ್? ಡ್ರೈವ್ ಬ್ಯಾಕ್ ಹೋಮ್ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಡೋದಾದರೆ, ಜನ ತುಂಬ ಕಷ್ಟಪಡೋದು ಸುಖವಾಗಿರೋಕ್ಕಲ್ಲ, ತುಂಬ ಕಷ್ಟಪಡೋದಕ್ಕೋಸ್ಕರ. ಯಾಕೆಂದರೆ ನೀವು ಸುಖವಾಗಿ ಸಂತೋಷವಾಗಿರಬೇಕು ಅಂತ ಡಿಸೈಡ್ ಮಾಡಿದ್ರೆ ನೋಬಡಿ ಕ್ಯಾನ್ ಮೇಕ್ ಯು ಅನ್ಹ್ಯಾಪಿ. ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಈಗ ನಾನು ಯಾರೋ ಕೇಳಿದ್ರು, ಈಗ ಸಪೋಸ್ ಯಾರೋ ಒಬ್ಬರು ನೀವು ಕೋಪ ಮಾಡ್ಕೊಬೇಕು ಅಂದರೆ ಅವರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು ನೀವು ಕೋಪ ಮಾಡ್ಕೊಳ್ತೀರಾ. ನೀವು ಕೋಪ ಮಾಡ್ಕೊಬಾರ್ದು ಡಿಸೈಡ್ ಮಾಡಿದ್ರೆ ಅವರು ನೀವು ಬೈದರೂ ಕೂಡ ನೀವು ಕೋಪ ಮಾಡ್ಕೊಳ್ಳೋದಿಲ್ಲ. ಸೊ ಕೀಪ್ ಯುವರ್ ಎಮೋಷನ್ಸ್ ಅಂಡರ್ ಯುವರ್ ಕಂಟ್ರೋಲ್, ರೈಟ್, ಆ್ಯಂಡ್ ಟ್ರೈ ಟು ಬಿ ಹ್ಯಾಪಿ. ಅವಾಗ ಸುಖವಾಗಿರ್ಬೋದು. ಥ್ಯಾಂಕ್ ಯು ಡಾಕ್ಟರ್. Thank you very much for doing this job. And if video is useful to everybody, may God bless you with good health and happiness. Thank you sir.